ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಕಳೆದ 3 ದಿನದಿಂದ ಬಾಬಾರವರು ತನ್ನ ಪ್ರೀತಿಯ ಮಕ್ಕಳಿಗೋಸ್ಕರ ಈಶ್ವರೀಯ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ. 2/1/1985 ರಿವೈಸ್ಡ್ ಮುರಳಿ. ಈ ಮುರಳಿಯ ಹೆಡ್ಡಿಂಗ್ ಸರ್ವೋತ್ತಮ ಸ್ನೇಹ, ಸಂಬಂಧ ಔರ್ ಸೇವಾ. ಸರ್ವೋತ್ತಮವಾಗಿರುವಂತಹ ಸ್ನೇಹ, ಸಂಬಂಧ ಮತ್ತು ಸೇವೆ. ಓಂ ಶಾಂತಿ. ಲೌಕಿಕದಲ್ಲಿ ನಮಗೆ ನಾವು ವಿದ್ಯಾರ್ಥಿಗಳಾದಾಗ ನಾವು ಓದುವಂತಹ ಶಿಕ್ಷಣ ಪುಸ್ತಕದ ರೂಪದಲ್ಲಿ ನಮ್ಮ ಜೊತೆಯಲ್ಲಿರುತ್ತೆ. ನಾವು ಅದನ್ನು ಓದಲಿಕ್ಕೆ ಕೂತ್ಕೊಂಡಾಗ ಕೆಲವೊಂದ್ಸಲ ಅದರಲ್ಲಿರುವಂಥ ಪಾಠ ನಮಗೆ ಅರ್ಥ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಎಲ್ಲಿಗೆ ಹೋಗ್ತೀವಿ? ಸ್ಕೂಲಿಗೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ. ಅಲ್ಲಿರುವಂಥ ಶಿಕ್ಷಕರು ಅದರಲ್ಲಿರುವಂಥ ವಿದ್ಯೆಯನ್ನು, ಅದರಲ್ಲಿರುವಂಥ ಗೂಢಾರ್ಥವನ್ನು, ವಿಧಿವಿಧಾನವನ್ನು ನಮಗೆ ಉದಾಹರಣೆಗಳ ಮೂಲಕ, ಕಥೆಗಳ ರೂಪದಲ್ಲಿ, ಅನುಭವದ ರೂಪದಲ್ಲಿ ನಮಗೆ ತಿಳಿಸ್ತಾರೆ. ಹಾಗೆ ಈ ಮುರಳಿ ಹೇಳುವಂಥದ್ದು 2 ದಿನದ ಹಿಂದೆ ಭಾನುವಾರದ ದಿನ ಬಾಬಾ ನುಡಿಸಿರುವಂಥ ಮುರಳಿ. ಇದರ ಮುರಳಿಯ ಸಾರ ಏನು? ಸರ್ವೋತ್ತಮ ಸ್ನೇಹ, ಸಂಬಂಧ ಮತ್ತು ಸೇವಾ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಪ್ರಪಂಚ 5000 ವರ್ಷ ಇರುತ್ತೆ. ಇದರಲ್ಲಿ ನಾವೆಲ್ಲರೂ ಕೂಡ 84 ಜನ್ಮದಿಂದ ಪಾತ್ರವನ್ನು ಮಾಡ್ತಾ ಬಂದಿದ್ದೀವಿ. ಈ 5000 ವರ್ಷದ ನಮ್ಮ ಜೀವನದಲ್ಲಿ ಸದಾ ಸರ್ವದಾ ಸದಾ ಕಾಲದಲ್ಲಿ ಇರುವಂತಹ ಉತ್ತಮವಾದಂತಹ ಸೇವೆ, ಉತ್ತಮವಾದಂತಹ ಸ್ನೇಹ, ಉತ್ತಮವಾದಂಥ ಸಂಬಂಧ ಯಾವುದು ಹೇಳೋದನ್ನು ಬಾಬಾ ಮುರಳಿಯ ಮೂಲಕ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನೀವು ಇಲ್ಲಿ ಸೇರಿರೋ ಹೆಚ್ಚಿನ ಜನ ಹಳ್ಳಿಯಲ್ಲಿರುವಂಥ ಮಾತೆಯರಿರುವಂಥ ಕಾರಣದಿಂದ ನಿಮಗೆ ಬಾಬಾ ಉದಾಹರಣೆಗಳ ಮೂಲಕ ಸ್ಪಷ್ಟವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಸರಿ? ಅದರಲ್ಲಿ ಮೊದಲು ಬಾಬಾ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ಉತ್ತರ ಕೊಡ್ತಾ ಹೋಗಿ. ಅವಾಗ ನಿಮಗೆ ವಿಷಯ ಅರ್ಥ ಆಗ್ತಾ ಹೋಗುತ್ತೆ. ಪ್ರಶ್ನೆ ಯಾವುದು ಕಷ್ಟದ ಪ್ರಶ್ನೆ ಅಲ್ಲ, ನಿಮ್ಮ ಜೀವನದಲ್ಲಿ ಗೊತ್ತಿರುವಂಥದ್ದೇ ಪ್ರಶ್ನೆಗಳು, ಗೊತ್ತಿರುವಂಥದ್ದೇ. ಸರಿನಾ? ಓಕೆ. ನೀವು ಯಾರು? ಆತ್ಮ. ಆತ್ಮ ಶರೀರವನ್ನು ಯಾವಾಗ ಪ್ರವೇಶ ಮಾಡುತ್ತೆ? ತಾಯಿ ಗರ್ಭವನ್ನು ಧಾರಣೆ ಮಾಡಿ 5 ತಿಂಗಳು ಆದ ನಂತರದಲ್ಲಿ, ಗರ್ಭಧಾರಣೆ ಮಾಡಿ 5 ತಿಂಗಳ ಆದ ನಂತರದಲ್ಲಿ ಅದರ ಒಳಗಡೆಗೆ ಆತ್ಮ ಏನು ಮಾಡುತ್ತೆ? ಪ್ರವೇಶ ಮಾಡುತ್ತೆ. ಓಕೆ, ಸರಿ. ಆಗ ಆ ಆತ್ಮನ ಸಂಬಂಧ, ವ್ಯವಹಾರ, ಕರ್ಮ ಕೇವಲ ತಾಯಿಯ ಜೊತೆಗೆ. ಯಾರ ಜೊತೆಗೆ? ಹೊರಗಡೆ ಪ್ರಪಂಚದ ಬಗ್ಗೆ ಆ ಆತ್ಮನಿಗೆ ಏನೂ ಅರಿವಿಲ್ಲ. ತಾನು ಮಗು ಅಂತಾಗಲಿ, ಸ್ತ್ರೀ ಅಂತಾಗಲಿ, ಪುರುಷ ಅಂತಾಗಲಿ, ತನಗೆ ಶರೀರ ಇದೆ ಅಂತಾಗಲಿ ಅದೇನೂ ಅದಕ್ಕೆ ಗೊತ್ತಿಲ್ಲ. ತಾಯಿಯ ಸಂಬಂಧದಲ್ಲಿ ತಾಯಿಯ ಶರೀರದ ಜೊತೆಯಲ್ಲಿರುವಂಥ ಕಾರಣದಿಂದ
ತಾಯಿಯ ಮನೋಸ್ಥಿತಿಯ ಪ್ರಭಾವ ಮಗುವಿನ ಮೇಲೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಗರ್ಭಿಣಿಯಾಗಿರುವಂಥ ಮಹಿಳೆ ಆರಾಮಾಗಿರಬೇಕು ಅಂತ. ಆರಾಮಾಗಿರಬೇಕಾಗಿರೋದು ಮಾನಸಿಕವಾಗಿ, ಶಾರೀರಿಕವಾಗಿ ಅಲ್ಲ. ಶಾರೀರಿಕವಾಗಿ ಇರಬೇಕು, ಅದು ಮುಖ್ಯವಾಗಿರಬೇಕಾಗಿರೋದು ಮಾನಸಿಕವಾಗಿ. ಅಂದರೆ ಈಗ ಆ ಮಗುವಿನ ಮನಸ್ಸು ಹೇಳುವಂಥದ್ದು ತಾಯಿಯ ಮನಸ್ಸಿನ ಜೊತೆಗೆ ಏನಾಗಿರ್ತದೆ, ಕನೆಕ್ಟ್ ಆಗಿರುವಂಥ ಕಾರಣದಿಂದ ತಾಯಿ ಆತ್ಮಿಕವಾಗಿ ಏನು ಯೋಚನೆಗಳನ್ನು ಚಿಂತನೆಗಳನ್ನು ಮಾಡುತ್ತೋ, ಅಥವಾ ತಾಯಿ ಶಾರೀರಿಕವಾಗಿ ಯಾವ ಆಹಾರವನ್ನು ಸ್ವೀಕಾರ ಮಾಡ್ತಾರೋ ಅದರ ಪ್ರಭಾವನೆ ಡೈರೆಕ್ಟಾಗಿ ಮಗುವಿನ ಮೇಲೆ ಬೀಳುತ್ತೆ. ಆಗ ತಾಯಿ ಹೆಚ್ಚಿನ ಸಮಯವನ್ನು ಮಗುವಿನ ಪಾಲನೆ ಕಡೆಗೆ, ಮಗುವಿನ ಜೊತೆಗೆ ಮಾತನಾಡೋದ್ರಲ್ಲಿ ಇಡಬೇಕಾಗ್ತದೆ. ಹಳೆ ಕಾಲದ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಬರ್ತಾ ಇತ್ತು. ಯಾಕೆ? ಪುಸ್ತಕವನ್ನು ಓದ್ತಾ ಇದ್ರು, ಕೀರ್ತನೆಯನ್ನು ಕೇಳ್ತಾ ಇದ್ರು, ರಾಮಾಯಣ ಮಹಾಭಾರತದ ಫಿಲ್ಮನ್ನು ನೋಡ್ತಾ ಇದ್ರು. ಅದಕ್ಕೆ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಬರ್ತಾ ಇತ್ತು. ಇವತ್ತು ಮಕ್ಕಳಿಗೇನು ಬರುತ್ತೆ? ವಾಟ್ಸಪ್ ಬರುತ್ತೆ. ಮೊಬೈಲ್ ಆಪರೇಷನ್ ತಾಯಿಗಿಂತ ಚೆನ್ನಾಗಿ ಮಗುಗೆ ಬಂದ್ಬಿಡ್ತದೆ. ಟಿವಿ ಚಾನೆಲ್ಗಳು ತಾಯಿಗಿಂತ ಚೆನ್ನಾಗಿ ಬಂದ್ಬಿಡ್ತವೆ. ಸೀರಿಯಲ್ಗಳು ಬರ್ತವೆ, ಸಿನಿಮಾಗಳು ಬರ್ತವೆ, ಪಿಜ್ಜಾ ಬರುತ್ತೆ, ಡೈರಿ ಮಿಲ್ಕ್ ಬರುತ್ತೆ. ಯಾಕೆ ಬರುತ್ತೆ? ಬರುತ್ತೆ. ನೀವು ತಾಯಿ ಯಾರ ಮಾತನ್ನು ಕೇಳೋದಿಲ್ಲ, ಅದಕ್ಕೆ ಮಗುನು ಕೂಡ ಸಿಂಪಲ್. ಹಾಗಿದ್ರೆ ಮೊದಲನೇ 4 ತಿಂಗಳು ನೀವು ಯಾರ ಜೊತೆಯಲ್ಲಿದ್ದರೆ? ತಾಯಿ ಜೊತೆಯಲ್ಲಿ ಮಾತ್ರ. ಪ್ರಪಂಚ ಅಂದ್ರೆ ಬೇರೆ ಏನು ನಿಮಗೆ ಗೊತ್ತಿಲ್ಲ. ಓಕೆ, ಸರಿ. ಮುಂದೆ ನಿಮಗೆ ಈ ಪ್ರಪಂಚಕ್ಕೆ ಬಂದ ಮೇಲೆ ತಂದೆ ಯಾರು, ಅಣ್ಣ ಯಾರು, ಡಾಕ್ಟರ್ ಯಾರು, ನರ್ಸ್ ಯಾರು, ಅಜ್ಜಿ ಯಾರು, ಅಜ್ಜ ಯಾರು, ಊಟ ಏನು, ತಿಂಡಿ ಏನು, ಹೀಗೆ ಬೇರೆ ಬೇರೆ ವ್ಯಕ್ತಿಗಳು, ಬೇರೆ ಬೇರೆ ಸಂಬಂಧ, ಬೇರೆ ಬೇರೆ ರೀತಿಯ ಅನುಭವಗಳು, ಬೇರೆ ಬೇರೆ ವಸ್ತುಗಳ ಜೊತೆಗೆ ಏನಾಗ್ತಾ ಹೋಯ್ತು? ಕಾರ್ಯವ್ಯವಹಾರ ನಡೀತಾ ಹೋಯ್ತು. ಆ ನಂತರ ನೀವೇನು ಮಾಡಿದ್ರಿ? ಸ್ಕೂಲಿಗೆ ಹೋದಾಗ ನಿಧಾನಕ್ಕೆ ತಾಯಿಯ ಜೊತೆಗಿನ ಸಮಯ ಮತ್ತು ಸಂಬಂಧ ಏನಾಗ್ತಾ ಹೋಯ್ತು? ಕಡಿಮೆ ಆಗ್ತಾ ಹೋಯ್ತು. ಶಿಕ್ಷಣವನ್ನು ಪಡಿತಾ ಹೋದಾಗ ಪ್ರಪಂಚದ ಜನ, ಶಿಕ್ಷಣ ಎಲ್ಲ ಏನು ಹೇಳಿತು ಅಂತಂದ್ರೆ, ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು. ಯಾಕೆ? ತನ್ನನ್ನು ತಾನು ಶರೀರ ಅಂತ ತಿಳಿದುಕೊಂಡಿರುವಂಥ ಕಾರಣದಿಂದ, ಶರೀರಕ್ಕೆ ಚೆನ್ನಾಗಿರೋ ಬಟ್ಟೆ ಬೇಕಾ? ಹಣ ಬೇಕು. ಓಡಾಡ್ಲಿಕ್ಕೆ ಚೆನ್ನಾಗಿರೋ ಕಾರ್ ಬೇಕೋ? ಹಣ ಬೇಕು. ಒಳ್ಳೆ ಒಡವೆ ಹಾಕೊಳ್ಬೇಕಾ? ಹಣ ಬೇಕು. ನಾಲ್ಗೆಗೆ ರುಚಿ ರುಚಿಯಾದ ತಿಂಡಿ ತಿನ್ನಿಸ್ಬೇಕಾ? ಹಣ ಬೇಕು. ಊರು ಸುತ್ತಬೇಕಾ? ಹಣ ಬೇಕು. AC ಬೇಕಾ? ಹಣ ಬೇಕು. ಆವಾಗ ತನ್ನ ಶಾರೀರಿಕವಾದಂಥ ಇಂದ್ರಿಯಗಳ ಸುಖವನ್ನ ನಿಜವಾದಂಥ ಸುಖ ಅಂತ ಅರಿತು ಆತ್ಮ, ಯಾಕಂದ್ರೆ ಪ್ರಪಂಚದವರಲ್ಲಿ ಅದನ್ನೇ ಮಾಡ್ತಿದಾರಲ್ಲ, ಶಾರೀರಿಕ ಜ್ಞಾನ ಇಲ್ಲದೇ ಇರುವಂಥ ಕಾರಣದಿಂದ ಪ್ರಪಂಚದ ಜನರನ್ನ ನೋಡಿ ಅದು ಜ್ಞಾನನೋ ಅಜ್ಞಾನನೋ ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ ಮನಸ್ಸಿನಲ್ಲಿ ಧನ ಸಂಪಾದನೆ ಮಾಡೋದೊಂದೇ ಏನು ಮಾಡುತ್ತೆ? ಮನಸ್ಸಿನಲ್ಲಿ ಇಟ್ಕೊಳ್ಳುತ್ತೆ. ಆವಾಗ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಪಾದನೆ ಮಾಡಬೇಕು ಹೇಳೋದೊಂದೇ ಗುರಿ. ಸಂಪಾದನೆ ಮಾಡಿದ ಮೇಲೆ ಆ ಹಣದಿಂದ ನಾನೇನು ಮಾಡಬಹುದು? ಆರಾಮಾಗಿರಬಹುದು ಹೇಳುವಂಥ ಮನೋಭಾವದಿಂದ ಒಂದು ಮಗು ಶಿಕ್ಷಣವನ್ನು ಪಡೆದು ತುಂಬಾ ಹಣ ಸಂಪಾದನೆ ಮಾಡಲಿಕ್ಕೆ ಎಲ್ಲಿಗೆ ಹೋಗುತ್ತೆ? ದುಬೈಗೆ ಹೋಗುತ್ತೆ. ಶಿಕ್ಷಣ ಮುಗಿಸಿ ಎಲ್ಲಿ ಹೋಗುತ್ತೆ? ಒಬ್ಬರೇ. ಅಪ್ಪ ಅಮ್ಮ ಇಲ್ಲಿ. ಅಪ್ಪ ಅಮ್ಮನನ್ನ ಬಿಟ್ಟಿದೆ, ದೇಶವನ್ನು ಬಿಟ್ಟಿದೆ,
ಸಂಬಂಧವನ್ನು ಬಿಟ್ಟಿದೆ, ಸಂಬಂಧಿಗಳನ್ನು ಬಿಟ್ಟಿದೆ, ಊಟ ತಿಂಡಿ ವ್ಯವಹಾರವನ್ನು ಬಿಡ್ತು, ಮುದ್ದೆಯನ್ನು ಬಿಡ್ತು, ಎಲ್ಲವನ್ನು ಬಿಡ್ತು. ಒಂದೇ ಉದ್ದೇಶ, ಯಾವುದು? ಹಣ ಸಂಪಾದನೆ. ಎಲ್ಲಿಗೋಯ್ತು? ಭಾಷೆ ಬೇರೆ, ದೇಶ ಬೇರೆ, ಊರು ಬೇರೆ. ಅಲ್ಲಿ ಬಾಡಿಗೆ ಮನೆ ಬೇಕು ಅಂದರೆ ಹಣ ಕೊಡಬೇಕು, ಊಟ ಮಾಡಬೇಕು ಅಂದರೆ ಹಣ ಮಾಡಬೇಕು. ಅಲ್ಲೂ ಜನ ಇದ್ದಾರೆ, ವಸ್ತುಗಳಿದ್ದಾರೆ, ವ್ಯಕ್ತಿಗಳಿದ್ದಾರೆ, ಅವ್ರ ಜೊತೆಗೆ ಆ ಮಗು ಇದೆ, ವ್ಯವಹಾರ ಮಾಡ್ತಾ ಇದೆ. ಆದರೆ ಅವರ್ಯಾರೂ ಕೂಡ ಸತ್ಯವಾದಂಥ ಪ್ರೀತಿಯನ್ನ ಈ ಆತ್ಮಕ್ಕೆ ಕೊಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಹೋಟೆಲಿಗೆ ಹೋದಾಗ ಊಟ ಕೊಡ್ತಾನೆ, ಹಣ ತೆಗೆದುಕೊಳ್ತಾನೆ. ಆಫೀಸಲ್ಲಿರುತ್ತೆ ಕೆಲಸ ಮಾಡಿಸ್ಕೊಳ್ತಾನೆ, ಅದಕ್ಕೆ ಹಣವನ್ನು ಕೊಡ್ತಾನೆ. ಇಲ್ಲಿಗೆ ಮನೆ ಕೊಡ್ತಾನೆ, ಹಣ ಕೊಡ್ತಾನೆ, ಹಣ ತೆಗೆದುಕೊಳ್ತಾನೆ. ಎಲ್ಲರೂ ಹಣಕ್ಕೋಸ್ಕರ ಇದ್ದಾರೆ ಹೊರತು ಇವನಿಗೆ ಪ್ರೀತಿ ಕೊಡಲಿಕ್ಕೆ ಯಾರೂ ಇಲ್ಲ. ಒಬ್ಬಂಟಿ. ಯೋಚನೆ ಮಾಡ್ತಾ ಹೋಗಿ. ಹಣ ಬಂತು, ಜೊತೆಯಲ್ಲಿ ಹಗಲು ರಾತ್ರಿ ಸಂಪಾದನೆ ಮಾಡಬೇಕು ಹೇಳುವಂಥ ಉದ್ದೇಶದಿಂದ ಶರೀರಕ್ಕೆ ಕಾಯಿಲೆನೂ ಕೂಡ ಬಂತು. ನಿರಂತರವಾಗಿ ಹೋಟೆಲಲ್ಲಿ ಊಟ ಮಾಡ್ತಾ ಹೋದಾಗ ಏನಾಗತ್ತೆ? ಆರೋಗ್ಯ ಕಾಯಿಲೆನೂ ಕೂಡ ಬಂತು. ಒಂದು ದಿನ ಹಾಸ್ಪಿಟ್ಲಲ್ಲಿ ಕಾಯಿಲೆ ಬಂದ್ಬಿಟ್ಟು ಮಲ್ಕೊಂಡಿರುತ್ತೆ ಮಗು ಅಂತ ದೊಡ್ಡವನು ವ್ಯಕ್ತಿ, ಪ್ರಬುದ್ಧತನದಲ್ಲಿ ಬಂದಿರುವಂಥ ಒಬ್ಬ ವ್ಯಕ್ತಿ. ಮಲ್ಕೊಂಡಾಗ ಅವನು ತನ್ನ ಜೀವನವನ್ನು ಅವಲೋಕನ ಮಾಡ್ಕೊಂಡು ಬರ್ತಾ ಇರ್ತಾನೆ. ನಾನು ಎಲ್ಲಿದ್ದೆ? ನಾನು ನನ್ನ ದೇಶದಲ್ಲಿ, ನನ್ನ ಊರಿನಲ್ಲಿ, ನನ್ನ ಸಂಬಂಧಿಗಳ ಜೊತೆಯಲ್ಲಿ ಇದ್ದಾಗಿರುವಂಥ ಜೀವನ, ದುಬಾಯಿಗೆ ಬಂದ ಮೇಲೆ ನಾನು ಮಾಡಿರುವಂಥ ಜೀವನವನ್ನ ದುಃಖ ಬಂದಾಗ, ಕಷ್ಟ ಬಂದಾಗ, ಕಾಯಿಲೆಗಳು ಬಂದಾಗ, ರೋಗಗಳು ಬಂದಾಗ, ಸಮಸ್ಯೆಗಳು ಬಂದಾಗ ನೋಡ್ಕೊಳ್ತಾನೆ. ಹಾಸ್ಪಿಟ್ಲಲ್ಲಿ ಡಾಕ್ಟರ್, ನರ್ಸ್ ಇದ್ದಾರೆ. ಅವರು ಹಣಕ್ಕೋಸ್ಕರ ಮಾತ್ರ ಇವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಹೊರತು ಚೆನ್ನಾಗಿದ್ದೀರಾ ಅಂತ ಕೇಳಲಿಕ್ಕಲ್ಲಿ ಯಾರೂ ಇಲ್ಲ. ಕರ್ಮ ಮಾಡಲಿಕ್ಕೆ ಸುಸ್ತಾಗ್ತಾ ಇದೆ, ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ನಾಮಕೆ ವಾಸ್ತೆ ಹಣಕ್ಕೋಸ್ಕರ ಸ್ಥೂಲ ರೂಪದಲ್ಲಿ ಮಾಡ್ತಾ ಇದ್ದಾರೆ ಹೊರತು ಅಲ್ಲೆಲ್ಲೂ ಕೂಡ ಸತ್ಯವಾದ ಪ್ರೀತಿ ಕಾಣ್ತಾ ಇಲ್ಲ. ಆವಾಗ ಆ ಮಗುವಿನ ಮನಸ್ಸಿನಿಂದ ಒಂದೇ ಮಾತು ಬರ್ತದೆ. ಏನು? ಅಮ್ಮ. ಏನು ಬರುತ್ತೆ? ಆವಾಗ ಅದಕ್ಕೆ ಅರಿವಾಗತ್ತೆ ಸತ್ಯವಾಗಿರುವಂಥ ಪ್ರೀತಿ ಯಾವುದು, ಸರ್ವೋತ್ತಮ ಸಂಬಂಧ ಯಾವುದು, ಸರ್ವೋತ್ತಮವಾದಂತಹ ಸ್ನೇಹ ಯಾವುದು, ಸರ್ವೋತ್ತಮವಾದಂತಹ ಸೇವೆ ಯಾವುದು. ಜೀವನದ ಎಲ್ಲ ಹಂತವನ್ನು ದಾಟಿಬಿಟ್ಟು ಆ ಕಷ್ಟಗಳು ಪರ್ವತ ರೂಪದಲ್ಲಿ ಬಂದು ಕುಳಿತುಕೊಂಡಾಗ ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡುವಂಥವ್ರು ಯಾರು ಅಂತ ಆ ದಿನ ಮಗು ಗೊತ್ತಾಗತ್ತೆ. ಅಲ್ಲಿವರೆಗೆ ಅವರ ಶರೀರ ಏನಾಗಿರ್ತದೆ? ಕ್ರಶವಾಗಿರ್ತದೆ. ಎಷ್ಟು ಕ್ರಶವಾಗಿರುತ್ತೆ ಅಂತಂದ್ರೆ, ಆ ಮಗುಗೆ ಆಕ್ಸಿಡೆಂಟ್ ಆಗಿದೆ, ವಾಪಸ್ ಊರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಯಾರೋ ಮಾತಾಡಿಸ್ತಾ ಇಲ್ಲ, ಕಂಪ್ನಿಯವರು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಅಷ್ಟೇ, ಆದರೆ ಕೇರ್ ಪಾಲನೆ ತೆಗೆದುಕೊಳ್ಳುತ್ತಾ ಇಲ್ಲ, ಯಾರು ಕೇಳಲಿಕ್ಕೆ ಬರೋರಿಲ್ಲ. ಅಂಥ ಸಮಯದಲ್ಲಿ ತನ್ನ ದೇಶದಿಂದ ತನ್ನ ಮಗನಿಗೋಸ್ಕರ ತಾಯಿ ಹೋಗ್ತಾಳೆ. ಹೋಗ್ಬಿಟ್ಟು ಅಷ್ಟು ವಯಸ್ಸಾಗಿರುವಂಥ ಮಗುವನ್ನ ತನ್ನ ಮಡಿಲಲ್ಲಿ ಎತ್ಕೊಂಡು ವಿಮಾನದಲ್ಲಿ ಕರ್ಕೊಂಡು ಮನೆಗೆ ಬಂದಾಗ ಆ ಮಗುವಿನ ಕಣ್ಣಲ್ಲಿ ನೀರು ಬರ್ತದೆ. ಆವಾಗ ಆ ಮಗುವಿಗೆ ಗೊತ್ತಾಗತ್ತೆ ಉಳಿದವರೆಲ್ಲ ತೋರಿಸ್ತಾ ಇರುವಂಥದ್ದು ತೋರಿಕೆಯ ಪ್ರೀತಿ, ತಾಯಿ ತೋರಿಸ್ತಾ ಇರೋದು ಸತ್ಯವಾದ ಪ್ರೀತಿ. ಅರ್ಥ ಆಗ್ತಿದೆಯಾ? ಇದು ಯಾರ ಕತೆ? ಬಾಬಾ ಹೇಳ್ತಾರೆ, ಮಕ್ಕಳೇ, ಪರಮಧಾಮದಲ್ಲಿ ನೀವು ಮತ್ತು ಪರಮಾತ್ಮ ಮಾತ್ರ ಇದ್ರಿ. ಆರಂಭದಲ್ಲಿ, ಆದಿಯಲ್ಲಿ, ಆರಂಭದಲ್ಲಿ ಎಲ್ಲಿದ್ರಿ ನೀವು ಬಾಬಾ ಶಾಂತಿ ಅಷ್ಟೇ. ಬೇರೇನು ಗೊತ್ತಿರಲಿಲ್ಲ ನಿಮಗೆ. ಸ್ಥೂಲ ಪ್ರಪಂಚ ಆಗಲಿ, ನಾಟಕ ಆಗಲಿ,
ಸತ್ಯಯುಗ ಆಗಲಿ ಏನು ಗೊತ್ತಿಲ್ಲ, ಏನಿದ್ರಿ ನೀವು ಮತ್ತು ಬಾಬಾ ಮಾತ್ರ ಇದ್ರಲ್ಲಿ, ಅದು ಶ್ರೇಷ್ಠ, ಅದು ಆನಂದದಾಯಕ, ಅದು ಸರ್ವೋತ್ತಮ, ಅದು ನಿಜವಾದಂಥ ಸುಖ, ಅದು ನಿಸ್ವಾರ್ಥ ಸ್ನೇಹ, ನಿಸ್ವಾರ್ಥ ಸೇವೆ. ಅರ್ಥ ಆಗ್ತಿದೆಯಾ? ಅಲ್ಲಿಂದ ಎಲ್ಲಿಗೆ ಬಂದ್ರಿ? ಸತ್ಯಯುಗಕ್ಕೆ. ಸತ್ಯಯುಗಕ್ಕೆ ಬಂದಾಗ ಇಲ್ಲಿರುವಂಥ ಇಂದ್ರಿಯಗಳ ಸುಖ ನೋಡ್ತಾ ನೋಡ್ತಾ ಏನ್ ಮಾಡಿದ್ರಿ? ಅಮ್ಮನನ್ನ ಮರ್ತು ಬಿಟ್ರಿ. ಆಮೇಲೆ ದ್ವಾಪರ ಯುಗದಿಂದ ಎಲ್ಲಿಗೆ ಹೋದ್ರಿ? ದುಬೈಗೆ ಹೋದ್ರಿ. ಎಲ್ಲಿಗೆ ಹೋದ್ರಿ? ದುಬೈಗೆ ಹೋಗ್ಬಿಟ್ಟು ಏನ್ ಮಾಡಿದ್ವಿ? ಇಲ್ಲೆಲ್ಲ ಸಂಬಂಧಿಗಳ ಜೊತೆಗೆ ಇದ್ದೀವಿ, ಲೆಕ್ಕಾಚಾರಕ್ಕೋಸ್ಕರ ಮಾತಾನೆ ಹೊರತು ಅವರಾರು ನಿಮ್ಗೆ ಏನ್ ಮಾಡ್ತಾ ಇಲ್ಲ, ಪ್ರೀತಿ ತೋರಿಸ್ತಾ ಇಲ್ಲ. ತಾಯಿ ಹೆಸರಿನಲ್ಲಿ ಆಸ್ತಿ ಇದ್ರೆ, ಬಂಗಾರ ಇದ್ರೆ, ಹಣ ಇದ್ರೆ ಮಾತ್ರ ಪ್ರೀತಿ, ಇಲ್ಲಾಂದ್ರೆ ತಾಯಿಗೆ ಪ್ರೀತಿ ಇಲ್ಲ. ಅರ್ಥ ಆಗ್ತಿದೆಯಾ? ಹಾಗೆ ಮಗ ಹಣ ತಂದು ಕೊಡ್ತಾ ಅಂದ್ರೆ ಮಾತ್ರ ತಾಯಿಗೆ ಮಗನ ಮೇಲೆ ಪ್ರೀತಿ. ಮಗ ಹಣ ಕೊಡಲ್ಲ, ಗೌರವ ಕೊಡಲ್ಲ ಅಂತಂದ್ರೆ ಮಗನ ಮೇಲೂ ತಾಯಿಗೇನಿಲ್ಲ, ಪ್ರೀತಿ ಇಲ್ಲ. ಅರ್ಥ ಆಗ್ತಿದೆಯಾ? ಇಷ್ಟೆಲ್ಲ ಮಾಡಿದ ಮೇಲೆ ಕಷ್ಟಗಳು, ಸಮಸ್ಯೆಗಳು ಪರ್ವತದ ರೂಪದಲ್ಲಿ, ಪ್ರವಾಹದ ರೂಪದಲ್ಲಿ, ಸುನಾಮಿ ರೂಪದಲ್ಲಿ ಬಂದಾಗ ಅವಾಗ ಮನಸ್ಸು ಕರೆಯುತ್ತೆ ಅಮ್ಮ ಅಂತ. ಅವಾಗ ಯಾರು ಬರ್ತಾರೆ? ಬಾಬಾ ಬಂದ್ಬಿಟ್ಟು ಜ್ಞಾನವನ್ನ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಬಟ್ಟಿಯ ಮೂಲಕ ಅನುಭವವನ್ನು ಕೂಡ ಮಾಡಿಸ್ತಾರೆ. ಆ ಅನುಭವ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಸತ್ಯ ಮತ್ತು ಸುಳ್ಳಿನ ಅಂತರ. ಸರ್ವೋತ್ತಮವಾಗಿರುವಂತಹ ಸ್ನೇಹ ಯಾವುದು? ಯಾಕಂದ್ರೆ ಬಾಬಾ ಹೇಳ್ತಾರೆ, ನಾನು ಏನು ಕೊಡ್ತೇನೆ ಅದು ಕರ್ಮದ ಫಲ ಅಲ್ಲ, ಸೇವೆಯ ರೂಪದಲ್ಲಿ ನಾನು ಮಾಡ್ತಿದ್ದೇನೆ, ನಿಮ್ಮಿಂದ ನಾನು ಏನನ್ನೂ ಕೂಡ ನಿರೀಕ್ಷೆ ಮಾಡ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ತಾಯಿಯ ಮಡಿಲಲ್ಲಿದ್ದಾಗ ಆ ಮಗುವಿಗೆ ಸತ್ಯ ಗೊತ್ತಾಗತ್ತೆ. ನಿಜವಾದಂತಹ ಪ್ರೀತಿ ಆತ್ಮಿಕ ಪ್ರೀತಿನೇ ಹೊರತು ಶಾರೀರಿಕ ಪ್ರೀತಿ ಅಲ್ಲ ಹೇಳುವಂಥದ್ದು ಅರಿವಾಗತ್ತೆ. ಆಮೇಲೆ ಮನೆಗೆ ಬಂದಿರುವಂಥ ಮಗು ಹೇಳುತ್ತೆ, ಅಮ್ಮ ಗಂಜಿಯಾಗಿಲ್ಲಿ ಹಳೆ ಮನೆ ಇಲ್ಲಿ, ನಾನು ಇದೇ ಮನೆಯಲ್ಲಿ ಇರ್ತೇನೆ ಹೊರತು ನನಗೆ ದುಬೈ ಬೇಡ. ಅರ್ಥ ಆಗ್ತಿದೆ? ಆತ್ಮೀಯ ಸ್ವಲ್ಪ ಚಿಂತನೆಯನ್ನ ಮಾಡಿ, ಯೋಚನೆಯನ್ನ ಮಾಡಿ. ಭಗವಂತ ನಮಗೆ ಕೊಟ್ಟಿರೋದೇನು, ನಾವು ಮಾಡ್ತಾ ಇರೋದೇನು? ಭಗವಂತ ಕಣ್ಣು ಹೇಳುವಂತ ಒಂದು ಇಂದ್ರಿಯವನ್ನ ಕೊಟ್ಟಿದ್ದಾನೆ. ಯಾಕೆ? ಎಲ್ಲೂ ಆಕ್ಸಿಡೆಂಟ್ ಮಾಡ್ಕೊಳ್ಬಾರ್ದು, ಜಜ್ಕೊಳ್ಬಾರ್ದು ಅಂತ. ವಸ್ತುಗಳನ್ನು ಗುರುತಿಸಲಿಕ್ಕೆ, ಉಪ್ಪು ಯಾವುದು, ಹುಳಿ ಯಾವುದು, ಖಾರ ಯಾವುದು, ಕಲ್ಲು ಯಾವುದು, ಮಣ್ಣು ಯಾವುದು, ಎಲ್ಲಿ ಕಾಲು ಜಾರತ್ತೆ, ಕರ್ಮವನ್ನ ಮಾಡಬೇಕಾದ್ರೆ ವಸ್ತುವನ್ನ ಗುರುತಿಸುವಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಕಣ್ಣನ್ನ ಕೊಟ್ಟಿರುವಂಥದ್ದು. ಆದ್ರೆ ನಾವು ಆ ಕಣ್ಣನ್ನು ಏನ್ ಮಾಡ್ತಿದ್ದೀವಿ? ಸೌಂದರ್ಯವನ್ನು ನೋಡೋದು ಕಡೆಗೆ, ಬಂಗಾರವನ್ನು ನೋಡೋದು ಕಡೆಗೆ. ಅದು ನನಗೆ ಸಂಬಂಧ ಇಲ್ಲದೆ ಇರುವಂತ ವಿಷಯ. ಹೌದಲ್ಲೂ? ನೀವು ಪ್ರಕೃತಿಯನ್ನು ನೋಡೋದು ಏನ್ ಸಿಗ್ತದೆ ನಿಮಗೆ? ಕಾಶ್ಮೀರಕ್ಕೆ ಹೋದ ಏನ್ ಸಿಗತ್ತೆ? ಏನ್ ಸಿಗ್ತದೆ? ಉದಯಪುರ ನೋಡ್ಲಿಕ್ಕೆ ಹೋದ ಏನ್ ಸಿಗ್ತದೆ? ಆ ಕಣ್ಣಿನ ಸುಖಕ್ಕಾಗಿ ಸಮಯವನ್ನ, ಹಣವನ್ನ ವ್ಯರ್ಥ ಮಾಡೋದಷ್ಟೇ ಬಿಟ್ರೆ ಅದಕ್ಕೂ ನಿಮ್ಮ ಕರ್ಮಕ್ಕೂ ಏನು ಸಂಬಂಧ? ಅರ್ಥ ಆಗಿ ಸ್ವಲ್ಪ ಯೋಚನೆಯನ್ನು ಮಾಡಿ. ಕಣ್ಣನ್ನ ಕೊಟ್ಟಿರೋದು ಆ ಸಮಯದಲ್ಲಿ ಏನು ಕರ್ಮ ಮಾಡ್ಬೇಕು. ಇವಾಗ ನಾವು ಇಲ್ಲಿ ಬಂದಿದ್ದೀವಿ ಯಾಕೆ? ಈಶ್ವರ ಜ್ಞಾನ ಕೇಳಲಿಕ್ಕೆ. ಕಣ್ಣು ಸರಿಯಾಗಿದ್ದಾಗ ಯಾವ ಚೇರ್ ಮೇಲೆ ಕೂತ್ಕೊಳ್ಬೇಕು, ಎಲ್ಲಿ ನಿಂತ್ಕೊಳ್ಬೇಕು, ಏನ್ ತಿನ್ನಬೇಕು ಅಂತ ಏನಾಗುತ್ತೆ ಗೊತ್ತಾಗತ್ತೆ. ಊಟ ಮಾಡಬೇಕಾದ್ರೆ ಊಟದಲ್ಲಿ ಮೆಣಸಿನಕಾಯಿನೂ ಕೂಡ ಇರ್ತದೆ, ಬಾಳೆಹಣ್ಣು ಇರ್ತದೆ. ಮೆಣಸಿನಕಾಯಿ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬೇಕು. ಹೆಂಗ್ ಗೊತ್ತಾಗತ್ತೆ? ಕಣ್ಣಿಂದ ನೋಡಿದಾಗ ಮಾತ್ರ. ಅದಕ್ಕೋಸ್ಕರ ಕೊಟ್ಟಿರೋದು ನಿಮಗೆ. ನೀವೇನು ಕರ್ಮವನ್ನ ಮಾಡ್ತಿರೋ ಕರ್ಮದಲ್ಲಿ ಸರಿತಪ್ಪಿನ ಅರಿವಿರ್ಲಿಕ್ಕೆ ನಿಮಗೆ ಕಣ್ಣು ಹಿಡಿದನ್ನು ಕೊಟ್ಟಿದ್ದಾರೆ. ಆದ್ರೆ ಆತ್ಮೀಯರೇ, ನಾವು ಇವತ್ತು ಆ ಕಣ್ಣನ್ನು ಯಾವುದಕ್ಕೆ ಹೆಚ್ಚಿಗೆ ಉಪಯೋಗ ಮಾಡ್ತಿದ್ದೀವಿ? ಸೀರಿಯಲ್ ನೋಡೋದಲ್ಲಿ, ಫಿಲ್ಮ್ ನೋಡೋದಲ್ಲಿ. ಸೀರಿಯಲ್ ಸತ್ಯ ಘಟನೆ ಅಲ್ಲ ಅದು. ಅವರೇನೋ ಕಲ್ಪನೆಗಳನ್ನ ನಿಮ್ಗೆ ತೋರಿಸಿದಾರೆ, ನೀವು ಅದೇನು ನಿಜ ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದೀರಿ? ಮನಸ್ಸಿನಲ್ಲಿ ಇಟ್ಕೊಳ್ತಾ ಇದ್ದೀರಿ. ಆ ಸೀರಿಯಲ್ ಆಗಲಿ, ಫಿಲ್ಮ್ ಆಗಲಿ ನಿಮ್ಮ ಜೀವನಕ್ಕೆ ಯಾವುದೇ ರೀತಿ ಉಪಯೋಗಕ್ಕೆ ಬರುವಂಥದ್ದಲ್ಲ. ಇನ್ನು ಕಿವಿಯನ್ನ ಕೊಟ್ಟಿದ್ದಾರೆ ಯಾಕೆ? ಬೇರೆಯವರು ಹೇಳಿರುವಂಥ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಶಬ್ದವನ್ನು ಗ್ರಹಿಸಲಿಕ್ಕೆ.
ನಿಮ್ಮ ಹತ್ರ ಕಿವಿ ಇಲ್ಲ ಅಂತಂದ್ರೆ ವೆಹಿಕಲ್ ಬಂದಿರೋ ಶಬ್ದ ಗೊತ್ತಾಗೋದಿಲ್ಲ, ಬೇರೆಯವರು ಕೂಗಿರೋದು ಕೇಳೋದಿಲ್ಲ, ಬೇರೆಯವರ ಮಾತು ಅರ್ಥ ಆಗೋದಿಲ್ಲ, ಭಾವನೆಗಳು ಅರ್ಥ ಆಗೋದಿಲ್ಲ, ವಿಷಯಗಳು ಅರ್ಥ ಆಗೋದಿಲ್ಲ. ಕರ್ಮವನ್ನು ಮಾಡಲಿಕ್ಕೂ ಕೂಡ ಕೆಲವೊಂದ್ಸಲ ಶಬ್ದದ ಮೂಲಕ ನಿಮಗೆ ಇನ್ಫಾರ್ಮೇಶನ್ ಅನ್ನು ಕೊಡಬೇಕಾಗ್ತದೆ. ಇವತ್ತು ನಿಮಗೆ ಕಿವಿನೇ ಇಲ್ಲ ಅಂತಂದ್ರೆ ಭಗವಂತನ ಜ್ಞಾನ ಹೇಗೆ ಅರ್ಥ ಆಗ್ತಿತ್ತು ನಿಮಗೆ? ಜ್ಞಾನನೇ ಅರ್ಥ ಆಗಿಲ್ಲ ಅಂದ್ರೆ ಭಗವಂತನ ಹೇಗೆ ನೆನಪು ಮಾಡ್ತಾ ಇದ್ರಿ? ಅವಾಗ ಕಿವಿ ಬೇಕೋ ಬೇಡವೋ? ಹಾಗಿದ್ರೆ ಕಣ್ಣಿರೋದು ಯಾಕೆ? ಭಗವಂತನ ನೋಡ್ಲಿಕ್ಕೆ. ಕಿವಿ ಇರೋದು ಯಾಕೆ? ಭಗವಂತನ ಜ್ಞಾನ ಕೇಳಲಿಕ್ಕೆ. ನಾವಿವತ್ತೇನ್ ಮಾಡ್ತಿದ್ದೀವಿ? ಇಂದ್ರಿಯಗಳ ಸುಖ. ಇನ್ನು ನಾಲ್ಗೆ ಕೊಟ್ಟಿದ್ದಾರೆ ಯಾಕೆ? ಸತ್ಯ ಹೇಳೋದಕ್ಕಲ್ಲ, ಹಲ್ಲನ್ನ ಕೊಟ್ಟಿರೋದು ತಿಂದಿರುವಂತ ಆಹಾರವನ್ನ ಚೆನ್ನಾಗಿ ಜಗಿಲಿಕ್ಕೆ, ನಾಲಿಗೆ ಕೊಟ್ಟಿರೋದು ಆ ಆಹಾರದಲ್ಲಿ ಲಾಲಾರಸ ಮಿಕ್ಸ್ ಆಗಲಿಕ್ಕೆ. ನಾವು ಲಾಲಾರಸ ಮಿಕ್ಸ್ ಮಾಡಲಿಕ್ಕೆ ಹಲ್ಲಿಂದ ಜಗಿಲಿಕ್ಕೆ ಅವಕಾಶ ಕೊಡೋದೇ ಇಲ್ಲ. ಯಾಕೇಳಿ? ಟೈಮ್ ಇಲ್ಲ. ನಮ್ಗೆ ಲಾಲಾರಸ ಬೇಡ, ಹಲ್ಲು ಬೇಡ, ನನಗೇನ್ ಬೇಕು? ರುಚಿ ಬೇಕು. ಏನ್ ಬೇಕು? ನಾಟಕದ ಅನುಸಾರ ಭಗವಂತ ಏನು ಕೊಟ್ಟಿದ್ದಾರೋ ಅದನ್ನು ನಾನು ಸ್ವೀಕಾರ ಮಾಡಲ್ಲ. ನನಗೆ ಮನೇಲಿ ಅಮ್ಮ ಮಾಡಿದ ಊಟ ಬೇಡ, ನನಗೇನ್ ಬೇಕು? ಅರ್ಥ ಆಗ್ತಾ ಇದೆಯಾ? ನಮಗೆ ಹಳೆ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತು, 10 ಗಂಟೆಗೆ ಮುದ್ದೆ ಅನ್ನ ಬಿಟ್ಟೆ ಬೇರೆ ಏನೂ ಇರ್ಲಿಲ್ಲ ನಿಮ್ಮ ಮನೇಲಿ, ಹೌದಾ? 10 ಗಂಟೆಗೆ ಒಂದ್ಸಲ, 6 ಗಂಟೆಗೆ ಒಂದ್ಸಲ. ಈಗ ದೋಸೆ ಮಾಡ್ಬೇಕು, ಪುರಿ ಮಾಡ್ಬೇಕು, ಟೀ ಬೇಕು, ಕಾಫಿ ಬೇಕು, ಎಲ್ಲನೂ ಕೂಡ ಬೇಕು ಇವಾಗ, ಹೌದಲ್ಲೋ? ಹಾಗೆ ಇಲ್ಲಿ ಮ್ಯಾಮ್ ಹೇಳ್ತಾರೆ, ನಾಲಿಗೆಯನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ತಿದ್ದೀವಿ. ಇನ್ನು ಮೂಗಿರುವಂಥದ್ದು ಯಾಕೆ? ಯಾವುದೋ ಒಂದು ಸ್ಥಳಕ್ಕೆ ದುರ್ವಾಸನೆ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಿಮಗೆ ಅವಶ್ಯಕತೆ ಇಲ್ಲದೆ ಇರುವಂಥದ್ದು ಏನೋ ಇದೆ, ಅಲ್ಲಿಂದ ನೀನು ಹೊರಗಡೆ ಬಾ. ಒಂದು ನಾಯಿ ಸತ್ತಿ ಬಿದ್ದಿದೆ, ಏನೋ ಕೊಳ್ತಿರೋದು ಬಂದಿದೆ ಅಂತಂದ್ರೆ ಅಲ್ಲಿ ಏನಾಗಿದೆ? ರೋಗಾಣುಗಳಿದ್ದಾವೆ. ಅದು ನಿನ್ನ ಶರೀರಕ್ಕೆ ತೊಂದರೆ ಕೊಡುತ್ತೆ. ಅದನ್ನು ಗುರುತಿಸ್ಲಿಕ್ಕೆ, ಅಥವಾ ಹೂವು ಹಣ್ಣಿನ ಸುವಾಸನೆಯನ್ನ ಅನುಭವಿಸ್ಲಿಕ್ಕಿರುವಂಥದ್ದು. ಆದ್ರೆ ನಾವಿವತ್ತು ಮೂಗನ್ನು ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೀವಿ? ಯಾವುದಕ್ಕೆ ಉಪಯೋಗ ಮಾಡ್ಕೊಳ್ತಿದ್ದೀವಿ? ನಾನು ಬೇಕಾದ 3 ದಿನ ಸ್ನಾನ ಮಾಡಲ್ಲ, ಸೆಂಟ್ ಹಾಕೊಂಡು ಹೋಗಿರ್ತೇನೆ. ಯಾಕೆ ಹೇಳಿ? ಸೆಂಟಿನ ಸ್ಮೆಲ್ ನನಗೆ ಬೇಕು ಅಲ್ವಾ? ಬಾತ್ರೂಮ್ ಹೆಂಗ್ ಬೇಕಾದ್ರೂ ಇಲ್ಲಿ ಅದು ಹಾರ್ಪಿಕ್ ಆಗ್ಬಿಟ್ಟು ಗಮ್ಮಂತ ಸ್ಮೆಲ್ ಬರಬೇಕು. ಮನೆಯಲ್ಲಿ ಫಿನೈಲ್ ಬೇಕು. ಅದರಲ್ಲೆಲ್ಲ ಏನಿರ್ತದೆ? ಕೆಮಿಕಲ್ಸ್ಗಳಿರ್ತಾವೆ. ಅರ್ಥ ಆಗ್ತಿದೆಯಾ? ಹಾಗೆ ಚರ್ಮ ಯಾಕಿದೆ? ಒಂದು ರಕ್ಷಣೆ. ಎರಡನೇದಾಗಿ ಚಳಿ ಬಿಸಿಲು ಆದಾಗ ಅದನ್ನ ಶರೀರ ಏನ್ ಮಾಡೋದಿಲ್ಲ, ತಡ್ಕೊಳ್ಳೋದಿಲ್ಲ. ಅದು ಗೊತ್ತಾಗ್ಲಿಕ್ಕೆ. ನಾಲಿಗೆ ಏನು ಮಾಡುತ್ತೆ ಅಂತಂದ್ರೆ, ನೋಡಿ ತುಂಬಾ ಖಾರ ಇದೆ ಅಂತಂದ್ರೆ ಆ ಆಹಾರ ಶರೀರಕ್ಕೆ ಇಷ್ಟ ಆಗೋದಿಲ್ಲ ಅಂತ ನಾಲಿಗೆ ನಿಮ್ಗೆ ಹೇಳ್ತಾ ಇದೆ. ನಾಲಿಗೆ ಅಂತಂದ್ರೆ ನಿಮ್ಮ ಜಠರ ಮತ್ತು ದೊಡ್ಡ ಕರಳು ಚಿಕ್ಕ ಕರಳು ಇದೆಯಲ್ಲ, ಅದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನಿಮ್ಮ ಚಿಕ್ಕ ಕರಳು ದೊಡ್ಡ ಕರಳಲ್ಲಿ ಏನಾದರೂ ವೇಸ್ಟೇಜ್ ಇದೆ, ನಾಲಿಗೆ ಕಪ್ಪಾಗಿರ್ತದೆ. ಅದು ಏನು ಬೇಕು ಏನು ಬೇಡ ಅಂತ ನಾಲ್ಗೆ ಏನು ಮಾಡ್ತಾ ಇರ್ತದೆ? ನಿಮ್ಗೆ ತೋರಿಸ್ತಾ ಇರ್ತದೆ. ತುಂಬಾ ಬಿಸಿ ಒಳಗಡೆ ಕಳಿಸ ಸುಟ್ಟೋಗ್ತದೆ. ಅದಕ್ಕೆ ನಾಲ್ಗೆನ ಮೊದಲೇನಾಗ್ತದೆ? ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಆದರೆ ಯಾವ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಆ ಸಾಧನಗಳಿದ್ದಾವೋ ಆ ಸಾಧನಗಳನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಆತ್ಮೀಯರ ತಪ್ಪು ಸಾಧನದಲ್ಲಿ ಇಲ್ಲ, ಉಪಯೋಗ ಮಾಡೋರ ಕೈಯಲ್ಲಿದೆ. ಇದೇ ಟಿವಿಯಲ್ಲಿ ಪೀಸ್ ಆಫ್ ಮೈಂಡ್ ಚಾನಲ್ ಕೂಡ ಬರ್ತದೆ. ಅದರಿಂದ ನಾವು ಆಧ್ಯಾತ್ಮಿಕತೆಯ ಸಾಧನೆಯನ್ನು ಕೂಡ ಮಾಡಬಹುದು. ಇದೇ ಟಿವಿಯಲ್ಲಿ ಸೀರಿಯಲ್ ಮತ್ತು ಫಿಲ್ಮ್ ಬರ್ತದೆ. ಇದರಿಂದ ನಾವು ಕೆಟ್ಟವರು ಕೂಡ ಆಗ್ಬೋದು. ಹಾಗಂತ ಅದು ಸಾಧನದ ತಪ್ಪ? ಹಾಗಿದ್ರೆ ಈ ಯೋಚನೆ ಮಾಡಿ, ಭಗವಂತ ಈ ಇಂದ್ರಿಯವನ್ನು ಏನು ಕೊಟ್ಟಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ, ಅದನ್ನು ನಾವು ಯಾವ ಉದ್ದೇಶಕ್ಕೋಸ್ಕರ ಅದನ್ನೇನು ಮಾಡ್ತಿದ್ದೀವಿ? ಉಪಯೋಗವನ್ನು ಮಾಡ್ಕೊಳ್ತಿದ್ದೀವಿ ಅಂತ ಸ್ವಲ್ಪ ಗಮನವನ್ನು ಕೊಡಿ. ನಮ್ಮ ಜೀವನದ ಉದ್ದೇಶ ಗುರಿಯನ್ನು ನಾವೇನ್ ಮಾಡಿಬಿಟ್ಟಿದ್ದೀವಿ? ತಪ್ಪು ಬಿಟ್ಟಿದ್ದೀವಿ. ಅದನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಬರ್ಲಿಕ್ಕೆ ಯಾರು ಬಂದಿದ್ದಾರೆ? ಬಾಬಾ ಬಂದಿದ್ದಾರೆ. ಈಗ ಸತ್ಯ ಹೇಳಿ, ದಿನದಲ್ಲಿ ಹೆಚ್ಚಿನ ಸಮಯ ನೀವು ದುಬೈಯಲ್ಲಿ ಇರ್ತಿರೋ ಅಮ್ಮನ ಹತ್ರ ಇರ್ತಿರೋ? ಸತ್ಯ ಹೇಳಿ. ಇರ್ತಾನೆ? ಹೆಚ್ಚಿಗೆ ಸಮಯ ಎಲ್ಲಿರ್ತೀವಿ? ದುಬೈನಲ್ಲೇ ಇರ್ತಾ ಇದ್ದೀವಿ. ಅದಿರ್ಬೇಕಾಗಿರೋದಿಲ್ಲಿ. ಇಲ್ಲಿ ಇವತ್ತಿನ ಈ ಬಟ್ಟಿಯಲ್ಲಿ ಆ ಭಗವಂತನ ಪ್ರೀತಿ ಅಂತಂದ್ರೆ ಏನು, ಎಷ್ಟು ಬಾಬಾ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಆತ್ಮೀಯರೇ, ತಾಯಿ ಬಂದು ಕರ್ಕೊಂಡು ಮಡಿಲಲ್ಲಿ ಇಟ್ಕೊಂಡ ಮೇಲೂ ಕೂಡ ನಿಮ್ಮ ಮನಸ್ಸು ಇನ್ನೂ ದುಬಾಯಿನಲ್ಲಿದೆ, ಇನ್ನೂ ಇಂದ್ರಿಯಗಳ ಸುಖದಲ್ಲಿದೆ, ಇನ್ನೂ ಧನದಲ್ಲಿದೆ ಅಂತಂದ್ರೆ
ಅರ್ಥ ಆಗ್ತಾ ಇದೆಯಾ? ಇಷ್ಟೆಲ್ಲ ನಾನು ಮಾಡಿಬಿಟ್ಟು, ಇಷ್ಟೆಲ್ಲ ನೀವು ತಪ್ಪನ್ನ ಮಾಡಿ ವಾಪಸ್ ಮನೆಗೆ ಕರೆದುಕೊಂಡು ಬಂದು ನಿಮ್ಮ ತಪ್ಪನ್ನ ಯಾವುದನ್ನೂ ನೋಡದೇನೆ ತಾಯಿ ಹೇಳ್ತಾಳೆ, ಮಗು ದುಬೈಗೆ ಹೋಗ್ಬೇಡ, ಸುಖ ಇಲ್ಲಿ ದುಃಖ ಇಲ್ಲಿ, ಸುಮ್ಮನೆ ಇಲ್ಲೇ ಇರು, ಅಲ್ಲಿ ಕಷ್ಟ ಅಂತೆ, ತೊಂದರೆ ಅಂತೆ, ಏನಾದರೂ ಹೆಚ್ಚು ಕಡಿಮೆ ಅಂತ ಯಾರು ನೋಡ್ಕೊಳ್ತಾರೆ, ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲಪ್ಪ, ಹಣ ಹೆಚ್ಚಿಗೆ ಇಲ್ದಿದ್ರು ಪರವಾಗಿಲ್ಲ ಅಂತಂದ್ರೆ ತಾಯಿ ಬೇಡ ಅಂತಂದ್ರು ಪತ್ನಿ ಕಳಿಸ್ತಾಳೆ, ಹೋಗ್ರಿ ಹೋಗ್ರಿ ಹೋಗ್ರಿ. ಯಾಕೆ? ಇವರಿಗೆ ಇಂದ್ರಿಯ ಸುಖ ಬೇಕು. ಅರ್ಥ ಆಗ್ತಿದೆಯಾ? ಇವತ್ತು ನಾವು ಮನುಷ್ಯಾತ್ಮರನ್ನ ಯಾವ ಕಡೆ ಕಳಿಸ್ತಾ ಇದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಕಾರಣ ದೇಹದ ಸುಖದಲ್ಲಿ ಇನ್ನೂ ಇದ್ದೀವಿ ಆತ್ಮೀಯರೇ. ಒಂದು ಸಲ ನೀವು ಆತ್ಮಿಕ ಸುಖವನ್ನು ಅನುಭವ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ಗೊತ್ತಾಗುತ್ತೆ ನಿಜ ಸುಖ ಮತ್ತು ತೋರಿಕೆಯ ಸುಖಕ್ಕೂ ವ್ಯತ್ಯಾಸ ಏನು ಅಂತ ಗೊತ್ತಾಗತ್ತೆ ನಿಮಗೆ. ಒಂದಲ್ಲ ಒಂದು ದಿವಸ ಭವಿಷ್ಯದಲ್ಲಿ ಜಯ ಯಾರಿಗೆ? ಸತ್ಯಮೇವ ಜಯತೆ. ಯಾರ ಹತ್ರ ಆತ್ಮಿಕ ಸುಖ ಇರ್ತದೋ, ಆತ್ಮಿಕ ಜ್ಞಾನ ಇರುತ್ತದೋ, ಆತ್ಮಿಕ ಶಕ್ತಿ ಇರ್ತದೋ, ಅವರದೇ ಅಂತಿಮದಲ್ಲಿ ಯಾರ ಜೊತೆಗೆ ಸತ್ಯ ಧರ್ಮ ಭಗವಂತ ಇಡ್ತಾರೋ ಅವರಿಗೆ ಅಂತಿಮದಲ್ಲಿ ಏನಾಗ್ತದೆ? ಜಯವಾಗ್ತದೆ. ಆವಾಗ ಜನ ನಿಮ್ಮ ಎದುರುಗಡೆಗೆ ಬರ್ತಾರೆ. ಇವತ್ತು ನಾವು ಬೆಂಗಳೂರಂತ ಊರುಗಳಲ್ಲಿ ನೋಡ್ತಾ ಇದ್ದೀವಿ, IT ಕಂಪನೀಸಲ್ಲಿ ಜನಗಳು ಹಣ ಸಂಪಾದನೆ ಮಾಡ್ತಿದ್ದಾರೆ. ಆದರೆ ನೀವು ಹಳ್ಳಿಯ ಜನ ಏನು ಮಾಡ್ತಿದ್ದೀರಿ? ರಾಗಿ ಭತ್ತ ಬೆಳೆಸ್ತಾ ಇದ್ದೀರಾ. ಒಂದು ದಿನ ಅವ್ರು ನಿಮ್ಮ ಹತ್ರ ಬರಲೇಬೇಕು. ಯಾಕೆ? ಯಾಕಂದ್ರೆ ಏನಾದರೂ ಊಟಕ್ಕೆ ಬೇಕೇ ಬೇಕು ತಾನೆ. ಏನ್ ಬೇಕೋ? ಬೇಕೋ ಬೇಗನೋ? ಹಣದಿಂದ ಹೊಟ್ಟೆ ತುಂಬೋದಿಲ್ಲ. ಇದೆಲ್ಲ ಹೇಳ್ತಾರೆ ಮಾಯೆ. ಏನ್ ಹೇಳಿ? ಕಾರು, ಬಿಲ್ಡಿಂಗು, ಬಂಗಾರ ಇದೆಲ್ಲ ಇದೆಯಲ್ಲ ಮಾಯೆ. ನಿಮ್ಗೊಂದು ಸತ್ಯವಾದ ಪ್ರಶ್ನೆ ಕೊಡ್ತೇನೆ, ಉತ್ತರ ಕೊಡಿ. ನೀವು ಚಿಕ್ಕವರಿದ್ದಾಗ ಅಥವಾ ಮಧ್ಯವಯಸ್ಕರಾದಾಗ ನೀವು ಹಳ್ಳಿಗಳಲ್ಲಿದ್ರಿ, ಹಸು ಕಟ್ಕೊಂಡಿದ್ರಿ, ಮಣ್ಣಿನ ನೆಲ ಇತ್ತು, ಮುದ್ದೆ ಸಾಂಬಾರು ತಿಂತಾ ಇದ್ರಿ, ಹೌದಾ? ಇವತ್ತು ಒಳ್ಳೊಳ್ಳೆ ಬಟ್ಟೆ ಇದೆ, ಟ್ಯಾಲ್ಸಿನ ಮನೆ ಇದೆ, ಇನ್ನೋವಾ ಕಾರ್ ಇದೆ, ಇಂಡಿಪೆಂಡೆಂಟ್ ಮನೆಗಳು ಮೊದಲಾಗಿದೆ. ಈ ಮನೆ ಮನೆ ಮಧ್ಯದಲ್ಲಿ ಕೆಲವರು ಮನೆಯಲ್ಲಂತೂ ಒಂದೇ ಮನೇಲಿ 2-3 ಮನೆ ಇರ್ತಾ ಇತ್ತು ಅಲ್ವಾ? ಮನೇಲಿ ಎಲ್ಲೂ ಬೀಗ ಹಾಕ್ತಾ ಇರಲಿಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಇವತ್ತು ಸಪರೇಟ್ ಆಗಿ ಮನೆಯಲ್ಲಿ ನಾಯಿ ಇಲ್ಲ ಅನ್ನೋದು ಬೋರ್ಡ್ ಹಾಕಿರ್ತಾರೆ, ನಾಯಿ ಇದೆ ಎಚ್ಚರಿಕೆ ಅಂತ. ಯಾಕಂದ್ರೆ ಒಳಗಡೆ ಬರಬಾರದು ಯಾರು ಅಂತ ಹೇಳುವಂತ ಒಂದು ಉದ್ದೇಶ. ಇವತ್ತು ಮನೆ ಕ್ಲೀನ್ ಆಗಿದೆ ಆದ್ಮೇಲೆ, ಟೈಲ್ಸ್ ಕ್ಲೀನ್ ಆಗಿದೆ, ಬಟ್ಟೆ ಕ್ಲೀನ್ ಆಗಿದೆ, ಆದರೆ ಮನ ಕ್ಲೀನ್ ಇಲ್ಲ. ಈಗ ಹೇಳಿ, ನಿಮಗೆ ಇವತ್ತಿನ ದಿನ ಇಷ್ಟ ಆಗುತ್ತೋ ಹಳೆ ದಿನ ಇಷ್ಟ ಆಗತ್ತೋ? ಕೈ ಕಾಲೆಲ್ಲ ಕಪ್ಪಾಗಿರೋದು, ಮಣ್ಣು ಮೆತ್ಕೊಂಡಿರೋದು, ಚೆನ್ನಾಗಿಲ್ಲದೆ ಇರುವಂಥದ್ದು, ಆ ಪಾತ್ರೆಗಳು, ಅಡಿಗೆ ಮಾಡುವಂಥ ಪಾತ್ರೆಗಳ ಕೆಳಗಡೆ ಮಸಿ ಇರೋದು. ಮಣ್ಣಿನಿಂದ ನಾವು ತಿಕ್ತಾ ಇದ್ವಿ ಅದನ್ನು. ಮಡಿಕೆಯ ಪಾತ್ರೆ, ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡ್ತಿದ್ವಿ ಅಲ್ವಾ? ಆದರೂ ಆ ದಿನ ಎಷ್ಟು ಚೆನ್ನಾಗಿತ್ತು ತಾನೆ. ಅದು ಇವತ್ತು ತೋರಿಕೆ ಇದೆ, ಶ್ರೀಮಂತಿಕೆ ಇದೆ, ಜನರಿಗೆ ತೋರ್ಲಿಕ್ಕೆ ಮಾತ್ರ. ಅದು ಒಳಗಡೆಗೆ ಶ್ರೀಮಂತಿಕೆ ಇಲ್ಲ, ಒಳಗಡೆಗೆಲ್ಲ ಟೊಳ್ಳು, ದುಃಖ, ಆನಂದ ಇಲ್ಲ. ಚರ್ಮ ಬೆಳಗಾಗಿದೆ ಆತ್ಮೀಯರೇ, ಇಸ್ತ್ರಿ ಹಾಕೊಂಡಿರುವಂಥ ಬಟ್ಟೆ ಇದೆ, ಉಟ್ಬಿಟ್ರೆ ಒಳಗಡೆಗೆ ಆತ್ಮಿಕವಾದಂಥ ಸುಖ ಇಲ್ಲ, ನೋವಿದೆ, ಸಮಸ್ಯೆಗಳಿದಾವೆ, ಚಿಂತೆಗಳಿದಾವೆ. ಯಾರು ಯಾರದು ಮಾತನ್ನ ಕೇಳ್ತಾ ಇಲ್ಲ. ನೀವು ಚಿಕ್ಕವರಿದ್ದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಕೇಳದೇನೆ ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮಕ್ಕಳು ನಿಮ್ಗೆ ಏನೂ ಕೇಳೋದು. ಅದಕ್ಕಾಗಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಂದ, ಬೇರೆ ವ್ಯಕ್ತಿಗಳಿಂದ, ವಸ್ತುಗಳಿಂದ ನೀವು ಏನೂ ನಿರೀಕ್ಷೆ ಮಾಡಬೇಡಿ. ಅವ್ರು ಯಾರು ನಿಮ್ಮ ಮಾತನ್ನ ಕೇಳುವಂತ ಲೇವಲಲ್ಲಿ ಇಲ್ಲ. ನಿಮ್ಮ ಮಾತು ಕೇಳೋರು ಯಾರು? ಭಗವಂತ ಮಾತ್ರ. ಎಲ್ಲಿಂದ ಶುರು ಆಗಿದ್ದು ಜೀವನ? ಪರಮಾತ್ಮನ ಮಡಿಲಿಂದ. ಅಂತ್ಯ ಇಲ್ಲಾಗಬೇಕು, ಹೌದಾ? ಶಾರೀರಿಕವಾಗಿ ನೋಡಿ, ನಿಮ್ಮ ಮನೆಯಲ್ಲಿ, ಶರೀರದ ಮನೆಯಲ್ಲಿ ಶರೀರಕ್ಕೆ ಸ್ನಾನ ಮಾಡಿಸ್ತೀರಾ, ಊಟ ಮಾಡಿಸ್ತೀರಾ, ಮಲಗಿಸ್ತೀರಾ ಮತ್ತು ಬಟ್ಟೆ ಹಾಕಿಸ್ತೀರಾ, ಹೌದಾ? ಮನೆಯಿಂದ ಹೊರಗಡೆ ಹೋಗ್ತೀವಿ, ಯಾಕೆ? ಕರ್ಮವನ್ನು ಮಾಡಲಿಕ್ಕೆ. ತಿಂದಿರುವಂಥ ಆಹಾರ ಅಲ್ಲಿ ಖಾಲಿ ಆಗತ್ತೆ, ಸ್ನಾನ ಮಾಡಿರುವಂಥ ಶರೀರ ಮಲಿನವಾಗ್ತದೆ, ಚೆನ್ನಾಗಿ ಹಾಕಿರುವಂಥ ಬಟ್ಟೆ ಧೂಳಾಗತ್ತೆ. ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಮತ್ತೆ ವಾಪಸ್ ಎಲ್ಲಿಗೆ ಬರ್ಬೇಕು ನಾನು?
ಮನೆಯಲ್ಲಿ ಸಿಗುವಂಥ ಸುಖ, ಸಂತೋಷ, ಆನಂದ, ವಿಶ್ರಾಂತಿ ಪ್ರಪಂಚದಲ್ಲಿ ಯಾರು ಎಷ್ಟು ಚೆನ್ನಾಗಿ ಕೊಟ್ಟರು ಕೂಡ ನನಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೇ ಮನಸ್ಸು ಎಷ್ಟು ಊರು ಸುತ್ತಿದ್ರೂ ಕೂಡ ಆತ್ಮದ ಮನೆಯಲ್ಲಿ, ನೀವು ಚೇರಿ ಕಡೆ ಹಾಕ್ಕೊಳ್ಳಿ, ನಿಮ್ಮ ಕುತ್ತಿಗೆ ಹೋಗ್ಬಿಡ್ತದೆ, ಸರಿನಾ? ಆತ್ಮದ ಮನೆಯಲ್ಲಿ ಭಗವಂತನ ಮಡಿಲಲ್ಲಿ ಇರುವಂತಹ ಆ ಒಂದು ಸಂತೃಪ್ತತ ಭಾವ, ಸ್ವಾತಂತ್ರ್ಯ, ಸುಖ, ಆನಂದ, ನೆಮ್ಮದಿ ನಿಮ್ಗೆಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಆತ್ಮೀಯರೇ. ಅದನ್ನೇ ಭಗವಂತ ಹೇಳ್ತಾ ಇರೋದು ಸರ್ವೋತ್ತಮ ಸ್ನೇಹ. ಅಂದ್ರೆ ಆತ್ಮ 5,000 ವರ್ಷದಲ್ಲಿ ಬೇರೆ ಬೇರೆ ಮನುಷ್ಯಾತ್ಮರ ಜೊತೆಗೆ ಬೇರೆ ಬೇರೆ ವಸ್ತುವಿನ ಜೊತೆ ಜೀವನವನ್ನು ಮಾಡಿತ್ತು. ಅದೆಲ್ಲರಿಗಿಂತ ಸ್ನೇಹ ಯಾವುದು? ಶ್ರೇಷ್ಠ ಯಾವುದು? ಭಗವಂತನ ಸ್ನೇಹ. ಅದು ಎಲ್ಲಿಯವರೆಗೆ ನೀವು ಅದನ್ನು ಅನುಭವಿಸುವುದಿಲ್ಲವೋ ಅಲ್ಲಿಯವರೆಗೆ ಅದರ ಬೆಲೆ ಮತ್ತು ವ್ಯತ್ಯಾಸ ನಿಮಗೆ ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋತ್ತಮ ಸ್ನೇಹನೂ ಅದೇನೇ, ಸರ್ವರಲ್ಲಿ ಉತ್ತಮ ಸಂಬಂಧನೂ ಕೂಡ ಅದೇನೇ. ಶಾರೀರಿಕವಾದ ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಡಾಕ್ಟರು, ಇವರು ಯಾರೂ ಅಲ್ಲ. ಅವರೆಲ್ಲ ಸ್ವಾರ್ಥಕ್ಕೋಸ್ಕರ ಮಾಡುವಂಥವನು, ಭಗವಂತ ಮಾತ್ರ ಸೇವೆಗೋಸ್ಕರ ಮಾಡುವಂಥವನು. ಸದಾ ಬೇರೆಯವರಿಗೆ ಕೊಡ್ತಾನೆ. ಏನು ಕೊಡ್ತಾನೆ? ಅವರಲ್ಲಿ ಇರೋದನ್ನು ಕೊಡ್ತಾನೆ. ಅವರಲ್ಲಿ ಏನಿದೆ? ಸದಾ ಒಳ್ಳೆಯದಿದೆ. ಮನುಷ್ಯಾತ್ಮರು ಕೊಡ್ತಾರೆ, ಒಳ್ಳೆಯದು ಕೊಡ್ತಾರೆ, ಕೆಟ್ಟದ್ದು ಕೊಡ್ತಾರೆ. ಯಾಕಂದ್ರೆ ಅವ್ರ ಹತ್ರ ಎರಡೂ ಇದೆ, ಅವ್ರ ತಪ್ಪಿಲ್ಲ. ಈಗ ಹೇಳಿ, ನಾವು ಯಾರ ಜೊತೆಗೆ ಹೆಚ್ಚಿನ ಸಮಯ ಇರಬೇಕು? ಜೊತೆ. ಇನ್ನೊಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ. ಈಶ್ವರೀಯ ಜ್ಞಾನವನ್ನು ನನ್ನ ಮನೇಲಿ ಅತ್ತೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಸೊಸೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ಪತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ಸ್ಟೂಡೆಂಟ್ ಅರ್ಥ ಮಾಡ್ಕೊಳ್ತಾ ಇಲ್ಲ, ಅದು ನಿಮ್ಮ ಕೆಲಸ ಅಲ್ಲ. ನೀವು ಸಪರೇಟ್, ಇಂಡಿಪೆಂಡೆಂಟ್. ಭಗವಂತ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವದರ್ಶನ, ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಸ್ವಚಿಂತನ, ಸ್ವಪರಿವರ್ತನ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಿದ್ರೆ ಹೊರತು ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಂತ ಹೇಳಿದ್ರ? ಗಂಡನ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಿದ್ರ? ಟೀಚರ್ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳಿದ್ರ? ಏನು ಹೇಳಿದ್ರು? ಆದ್ಮೇಲೆ ಪರಿವರ್ತನೆ ಯಾರಾಗಬೇಕು? ಅವಾಗ ನೀವೇನು ಮಾಡಬೇಕು? ಚೆಕ್ ಮಾಡ್ಕೊಳ್ಬೇಕು. ಪರಿವರ್ತನೆ ಅಂತಲ್ಲ, ಪುನಃ 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 ಎವ್ರಿ ಡೇ, ಎವ್ರಿ ಸೆಕೆಂಡ್ ಚೆಕ್ ಮಾಡ್ಕೊಳ್ಬೇಕು. ನನ್ನ ಮನಸ್ಸು ಪರಿವರ್ತನೆ ಆಗ್ತಾ ಇದೆಯಾ? ಆಗ್ಲೇಬೇಕು, ಹಾಗೆ ಆಗತ್ತೆ. ಯಾವಾಗ? ಯಾವಾಗ? ನಿರಂತರವಾಗಿ ಮನಸ್ಸನ್ನ ಬಾಬನಲ್ಲಿ ಕೊಟ್ಟಾಗ. ಡಾಕ್ಟರ್ ಹತ್ರ ಹೋಗಿರ್ತೀರಾ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಪಥ್ಯನೂ ಹೇಳಿರ್ತಾರೆ, ಟ್ಯಾಬ್ಲೆಟ್ಸು ಹೇಳಿರ್ತಾರೆ. ಪಥ್ಯನೂ ಮಾಡಬೇಕು, ಟ್ಯಾಬ್ಲೆಟ್ಸು ತಗೊಳ್ತಾ ಇದ್ರೆ ಕಾಯಿಲೆ ಗುಣ ಆಗ್ತಾ ಇರ್ತದೆ. ನಾನು ಟ್ಯಾಬ್ಲೆಟ್ಸು ತಗೊಳ್ಳಲ್ಲ, ಪಥ್ಯನೂ ಮಾಡಲ್ಲಪ್ಪ, ಅವಾಗ ಕಾಯಿಲೆ ಹೆಚ್ಚಿಗೆ ಆಗತ್ತೆ. ಇಷ್ಟರವರೆಗೆ ಇವಾಗ ನಾವು ಸ್ನಾನ ಮಾಡ್ತಿದ್ದೀನಿ ಅಂತಂದ್ರೆ ಶರೀರ ಕ್ಲೀನ್ ಆಗಲೇಬೇಕು, ಯಾಕಂದ್ರೆ ನೀರಿನಲ್ಲಿ ಆ ಗುಣ ಇದೆ. ಹಾಗೆ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟಿದ್ದೀನಿ ಅಂತಂದ ಮೇಲೆ ಆತ್ಮ ಮತ್ತು ಮನಸ್ಸಿನಲ್ಲಿ ಬದಲಾವಣೆ ಬರಲೇಬೇಕು ಆತ್ಮೀಯರೇ. ಅದಕ್ಕಾಗಿ ಕೇವಲ ಸ್ವಚ್ಛ ಮಾಡೋದ್ರ ಕಡೆ ಗಮನ ಕೊಡಿ ಹೊರತು ಅದನ್ನು ಮಲಿನ ಮಾಡ್ಕೊಳ್ಳೋದಲ್ಲಿ ಗಮನವನ್ನು ಕೊಡಬೇಡಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಇಷ್ಟು ಸಮಯ ನಿಮ್ಮ ಮನಸ್ಸು ಪರಮಾತ್ಮನಲ್ಲಿದೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಮಕ್ಕಳು ಇವಾಗ ನೆನಪು ಮತ್ತು ಯೋಗ ಮಾಡುವಂಥ ಸಮಯ ಅಲ್ಲ, ಜೀವನ ಮಾಡುವಂಥ ಸಮಯ. ನಿಮ್ಮ ಮನೆಯಲ್ಲಿ ನಾನು ಬಂದಿದ್ದೇನೆ ನಿಮಗೋಸ್ಕರ. ಯಾಕೆಂತಂದ್ರೆ ನಿಮ್ಮ ಮನೆಯಲ್ಲಿ ನಾನು 2,500 ವರ್ಷಕ್ಕೆ ಬೇಕಾಗಿರುವಂಥ ಅಡಿಗೆಯನ್ನು ಮಾಡಿ ವಿಶ್ವಕ್ಕೆಲ್ಲ ನಾನು ಕೊಡ್ತಾ ಇದ್ದೇನೆ. ಈ ಊರಿನಲ್ಲಿರುವಂಥ ಜನರಿದ್ದಾರೆ, ಇವರಿಗೆ ಊಟ ಕೊಡಬೇಕು ಅಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಡಿಗೆ ಮಾಡ್ಬೇಕಲ್ವಾ? ಮಾಡ್ಬೇಕು ಬೇಡ? ಎಲ್ಲರ ಮನೆಗೆ ಹೋಗ್ಬಿಟ್ಟು ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೋ ಒಂದು ದೇವಸ್ಥಾನದಲ್ಲೋ ಯಾವುದೋ ಒಂದು ಸ್ಥಳದಲ್ಲಿ ಅಡಿಗೆ ಮಾಡಿಬಿಟ್ಟು ಬಂದಂಥ ಜನರಿಗೆ ಅಲ್ಲಿ ಊಟವನ್ನು ಏನು ಮಾಡಬೇಕಾಗತ್ತೆ? ಬಡಿಸಬೇಕಾಗತ್ತೆ. ಹಾಗೆ ಇವತ್ತು ಬಾಬಾ ಹೇಳ್ತಾರೆ, ಬೆಳಿಗ್ಗೆ ಅಮೃತ ವೇಳೆಗೆ ಎದ್ದಿದ್ದೀರಿ ಅಥವಾ ಇಲ್ಲಿ ಯೋಗ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀರಿ ಅಂತಂದ್ರೆ ಆ ಮನಸ್ಸನ್ನು ಪರಮಾತ್ಮನ ಕೈಲಿ ಕೊಡಿ. ಕೊಟ್ಬಿಡಿ ಬಾಬನಿಗೆ ಹೇಳಿ, ಬಾಬಾ ಎಷ್ಟು ಸಮಯ ಬೇಕಾದೋ ಈ ಮನಸ್ಸನ್ನು ತೆಗೆದುಕೊಂಡು ವಿಶ್ವದವರಿಗೆಲ್ಲರಿಗೂ ಬೇಕಾಗಿರುವಂಥ ಅಡಿಗೆಯನ್ನ ಇಲ್ಲಿ ಮಾಡಿಬಿಟ್ಟು ಅವರಿಗೆ ಮಾಡೋದು ಇಲ್ಲೇ, ಕೊಡೋದು ಇಲ್ಲೇ, ನಾನೇನು ಕೇಳೋದಿಲ್ಲ. ವಿಶ್ವದ ಎಲ್ಲರಿಗೂ ಬೇಕಾಗಿರೋದನ್ನು ಕೊಡ್ತಾ ಇದ್ದಾರೆ ಅಂತಂದ ಮೇಲೆ ನಿಮಗೂ ಊಟ ಸಿಗತ್ತೋ ಸಿಗಲ್ವೋ? ಒಂದು ವಿಷಯ ಹೇಳ್ತೇನೆ, ಅರ್ಥ ಮಾಡಿಕೊಡಿ. ನಿಮ್ಮ ಮನೇಲಿ ಒಂದು ದೊಡ್ಡದಾದಂಥ ಕಾರ್ಯಕ್ರಮ ಇದೆ, 1,000 ಜನ ನಿಮ್ಮದೇ ಸಂಬಂಧಿಗಳನ್ನು ಕರೆದಿದ್ದೀರಾ ನೀವು. ಅವರಿಗೆ ಊಟ ಮಾಡುವಂಥ ಜವಾಬ್ದಾರಿಯನ್ನು ಒಬ್ಬ ಕಾಂಟ್ರಾಕ್ಟರ್ ದಾರಿಗೆ ಅಡಿಗೆಯವರಿಗೆ ಕೊಟ್ಟಿದ್ದೀರಿ.
ಅವರೆಲ್ಲ ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಚೆನ್ನಾಗಿದೆ 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 ಅಂತ ಹೇಳ್ತಾ ಇದ್ದಾಗ ನಿಮಗೆ ಊಟ ಬೇಕಾಗೋದೇ ಇಲ್ಲ. ಅದರಿಂದನೇ ನಿಮ್ಮ ಹೊಟ್ಟೆ ಏನಾಗಿರ್ತದೆ? ತುಂಬಿರ್ತದೆ ಇಲ್ಲೋ? ಅವರಿಂದ ಆಶೀರ್ವಾದ ಸಿಕ್ಕಿರ್ತದೆ. ಆದರೆ ಅಡಿಗೆ ನೀವು ಮಾಡಿಲ್ಲ, ನಿಮ್ಮ ಅಡಿಗೆ ಇಷ್ಟ ಆಗೋದಿಲ್ಲ ಅವರಿಗೆ. ಇಷ್ಟು ದಿನ ನಿಮ್ಮ ಅಡಿಗೆ ಊಟ ಮಾಡಿದ್ರೆ ನಿಮ್ಗೆ ಇಷ್ಟ ಆಗೋದಿಲ್ಲ. ಯಾರಷ್ಟು ಅಡಿಗೆ ಇಷ್ಟ ಆಗತ್ತೆ? ಅಡಿಗೆಯವ್ರದ್ದು. ಹಾಗೆ ಇಷ್ಟು ದಿನದವರೆಗೆ ಆತ್ಮೀಯರು ನೀವು ನಿಮ್ಮ ಅಡಿಗೆಯನ್ನು ಮಾಡಿಕೊಟ್ಟಿದ್ದೀರಿ. ಈಗ ಯಾರು ಅಡಿಗೆ ಕೊಡಬೇಕು? ಅವಾಗ ಪ್ರತಿದಿನ ಅಲ್ಲಿ ಸ್ಥಳವನ್ನ ಕೊಡಿ. ಬೆಳಿಗ್ಗೆ ಬಾಬಾ ಏನ್ ಮಾಡ್ತಾರಲ್ಲ, ಅಡಿಗೆಯನ್ನ ಮಾಡ್ತಾರೆ. ಮಾಡಿಬಿಟ್ಟು ಇವತ್ತು ನೋಡಿ ನಮ್ಮಲ್ಲಿ ಇಸ್ಕಾನ್ ಟೆಂಪಲ್ ಇದೆಯಲ್ಲ, ಇಸ್ಕಾನ್ ಟೆಂಪಲ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬೆಳಿಗ್ಗೆನೆ ಅಡಿಗೆ ಮಾಡಿಬಿಟ್ಟು ವೆಹಿಕಲ್ ಅಲ್ಲಿ ತಗೊಂಡ್ಬಿಟ್ಟು ಎಲ್ಲ ಸ್ಕೂಲ್ಗಳಿಗೆ ಏನ್ ಮಾಡಿಬಿಡ್ತಾರೆ, ಹಂಚಿಬಿಟ್ಟು ಬರ್ತಾರೆ ಸ್ಕೂಲ್ ಮಕ್ಕಳಿಗೆ. ಆಮೇಲೆ ಮಕ್ಕಳಿಗೆ ಅಲ್ಲಿ ಪ್ರಸಾದವನ್ನು ಏನ್ ಮಾಡ್ತಾ ಇರ್ತಾನೆ, ಕೊಡ್ತಾ ಇರ್ತಾರೆ. ಹಾಗೆ ಬೆಳಿಗ್ಗೆ ಅಮೃತ ವೇಳೆ ಎದ್ದಾಗ ಮನಸ್ಸನ್ನ ಯಾರ ಕೈಲಿ ಕೊಡಬೇಕು? ಯಾಕೆ? ಆ ದಿನ ನೀವು ಎಲ್ಲೆಲ್ಲಿ ಹೋಗ್ತಿರೋ ನಿಮ್ಮ ಮೂಲಕ ಅದೇ ಭಗವಂತ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಕೊಡ್ತಾ ಹೋಗ್ಬೇಕು. ಇದು ಉದ್ದೇಶ, ಇದು ಕಾರಣ, ಇದು ಅಟೆನ್ಷನ್, ಇದು ಮಾಡಬೇಕಾಗಿರುವಂತ ಕರ್ಮ ಮತ್ತು ಕರ್ತವ್ಯ. ಇದಕ್ಕೆ ಹೇಳಲಾಗುತ್ತೆ ಆತ್ಮೀಯರೇ ಸಂಗಮ. ಅದನ್ನ ನೀವು ಆತ್ಮಕ್ಕೆ ಬೇಕಾಗಿರೋದನ್ನು ಕೊಡಬೇಕಾಗತ್ತೆ, ಪರಮಾತ್ಮನಿಂದ ಕೊಡಬೇಕಾಗ್ತದೆ. ಇದನ್ನು ನೀವು ಚೆಕ್ ಮಾಡ್ತಾ 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 ಹೋದಾಗ, ಈ ಕರ್ಮದಲ್ಲಿ ನೀವು ಬ್ಯುಸಿ ಆದಾಗ ಅವಾಗ ನೋಡಿ ಜನರ ಆಶೀರ್ವಾದ ಹೇಗೆ ಸಿಗ್ತದೆ. ಅದು ಒಂದು ಅರ್ಥ ಮಾಡ್ಕೊಳ್ಳಿ. ಆ ಆಶೀರ್ವಾದ ಅವರು ವಸ್ತುವಿನ ರೂಪದಲ್ಲಿ ಆಗಲಿ ಶಬ್ದದ ರೂಪದಲ್ಲಾಗಲಿ ನಿಮಗೆ ಕೊಡೋದಿಲ್ಲ. ನೀವು ಮನಸ್ಸಿನಿಂದ ಕೊಟ್ಟಿರುವಂಥ ಕಾರಣದಿಂದ ಅವರು ಮನಸ್ಸಿನಿಂದಲೇ ಕೊಡ್ತಾರೆ. ಅವಾಗ ನಿಮ್ಮ ತನು ಮನಸ್ಸು ಹೇಗಿರ್ತದೆ? ಹಗೂರವಾಗಿರ್ತದೆ. ಇದು ನನ್ನ ವೈಯಕ್ತಿಕ ಈಶ್ವರಿ ಜೀವನದ ಅನುಭವ. ಎಲ್ಲೆಲ್ಲಿ ಬಟ್ಟಿಗಳಿಗೆ ಹೋಗ್ತಾ ಇದ್ದೇನೋ ಹೋಗ್ತಾ 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 ಸ್ಥಿತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಮನಸ್ಸಷ್ಟು ಖುಷಿ ಆಗ್ತಾ ಇದೆ, ಶರೀರ ಲೈಟ್ ಆಗ್ತಾ ಇದೆ, ನಿಜವಾದ ಜೀವನ ಏನು ಅಂತ ಅರ್ಥ ಆಗ್ತಾ ಇದೆ. ಒಳಗಡೆನೇ ಇರೋಣ ಅಂತ ಅನ್ಸುತ್ತೆ, ಹೊರಗಡೆ ಬರ್ಲಿಕ್ಕೆ ಏನಾಗೋದಿಲ್ಲ, ಇಷ್ಟ ಆಗೋದಿಲ್ಲ. ಎದುರುಗಡೆ ಯಾವ ಆತ್ಮಗಳು ಕೂತ್ಕೊಂಡಿದ್ದಾರೆ, ಎಷ್ಟು ಜನ ಕೂತ್ಕೊಂಡಿದ್ದಾರೆ, ಅದು ನನಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಯಾಕಂದ್ರೆ ಎದುರುಗಡೆಯವರಿಗೆ ಗಮನ ಇಟ್ಬಿಟ್ಟು ಭಗವಂತ ಯಾವಾಗಲೂ ಕೂಡ ಜ್ಞಾನವನ್ನ ಯೋಗವನ್ನ ಹೇಳೋದಿಲ್ಲ, ಶಕ್ತಿಯನ್ನು ಕೊಡೋದಿಲ್ಲ. ಅವನು ಯಾವಾಗಲೂ ಕರ್ಮ ಹೇಗಿರ್ತದೆ, ಬೇಹದ್ದಿನಲ್ಲಿರ್ತದೆ. ಕಣ್ಣಿಗೆ ಕಾಣೋದೊಂದು, ಹಿಂದ್ಗಡೆಗೆ ಇರೋದೊಂದು. ಆತ್ಮೀಯರೇ, ಹಿಂದ್ಗಡೆಗಿರೋದೇ ಸತ್ಯ, ಕಣ್ಣಿಗೆ ಕಾಣೋದು ಸತ್ಯ ಅಲ್ಲ. ಶರೀರ ಸತ್ಯ ಅಲ್ಲ, ಒಳಗಡೆಗಿರುವಂಥ ಆತ್ಮ ಸತ್ಯ. ಕಣ್ಣಿಗೆ ಕಾಣುವಂಥ ಫೋಟೋ ಸತ್ಯ ಅಲ್ಲ, ನಿಜವಾದ ನಿರಾಕಾರ ಪರಮಾತ್ಮ ಸತ್ಯ. ನಾನು ಫೋಟೋ ನೋಡಬೇಕಾಗಿದ್ದಲ್ಲ, ಪರಮಾತ್ಮನನ್ನ ನೋಡಬೇಕು ಅಲ್ವಾ? ಫೈನಲಿ ಆ ಮಗುಗೆ ಗೊತ್ತಾಗತ್ತೆ ಏನು, ನಾನು ಊರ ದೇಶ ಸುತ್ತ ಬಂದ ಮೇಲೂ ಕೂಡ ಎಲ್ಲಾ ಇಂದ್ರಿಯಗಳ ಸುಖಕ್ಕಿಂತ ಆರಂಭದಲ್ಲಿ ನಾನು ಪಡ್ಕೊಂಡಂತ ತಾಯಿಯ ಮಡಿಲಿನ ಸುಖನೇ ಶ್ರೇಷ್ಠ ಅಂತ ಅಂತಿಮದಲ್ಲಿ ಆ ಮಗುಗೇನಾಗ್ತದೆ, ಜ್ಞಾನೋದಯ ಆಗ್ತದೆ. ಆ ತಾಯಿಯ ಪ್ರೀತಿಯನ್ನ ಕೊಡಲಿಕ್ಕೆ ನೀವು ನಿಮಿತ್ತರಾಗಬೇಕು. ಆವಾಗಲೇ ನೀವೇನಾಗ್ತೀರಿ, ದೇವತೆಗಳಾಗ್ತೀರಾ. ಯೋಚನೆ ಮಾಡಿ, ನಿಮಗೆ ಜನ್ಮ ಕೊಟ್ಟಂತ ಮಕ್ಕಳಿಗೆ ಪ್ರತಿದಿನ ಚೆನ್ನಾಗಿರುವಂಥ ಊಟವನ್ನ ಕೊಟ್ಬಿಟ್ಟು ಅವರವ್ರ ಕರ್ಮಕ್ಷೇತ್ರ ಕಳಿಸ್ಬೇಕು ಅಂತ ನಿಮ್ಗೆ ಅನ್ಸತ್ತೋ ಅನ್ಸಲ್ಲೋ? ಮಗು ಎಷ್ಟೇ ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ತಾಯಿ ಮನಸ್ಸು ಏನು ಹೇಳುತ್ತೆ, ನನ್ನ ಮಗುಗೇನೂ ತೊಂದರೆ ಆಗಬಾರ್ದು, ಊಟ ತಿಂಡಿ ಬಟ್ಟೆ ಸ್ನಾನ ಮಾಡಿಬಿಟ್ಟು ಏನು ಮಾಡಬೇಕು, ಕಳಿಸ್ಬೇಕು. ಯಾಕೆ? ಆರಾಮವಾಗ್ಬಿಟ್ಟು ಮಗು ಹೋಗ್ಬಿಟ್ಟು ಅಲ್ಲಿ ಎಲ್ಲ ಕರ್ಮವನ್ನು ಮುಗಿಸ್ಬಿಟ್ಟು ಏನ್ ಮಾಡ್ಬೇಕಾ ಮಗು? ಹೌದಾ? ಅಂದ ಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯಾತ್ಮರಿಗೂ ಕೂಡ ಆಹಾರವನ್ನು ಕೊಡುವಂಥ ಜವಾಬ್ದಾರಿ ಯಾರ್ದು? ನೀವು ಜಗನ್ಮಾತೆ ಆಗಬೇಕು, ಜಗದಂಬ ಆಗಬೇಕು ಅಂತಂದ್ರೆ ವಿಶ್ವದಲ್ಲಿರುವಂಥ ಪಂಚತತ್ವಗಳಿಗೂ ಸಹಿತ ಸರ್ವ ಆತ್ಮರಿಗೂ, ಕೇವಲ ಮನುಷ್ಯಾತ್ಮರಿಗೆಲ್ಲ, ಎಲ್ಲ ಜೀವ ಜಂತುಗಳಿಗೂ ಕೂಡ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಎದ್ದಾಗ ಏನ್ ಮಾಡ್ಬೇಕು, ಅವರಿಗೆ ಶಕ್ತಿಯನ್ನು ಕೊಡಬೇಕು. ಅದಕ್ಕೆ ನೀವು ನಿಮಿತ್ತ ಆಗಬೇಕಾಗ್ತದೆ. ಅದು ನಿಮಿತ್ತ ಆಗಬೇಕು ಅಂತಂದ್ರೆ ಸಂಪೂರ್ಣವಾಗಿ ಆ ಸಮಯ ಯಾರ ಕೈಯಲ್ಲಿ ಕೊಡ್ಬೇಕು ನಾವು? ಭಗವಂತನ ಕೈಯಲ್ಲಿ. ಅಡಿಗೆ ಮನೆ ಭಟ್ರು ಅಡಿಗೆ ಮಾಡ್ಲಿಕ್ಕೆ ಬಂದಿದ್ದಾರೆ ನಿಮ್ಮ ಕಿಚನ್ ಅಲ್ಲಿ, ಅಲ್ಲಿ ಒಬ್ಬರ ಮಾತ್ರ ಅಡಿಗೆ ಮಾಡಬಹುದು. ಮಧ್ಯೆ ಮಧ್ಯೆ ಹೋಗ್ಬಿಟ್ಟು ಅಡಿಗೆ ಭಟ್ರೆ ಸ್ವಲ್ಪ ಇರಿ ನಾನು ಟೀ ಮಾಡ್ತೇನೆ ಅಂತ ಮಧ್ಯೆ ಮಧ್ಯೆ ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿದ್ರೆ ಏನಾಗ್ತದೆ ಅಲ್ವಾ? ಇನ್ನು ಕೆಲವು ಸಲ ಏನ್ ಹೇಳ್ತೇವೆ, ಅಡಿಗೆ ಭಟ್ರೆ ಎಲ್ಲ ಕೊಟ್ಟಿದ್ದೇನೆ, ತುಪ್ಪ ಆಮೇಲೆ ಕೊಡ್ತೇನೆ, ಕೇಸರಿ ಆಮೇಲೆ ಕೊಡ್ತೇನೆ, ಆಮೇಲೆ
ದ್ರಾಕ್ಷಿ ಗೋಡಂಬಿ ಆಮೇಲೆ ಕೊಡ್ತೇನೆ. ಯಾಕೆ? ಅವನೇನು ಕದ್ಕೊಂಡು ಹೋಗ್ಬಿಟ್ರೆ ಅಂತ ನಂಬಿಕೆ ಇಲ್ಲ. ಯಾರ ಮೇಲೆ? ಅಡುಗೆ ಮಾತ್ರ ಚೆನ್ನಾಗಿ ಆಗಬೇಕು, ಅದು ಈ ಐಟಮ್ ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು. ಆ ನಂಬಿಕೆ ಇಲ್ಲ ಅಂತಂದ್ರೆ ಅವನು ಚೆನ್ನಾಗಿ ಅಡುಗೆ ಮಾಡಲಿಕ್ಕೆ. ಹಾಗೆಯೇ ತನು, ಮನ, ಧನ, ಸಮಯ, ಶ್ವಾಸ, ಸಂಕಲ್ಪ ಎಲ್ಲವನ್ನು ಸಂಪೂರ್ಣ ಜವಾಬ್ದಾರಿಯುತವಾಗಿ ಭಗವಂತನಿಗೆ ಕೊಟ್ಟಾಗ ಮಾತ್ರ ಅಷ್ಟು ನಿರಮ್ಮಳವಾಗಿ, ಏನೂ ಯೋಚನೆ ಇಲ್ಲದೆ ನಿರ್ಮಲವಾಗಿ ಅವನೇನು ಮಾಡ್ತಾನೆ, ಅಡಿಗೆ ಮಾಡಿ ಬಂದವರಿಗೆ ಬಡಿಸ್ತಾನೆ. ಸ್ವಲ್ಪನೂ ನಿಮಗೆ ಸಂಶಯ ಇದ್ರೆ ಸಂಪೂರ್ಣ ಸುಖದ ಅನುಭವ ನಿಮಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಮೇಲೆ ನಿಮಗೆ ಸಂಶಯ ಬಂತು ಅಂತಂದ್ಮೇಲೆ ನೀವು ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಬೇರೆ ಯಾರನ್ನು ನಂಬಲಿಕ್ಕೆ ನೀವು ಸಾಧ್ಯನೇ ಇಲ್ಲ. ಇಂಥ ಸೇವೆ ಮಾಡುವಂತ ನನ್ನ ಮೇಲೆ ನೀವು ಸಂಶಯ ಮಾಡ್ತೀರಿ ಅಂತಂದ್ಮೇಲೆ ಇನ್ನು ಪ್ರಪಂಚದಲ್ಲಿ ಯಾರನ್ನು ನೀವು ಬಿಡೋ ಮಕ್ಕಳೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಹೌದಲ್ವ? ಈಗ ಹೇಳಿ, ಇಲ್ಲಿ ಯಾರಿಗೆ ಹೆಚ್ಚಿನ ಸಮಯ ಕೊಡಬೇಕು? ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳೇ, ಸಂಗಮ ಯುಗದ ಸ್ವಲ್ಪ ಸಮಯವನ್ನ ನೀವು ನನಗೆ ಇಲ್ಲಿ ಕೊಟ್ರೆ 5,000 ವರ್ಷ ನೀವಲ್ಲಿ ರಾಜನಾಗಿ ಜೀವನವನ್ನ ಮಾಡಬಹುದು. ನಾನು ಸೇವಕನಾಗಿ ಸೇವಾಧಾರಿಯಾಗಿ ಬಂದು ಮುಂದೆ ನೀವು ಜೀವನವನ್ನ ಮಾಡ್ಲಿಕ್ಕೆ ಅಲ್ಲಿ ಕ್ಲೀನ್ ಮಾಡಬೇಕು. 63 ಜನ್ಮದಲ್ಲಿ ನೀವು ಮಾಡಿರುವಂತ ಪ್ರಾರಬ್ಧವನ್ನ, ವಿಕರ್ಮವನ್ನು ನಾನೇನು ಮಾಡ್ತಿದ್ದೇನೆ, ಕ್ಲೀನ್ ಮಾಡ್ತಿದ್ದೇನೆ. ಮತ್ತು 21 ಜನ್ಮಕ್ಕೆ ಬೇಕಾಗಿರುವಂಥ ಚೆನ್ನಾಗಿರುವಂಥ ಮನೆಯನ್ನ, ವಾತಾವರಣವನ್ನು, ವಾಯುಮಂಡಲವನ್ನು ರೆಡಿ ಮಾಡ್ಲಿಕ್ಕೆ ನಾನು ಬರ್ತೇನೆ. ನನಗೆ ಅವಕಾಶ ಕೊಡೋದಿಲ್ಲ ಅಂತಂದ್ರೆ ನಿಮ್ಮಂಥ ಅಜ್ಞಾನಿಗಳು, ಅಯೋಗ್ಯರು. ಅರ್ಥ ಆಗ್ತಾ ಇದೆಯಾ? ಈಗ ಯೋಚನೆ ಮಾಡಿ. ಆ ಮನಸ್ಸಿನಲ್ಲಿ ಭಗವಂತನಿಗೆ ಆತ್ಮೇರಿ ಸತ್ಯ ಹೇಳ್ತೇನೆ, ನೀವು ಏನೂ ಬೇಡುವಂತ ಅವಶ್ಯಕತೆ ಇಲ್ಲ. ನೀವು ಕೇವಲ ಈ ಜನ್ಮಕ್ಕಾಗಿ, ಈ ದಿನಕ್ಕಾಗಿ ಬೇಡ್ತಾ ಇದ್ದೀರಿ. ಅವನು ಇವತ್ತು ನೋಡೋದಿಲ್ಲ ಆತ್ಮೇರಿ, 5,000 ವರ್ಷ ನೋಡ್ತಾನೆ. ಅವನು ಯಾವ್ದು ನೋಡ್ತಾನೆ? ಬರೀ ಇವತ್ತಿಂದ ಮಾತ್ರ ನೋಡಿದ್ರೆ ಏನಾಗ್ತದೆ, ಇವತ್ತಿಂದ ಮಾತ್ರ ಕೊಟ್ಬಿಟ್ಟು ಅವನು ಸುಮ್ಮನೆ ಇಡ್ತಾನೆ. ಯಾಕಂದ್ರೆ ಮಗು ಏನು ಹೇಳಿದೆ ಅದನ್ನು ಕೊಟ್ಟಿದ್ದಾನೆ. ನಮ್ಮ ಪರಿಚಯದವ್ರು ಹೇಳ್ತಾ ಇದ್ರು, 12 ವರ್ಷದ ಮಗುವಂತೆ ಅದು ಆಹಾರ ತಿಂತ ಇದೆ, ಆದರೆ ಮೋಷನ್ ಆಗ್ತಾನೆ ಇಲ್ಲ. ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ದಾಯ್ತು, ಕಾರಣ ಏನು ಅಂತ ಗೊತ್ತಾಗ್ತಾನೆ, ಮೋಷನ್ ಸರಿಯಾಗಿ ಆಗ್ತಾನೆ ಇಲ್ಲ. ಎಲ್ಲ ಟೆಸ್ಟಿಂಗ್ ಮಾಡಿದ್ದಾಯ್ತು, ಕಾರಣ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ವಿಷಯ ಏನು ಅಂತಂದ್ರೆ, ಆ ಮಗು ಅನ್ನ, ಮುದ್ದೆ, ಗೋಧಿ ಏನೂ ತಿನ್ನಲ್ವಂತೆ. ಏನ್ ತಿನ್ನತ್ತೆ? ಬಿಸ್ಕೆಟು, ಕುರ್ಕುರೆ, ಡೈರಿ ಮಿಲ್ಕು ಇದನ್ನು ತಿನ್ನತ್ತೆ. ಅವಾಗ ಅದರ ಪ್ರಭಾವ ಏನಾಗ್ತದೆ? ಕುರ್ಕುರೆಯಲ್ಲಿ ಪ್ಲಾಸ್ಟಿಕ್ ಇದೆ, ಅದಕ್ಕೆ ಬೆಂಕಿ ಹಾಕಿ ಬೆಂಕಿ ಹಿಡ್ಕೊಳ್ಳುತ್ತೆ ನೋಡಿ. ಅವಾಗ ಏನಾಗತ್ತೆ ಆತ್ಮೀಯರೇ? ಆರೋಗ್ಯ ಹಾಳಾಗತ್ತೆ. ತರಕಾರಿಗಳು, ನಾರಿನ ಅಂಶ ಎಲ್ಲ ಸರಿಯಾಗಿದ್ದಾಗ ತಾನೇ ನಿಮಗೆ ಮೋಷನ್ ಹೇಳುವಂಥದ್ದು ಸರಿಯಾಗಿ ಆಗುವಂಥದ್ದು. ಅದನ್ನು ನಾನು ಕೊಟ್ಟಿಲ್ಲ ಅಂತಂದ್ರೆ ಆರೋಗ್ಯ ಹೇಗೆ ಸರಿ ಆಗ್ಬೇಕು ಹೇಳಿ? ಅದಕ್ಕಾಗಿ ಇವತ್ತಿನ ಮಕ್ಕಳಿಗೆ ನಾವೇನ್ ಮಾಡ್ತಿದ್ದೀವಿ? ತಪ್ಪು ದಾರಿಯಲ್ಲಿ ಕಳಿಸ್ತಾ ಇದ್ದೀವಿ. ಅವರಿಗೆ ನಮ್ಮ ಗಮನ ಇಲ್ಲಿ ಅಂತಂದ್ರೆ 99% ಮಾಡು, 100% ಮಾಡು, 98% ಮಾಡು, ಒಳ್ಳೆ ಕೆಲಸ ಮಾಡು, ಹಣವೊಂದೇ ನಾವು ಇಟ್ಕೊಂಡಿದ್ದೀವಿ ಹೊರತು ಮನವನ್ನು ಇಟ್ಕೊಂಡಿಲ್ಲ, ಭಾವನೆಗಳಿಲ್ಲ, ಸ್ನೇಹ ಇಲ್ಲ. ಓದು 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 ಓದು, ಎಲ್ಲರದ ಉದ್ದೇಶ ಏನು? ಹಣ 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 ಅಂತ ಜನ ಏನಾಗಿದ್ದಾರೆ? ಹೆಣ ಆಗಿರುವಂತ ಕಾರಣದಿಂದ ಯಾವುದೇ ಭಾವನೆಗಳಿಗೆ, ಯಾವುದೇ ಮಾತಿಗೆ ಬೆಲೆನೇ ಇಲ್ಲ. ಬೆಲೆ ಇದೆಯಾ? ಯಾರು ಏನು ಬೇಕಾದ್ರೂ ಕೂಕ್ಕೊಳ್ಳಿ, ಅವರಿಗೆ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ನೀವು ಸಂಪಾದನೆ ಮಾಡಿರುವಂಥ ಹಣ 1 ಸೆಕೆಂಡ್ ಸಾಕು ವಿನಾಶ ಆಗಲಿಕ್ಕೆ. ನೀವು ಬೇರೆ ಊರಿಗೆ ಹೋದಾಗ ಬೆಂಗಳೂರಿನಲ್ಲಿ ಒಂದು ಭೂಕಂಪ ಆಯ್ತು ಅಂತಂದ್ರೆ ಬಂದು ನೋಡೋದ್ರಲ್ಲಿ ಏನೂ ಇಲ್ಲ. ಇಲ್ಲಿ ಇವತ್ತು ಆಸಾಂ, ಬಿಹಾರದಲ್ಲೆಲ್ಲ ನೋಡ್ತಾ ಇದ್ದೀವಿ, 50 ಲಕ್ಷ 60 ಲಕ್ಷ ಜನ ನಿರಾಶ್ರಿತರಾಗಿದ್ದಾರೆ, ಏನೂ ಇಲ್ಲ. ಆವಾಗ ನಿಮಗೆ ಸಹಾಯಕ್ಕೆ ಬರುವಂಥದ್ದು ಆತ್ಮಿಕವಾದಂಥ ಸಂಪಾದನೆ ಬಿಟ್ಟರೆ ಶಾರೀರಿಕ ಸಂಪಾದನೆ ಅಲ್ಲ. ಒಂದರ್ಥ ಮಾಡ್ಕೊಳ್ಳಿ, ಪ್ರಪಂಚದ ಜನ ಏನು ಮಾಡ್ತಿದ್ದಾರೆ ದಯವಿಟ್ಟು ನೀವು ಯೋಚನೆ ಮಾಡಬೇಡಿ. ನಿಮ್ಗಿಂತ ಸೀನಿಯರ್ ಇರೋರು ಏನು ಮಾಡ್ತಿದ್ದಾರೆ, 20 ವರ್ಷದವ್ರು ಏನು ಮಾಡ್ತಿದ್ದಾರೆ, 25 ವರ್ಷದವ್ರು ಏನು ಮಾಡ್ತಿದ್ದಾರೆ,
ಮೌಂಟ್ ಅಬುನಲ್ಲಿ ಇದ್ದವ್ರು ಏನು ಮಾಡ್ತಿದ್ದಾರೆ, ಸೇವಾ ಕೇಂದ್ರ ಟೀಚರ್, ಅದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ವೇ ಅಲ್ಲ. ನೀವು ಏನು ಮಾಡ್ತಿದ್ದೀರಿ, ವ್ಯವಹಾರ ನಿಮ್ಮ ಮತ್ತು ಪರಮಾತ್ಮನ ನಡುವೆ ಮಾತ್ರ ಅಷ್ಟೇ. ನೀವು ಭಗವಂತನನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದೀರಿ, ಏನು ಸುಖವನ್ನು ಅನುಭವಿಸ್ತಿದ್ದೀರಿ, ಏನು ವ್ಯವಹಾರ ಮಾಡ್ತಿದ್ದೀರಿ, ಯಾವ ಸಂಬಂಧ, ಯಾವ ಲೆಕ್ಕಾಚಾರ, ಎಷ್ಟು ನಿಮ್ಮಿಂದ ಆ ಒಂದು ಕರ್ಮದ ಫಲ ಸೇವೆ ಅನುಭವ ಆಗ್ತಾ ಇದೆ, ನಿಮ್ಗೆ ವೈಯಕ್ತಿಕವಾಗಿ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಯಾಕಂದ್ರೆ ನೀವು ಯಾರಿಗೂ ಏನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪರಿವರ್ತನೆ ನಾನಾಗಬೇಕು. ಭಗವಂತನ ಮುರಳಿಯ ಮಹಾವಾಕ್ಯದ ಒಂದೊಂದು ಶಬ್ದವನ್ನು ಕೂಡ ನಾನು ಧಾರಣೆ ಮಾಡಬೇಕು. ಒಂದೊಂದು ಶಬ್ದ ಇರೋದು ನನಗಾಗಿ, ಬೇರೆಯವ್ರಿಗೆ ಹೇಳಲಿಕ್ಕಲ್ಲ. ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ, ಈಶ್ವರೀಯ ಜ್ಞಾನವನ್ನು ನೀವು ನಿಮ್ಮ ಜೀವನದಲ್ಲಿ ಧಾರಣೆ ಮಾಡ್ದೇನೆ ಬೇರೆಯವರಿಗೆ ಜ್ಞಾನ ಹೇಳಿದ್ರೆ ಎದುರುಗಡೆಯವರಿಗೆ ಅರ್ಥ ಆಗೋದಿಲ್ಲ, ಅವರು ಭಗವಂತನ ಮಕ್ಕಳಾಗೋದಿಲ್ಲ. ನಾವು ಇಷ್ಟೆಲ್ಲ ಜ್ಞಾನ ಹೇಳ್ತೀವಿ, ಬಾಬನ ಮನೆಗೆ ಬರೋದೇ ಇಲ್ಲ. ಕಾರಣ ಏನು? ನಿಮ್ಮ ಜೀವನದಲ್ಲಿ ಜ್ಞಾನ ಮಾತ್ರ ಇದೆ ಹೊರತು ಆ ಜ್ಞಾನದ ಅಳವಡಿಕೆ ಇಲ್ಲ. ಜನ ಜ್ಞಾನ ಕೇಳೋದಿಲ್ಲ, ಆ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಕಾರ್ಯರೂಪದಲ್ಲಿ ತಂದಿದ್ದೀರಾ ಇದನ್ನು ಕೇಳ್ತಾರೆ. ಅದಕ್ಕಾಗಿ ಭಗವಂತನನ್ನು ನಿತ್ಯ ನಿರಂತರವಾಗಿ ಇಟ್ಕೊಳ್ತಾ ನಿಮ್ಮ ಪರಿವರ್ತನೆಯನ್ನು ಮಾಡ್ತಾ 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 ಬಂದಾಗ ನಿಮ್ಮಿಂದ ವಾಯುಮಂಡಲ, ವಾತಾವರಣ, ವಿಶ್ವ, ದೇಶ, ಊರು, ಆತ್ಮಗಳು ಎಲ್ಲರೂ ಕೂಡ ಏನಾಗ್ತಾರೆ, ಪರಿವರ್ತನ ಆಗೇ ಆಗ್ತಾರೆ. ಹಾಗಿದ್ರೆ ನಾವು ಯಾವುದ್ರ ಕಡೆ ಗಮನ ಕೊಡಬೇಕು? ಕೇವಲ ಇಲ್ಲಿ ಹೆಚ್ಚಿನ ಸಮಯವನ್ನು ನಾ ಪರಮಾತ್ಮನಿಗೆ ಇಟ್ಟಿದ್ದೀನಾ, ಇದನ್ನು ಮಾತ್ರ ನಾನೇನು ಮಾಡ್ತಾ ಹೋಗ್ಬೇಕು, ಚೆಕ್ ಮಾಡ್ತಾ ಹೋಗ್ಬೇಕು. ಬಾಬಾ ಬಾಬಾ ಬಾಬಾ, ನೀನೇ ಗೊತ್ಕೋ, ನೀನೇ ಗೊತ್ಕೋ, ನೀನೇ ಮಾಡು. ತನು ನಿನ್ನದು, ಮನ ನಿನ್ನದು, ಧನ ನಿನ್ನದು, ಜೀವನ ನಿನ್ನದು. ನಾನೇ ಯಾಕಲ್ಲಿರಬೇಕು? ಆ ಕರ್ಮದ ಫಲದ ಅನುಭವ ನಿಮ್ಗೆ ಗೊತ್ತಿಲ್ಲ ಆತ್ಮೀಯರೇ. ಇವಾಗ ಯೋಗ ಮಾಡ್ತಾ ಇರ್ಬೇಕು, ಎಷ್ಟು ಚೆನ್ನಾಗಿ ವೈಬ್ರೇಷನ್ ಹೋಗ್ತಾ ಇತ್ತು, ಅನುಭವ ಆಗ್ತಾ ಇತ್ತು. ಯಾರು ತಗೊಳ್ತಾರೋ ಬಿಡ್ತಾರೋ ನನಗೇನು ಇಷ್ಟ ಇಲ್ಲ. ವಾಸ್ತವಿಕತೆ ಏನು ಅಂತಂದು ಇವತ್ತು ನನ್ನ ಕ್ಲಾಸ್ ಮಾಡಲಿಕ್ಕೂ ಇಷ್ಟ ಇರಲಿಲ್ಲ. ಯೋಗನೇ ಮಾಡ್ತಾ ಇರೋಣ. ಎಲ್ಲಿವರೆಗೆ ನೀವು ಅದನ್ನು ಅನುಭವಿಸೋದಿಲ್ವೋ ಅಲ್ಲಿವರೆಗೆ ಆ ವೈಬ್ರೇಷನ್ಸ್ ಅಂದ್ರೆ ಏನು ಅಂತ ನಿಮ್ಗೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅಕ್ಕವರು ಒಳಗಡೆ ಪಾಯಸ ಮಾಡ್ತಿದ್ದಾರೆ, ಅದ ಕಡೆ ಗಮನ ಕೊಟ್ಟ ತಾನೇ ಸ್ಮೆಲ್ ಏನು ಅಂತ ಗೊತ್ತಾಗತ್ತೆ. ನೀವು ಮೊಬೈಲ್ ಆಪರೇಟ್ ಮಾಡ್ತಾ ಇದ್ರೆ ಆ ಸ್ಮೆಲ್ಲಿಂದ ಗೊತ್ತಾಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಟ್ಟಿ ಅಂತಂದ್ರೆ ಏನು? ಬಾಬಾ ಕೊಟ್ಟಿರುವಂತಹ ವೈಬ್ರೇಷನ್ಸ್ ಅನ್ನ ಅನುಭವ ಮಾಡುವಂಥದ್ದು, ನಮ್ಮಲ್ಲಿ ಪರಿವರ್ತನೆ ತಂದುಕೊಳ್ಳುವಂಥದ್ದು. ಯಾಕಂದರೆ ಪ್ರತಿನಿತ್ಯದಲ್ಲಿ ನಮಗೆ ಆ ಕರ್ಮವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗೆ ಇಲ್ಲಿ ಬಾಬಾ ಏನು ಹೇಳ್ತಾರೆ ಅಂತಂದ್ರೆ, ಸರ್ವೋತ್ತಮ ಸ್ನೇಹ, ಸರ್ವೋತ್ತಮ ಸಂಬಂಧ, ಸರ್ವೋತ್ತಮ ಸೇವೆ. ಈಗ ಹೇಳಿ, ನಮ್ಮ ಜೀವನದಲ್ಲಿ ಶ್ರೇಷ್ಠವಾಗಿರೋದು ದುಬೈಗೆ ಹೋಗೋದು, ಸ್ಕೂಲಿಗೆ ಹೋಗೋದು, ಅಪ್ಪ ಅಮ್ಮನ ಜೊತೆಗಿರೋದು, ಅಥವಾ ಅಮ್ಮನ ಜೊತೆಗೆ ಮಡಿಲಲ್ಲಿ ಇರೋದು, ಹೊಟ್ಟೆಯಲ್ಲಿ? ಯಾವುದು ಶ್ರೇಷ್ಠ? ಮಡಿಲಲ್ಲಿಗಿಂತ ಹೊಟ್ಟೆಯಲ್ಲಿ ಇರೋದಿದೆಯಲ್ಲ, ನಾನು ಮತ್ತು ಅಮ್ಮ ಅಷ್ಟೇ. ಪ್ರಪಂಚ ನನಗೇನು ಗೊತ್ತಿಲ್ಲ, ಅದ್ರಲ್ಲಿ ನೀವೇನು ಸುರಕ್ಷಿತ ಅಲ್ವಾ? ಹೊರಗಡೆಗೆ ಬಂದಾಗ ಏನಾಗುತ್ತೆ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗೆ ಎಲ್ಲ ಏನಾಗ್ತದೆ, ಇಲ್ಲೆಲ್ಲ ಕಣ್ಣು ನೋಡಿದ ತಕ್ಷಣ ಅದೆಲ್ಲೋ ಕಾಣ್ತಾ ಇರ್ತದೆ. ಅದೇನು ಅಂತ ಕೇಳ್ತಾ ಇರ್ತಾನೆ, ಸೊಳ್ಳೆ ಕಡಿತಾ ಇರ್ತದೆ, ಚಳಿ ಬರ್ತಾ ಇರ್ತದೆ, ಮಳೆ ಏನೇನೋ ಆಗ್ತಾ ಇರ್ತದೆ. ಒಳಗಡೆಗಿದ್ದಾಗ ಅರ್ಥ ಆಗ್ತಿದೆ? ಹಾಗೆ ಮನಸ್ಸನ್ನು ಒಳಗಡೆ ಕಳಿಸ್ಕೊಡಿ. ಎಲ್ಲಿ? ಗರ್ಭದಲ್ಲಿ ಕಳಿಸ್ಕೊಡಿ. ನಾನು ಬಾಬನ ಮಡಿಲ ಸುಮ್ಮನೆ ಕೂತ್ಕೊಂಡಿದ್ದೇನೆ ಅಷ್ಟೇ. ಪರಮಧಾಮದಲ್ಲಿ ಭಗವಂತನ ಜೊತೆಯಲ್ಲಿ ಪರಮಾತ್ಮನಿರುವಂಥ ಸ್ಥಳ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಪೂರ್ತಿ ಜವಾಬ್ದಾರಿ ಯಾರ್ದು? ಬಾಬಂದು. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾನೆ, ನನ್ನನ್ನು ನಂಬಬಿಟ್ಟು ನನ್ನ ಮನೆಗೆ ಬಂದಾಗ ನಾನು ನಿಮಗೆ ಬೇಕಾಗಿರೋದನ್ನು ಕೊಡ್ತೇನೋ ಕೊಡಲ್ವೋ? ಆದರೆ ಅನುಭವಿಸ್ಬೇಕು ಆತ್ಮೀಯರೇ. ನೀವು ಊರು ಸುತ್ತಾ ಇದ್ದಿದ್ರೆ ಆ ಅನುಭವ ನಿಮ್ಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಅನುಭವ ಮಾಡಿದ ಮೇಲೂ ಕೂಡ ಬಾಬಾ ಹೇಳ್ತಾರೆ, ಬಾಬಾನಿಗೆ ಕೆಲವರಿಗೆ ದಯೆ ಬರ್ತದಂತೆ, ಬೇಜಾರಾಗತ್ತಂತೆ, ಕನಿಕರ ಬರ್ತದಂತೆ. ಯಾರ ಮೇಲೆ? ಮಕ್ಕಳ ಮೇಲೆ. ಯಾಕೆ ಅಂತಂದ್ರೆ, ಒಬ್ಬ ವ್ಯಕ್ತಿ ದುಬೈನಲ್ಲಿ ಇರ್ತಾರೆ, ತುಂಬಾ ಜ್ವರ ಬಂದಿರ್ತದೆ. ತಾಯಿ ಹೋಗ್ಬಿಟ್ಟು ಕಷ್ಟಪಟ್ಬಿಟ್ಟು ಮಗುವನ್ನು ಕರ್ಕೊಂಡು ಬಂದ್ಬಿಟ್ಟು ಮನೆಗೆ ಬಂದು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಸ್ವಲ್ಪ ದಿನದಲ್ಲಿ ಮಗು ಹೇಳುತ್ತೆ, ಅಮ್ಮ ನಾನು ದುಬೈಗೆ ಹೋಗಿ ಬರ್ತೇನೆ ಅಂತ. ಆಗ ಅವನಿಗೆ ಏನನ್ಸುತ್ತೆ? ಏನನ್ಸುತ್ತೆ ಹೇಳಿ? ಇದಕ್ಕೆ ಬೆಲೆ ಇಲ್ಲ ಅಂತ ಅಲ್ವಾ? ಹಾಗೆ ನಾವು ಕೂಡ ಏನ್ ಮಾಡ್ತಿದ್ದೀವಿ?
ಬಾಬಾ ಕರ್ಕೊಂಡು ಬಂದು ಬಟ್ಟಿಯಲ್ಲಿ ಪಾಲನೆ ಕೊಟ್ಟು ಶಕ್ತಿಯನ್ನು ತುಂಬಿ ಎಲ್ಲ ಮಾಡಿದ್ಮೇಲೂ ಕೂಡ ಮನಸ್ಸನ್ನು ಏನು ಮಾಡ್ತೀವಿ, ನಮ್ಗೆ ದುಬೈನೇ ಇಷ್ಟೇ ಹೊರತು ಇಲ್ಲಿ ಇಷ್ಟ ಇಲ್ವಲ್ಲ. ಈಗಲೂ ಕೂಡ ನೀವು ಅಂತರ್ಚಕ್ಷುವನ್ನು ಓಪನ್ ಮಾಡಿಲ್ಲ ಅಂತಂದ್ರೆ ಅಂತಿಮದಲ್ಲಿ ನಿಮ್ಗಿರೋದೇನು? ದುಃಖ ಅಷ್ಟೇ, ಪಶ್ಚಾತ್ತಾಪ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ಬಾಬಾ ಹೇಳ್ತಾರೆ, ಒಬ್ಬ ತಂದೆ ಜೊತೆಗೆ ಏಕರಸವಾಗಿ ನಿರಂತರವಾಗಿ ಸ್ನೇಹದಲ್ಲಿ ಸದಾ ನಾವಾಗಿರ್ಬೇಕಂತೆ, समावेशವಾಗಿರಬೇಕು. सदा स्नेह के अनुभवों के सागर में ऐसा समाया हुआ हो जो सिवाय उस संसार के और कोई व्यक्ति व वस्तु दिखाई नहीं दे. सदा ಸ್ನೇಹದ ಅನುಭವದ ಸಾಗರ ಅಂತೆ, ಆ ಸಂಸಾರ ಅಂತ ಹೇಳ್ತಾರೆ ಬಾಬಾ. ಯಾವ ಸಂಸಾರ? ಯಾವ ಸಂಸಾರ ನೋಡಿ, ಎರಡು ಬಾಬಾ ಹೇಳ್ತಿದ್ದಾರೆ, ಒಂದು ಅನುಭವ, ಇನ್ನೊಂದು ಸಂಸಾರ. ಆ ಸಂಸಾರದ ಕಡೆನೇ ನಮ್ಗೆ ಗಮನ ಇರಬೇಕಂತ. ಯಾವ ಸಂಸಾರ? ನಿಮ್ಮ ಸಂಸಾರ ಯಾರು? ಶಿವ ಬಾಬಾ, ಪರಮಾಬಾ. ಓಕೆ, ಶರೀರದ್ದು ಒಂದು ಸಂಸಾರ ಇದೆ, ಆತ್ಮದ್ದು ಒಂದು ಸಂಸಾರ ಇದೆ, ಸರಿನಾ? ಶರೀರದ ಸಂಸಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಸ್ನಾನ ಮಾಡೋದು, ಶರೀರಕ್ಕೆ ಬೇಕಾಗಿರೋದನ್ನು ಮಾಡೋದು ಶರೀರದ ಸಂಸಾರ. ಆತ್ಮಕ್ಕೆ ಬೇಕಾಗಿರೋದು ಮಾಡೋದು ಆತ್ಮಿಕ ಸಂಸಾರ. ಆತ್ಮಿಕ ಸಂಸಾರದಲ್ಲಿ ಏನಿರ್ತದೆ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ. ರೆಡಿ ಮಾಡೋದು ಕೊಡೋದು, ರೆಡಿ ಮಾಡೋದು ಕೊಡೋದು, ನಾನು ತಿನ್ನೋದು ಬೇರೆಯವ್ರಿಗೂ ತಿನ್ನಿಸೋದು. ಹೌದಾ? ಶಾರೀರಿಕ ಮನೇಲಿ ಏನಿರ್ತದೆ? ಅಡಿಗೆ ಮಾಡೋದು, ನಾನು ತಿನ್ನೋದು ಬೇರೆಯವ್ರಿಗೂ ತಿನ್ನಿಸೋದು. ಈಗ ಯಾವ ಸಂಸಾರದಲ್ಲಿ ಇರಬೇಕು? ಅರ್ಥ ಆಗ್ತಿದೆಯಾ? ಅವಾಗ ಇಲ್ಲಿ ಯಾರನ್ನು ಕುಳಿಸ್ಬೇಕು? ಪರಮಾತ್ಮನನ್ನ ಕುಳಿಸಿದಾಗ ಅವನೇನ್ ಮಾಡ್ತಿರ್ತಾನೆ? ಅಡಿಗೆ ಮಾಡ್ತಿದ್ದಾನೆ, ಕೊಡ್ತಾ ಇದ್ದಾನೆ, ಮಾಡ್ತಿದ್ದಾನೆ, ಕೊಡ್ತಾ ಇದ್ದಾನೆ. ನಿಮ್ಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಗೊತ್ತ. ಈ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ನಿಮ್ಮ ತನು ಮನದ ಮೂಲಕ ಭಗವಂತನ ಶಕ್ತಿ ವಿಶ್ವದೆಲ್ಲ ಕಡೆಗೂ ಕೂಡ ಪ್ರವಾಹ ಆಗ್ತಾ ಇರುವಂತ ಅನುಭವ. ಅರ್ಥ ಮಾಡ್ಕೊಳ್ಳಿ, ಅಡಿಗೆ ಮಾಡದೇನೆ ವಾಸನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಡಿಗೆ ಮಾಡ್ದೇನೆ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತ ಬಂದ್ಬಿಟ್ಟಲ್ಲಿ ಏನು ಕರ್ಮ ಮಾಡ್ದೇನೆ ಶಾಂತಿಯ ಅನುಭವ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಹೇಳುವಂಥದ್ದು ಒಂದು ಕರ್ಮದ ಫಲ ಆತ್ಮೀಯರೇ. ನಿಮ್ಮ ಮನೆಯಲ್ಲಿ ಹಲಸಿನ ಬೀಜವನ್ನ ತಂದು ದೊಡ್ಡ ವೃಕ್ಷವನ್ನ ಮಾಡಿ ಹಲಸಿನ ಹಣ್ಣು ಬಂದ ಮೇಲೆ ತಾನು ನಿರಾಕಾರ ವಾಸನೆ ಬರ್ತದೆ. ವಾಸನೆ ನಿರಾಕಾರ, ಆದರೆ ಹಲಸಿನ ಮರ ಬೇಕೋ ಬೇಡವೋ? ಇವತ್ತು ಪ್ರಪಂಚದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲಿಂದ ಬಂತು? ಆತ್ಮನಿಂದ ತಾನೇ ಬಂದಿದೆ. ಆದ್ಮೇಲೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲಿಂದ ಬರ್ತದೆ? ಸಿಂಪಲ್. ಅದನ್ನು ಕೂಡ ಕರ್ಮದ ಫಲ. ಕರ್ಮದ ಫಲ ಬರಬೇಕು ಅಂದ್ರೆ ಕರ್ಮೇಂದ್ರಿಯಗಳಿಲ್ದೇನೆ ಕರ್ಮದ ಫಲ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಕರ್ಮೇಂದ್ರಿಯವನ್ನ ಮಾಡುವಂತ ವ್ಯಕ್ತಿಯ ಕೈಲಿ ಕೊಡಬೇಕಾಗ್ತದೆ. ಇವತ್ತಲ್ಲಿ ಟೈಲ್ಸ್ ಹಾಕ್ತಾ ಇದ್ದಾರೆ, ಅವರಿಗೆ ನಿಮ್ಮ ಸ್ಥಳವನ್ನು ಕೊಡಬೇಕಲ್ಲ, ಸಮಯವನ್ನು ಕೊಡಬೇಕಲ್ಲ. ಅವಾಗ ತಾನೇ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ? ಸುಂದರವಾಗಿ ಪರಿವರ್ತನೆ ಮಾಡ್ತಾರೆ. ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು. ಅವರದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಆವಾಗ ಹಳೆ ಬಾತ್ರೂಮಿಗೂ ಈಗಿನ ಬಾತ್ರೂಮಿಗೂ ಏನಾಗ್ತದೆ? ವ್ಯತ್ಯಾಸ ಏನು ಅಂತ ಗೊತ್ತಾಗತ್ತೆ. ಹೌದಾ? ಹಾಗೆ ಇಲ್ಲಿ ಕೂಡ ಬಾಬಾ ಏನು ಹೇಳ್ತಾನೆ? ಮಕ್ಕಳು, ಈ ಸಮಯ ನಾಟಕದ ಅನುಸಾರದಲ್ಲಿ ಸಂಗಮ ಯುಗ ಅಂತಂದ್ರೆ ಅಲ್ಲಿ ಯಾರಿರಬೇಕು? ಪರಮಾತ್ಮ ಇರಬೇಕು. ಯಾಕೆ? ಕರ್ಮವನ್ನು ಮಾಡಲಿಕ್ಕೆ. ನೀವಿರೋದು ಯಾಕೆ? ಪರಮಾತ್ಮ ಮಾಡಿರುವಂಥ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ. ನೀವು ಕರ್ಮ ಮಾಡೋದಲ್ಲ. ದುಬಾಯಿನಲ್ಲಿ ಮಗು ಇದ್ದಾಗ ಅಡುಗೆಯನ್ನ ಅವನೇ ಮಾಡ್ಕೊಳ್ಬೇಕು. ಅದೇ ಅಮ್ಮ ಊರಿಗೆ ಕರ್ಕೊಂಡು ಬಂದಾಗ ಅಡುಗೆ ಅಮ್ಮ ಮಾಡ್ತಾನೆ, ಮಗು ಕೇವಲ ಬಾಯಿ ಓಪನ್ ಮಾಡಿಬಿಟ್ಟು ತಿಂಡಿ ತಿಂದ್ರಾಯ್ತು. ಊರಿಗೆ ಬಂದಾಗ ಮಗನ ಬಟ್ಟೆಯನ್ನ ಅಮ್ಮ ಕ್ಲೀನ್ ಮಾಡ್ತಾಳೆ, ಹಾಸಿಗೆಯನ್ನ ಅಮ್ಮ ಹಾಕಿ ಕೊಡ್ತಾಳೆ. ಕೆಲವೊಂದ್ಸಲ ಅವಶ್ಯಕತೆ ಇದ್ದಾಗ ದೊಡ್ಡ ಮಗು ಆದರೂ ಕೂಡ ಆರೋಗ್ಯ ಸರಿ ಇಲ್ಲದಿದ್ದಾಗ ಅಮ್ಮ ಸ್ನಾನ ಮಾಡಿಸ್ತಾಳೆ. ಅದು ದುಬೈನಲ್ಲಿ ಇದ್ದಾಗ ಏನಿರ್ಲಿ ಇಲ್ದಿ ಹೋಗ್ಲಿ ಎಲ್ಲ ಕೆಲಸ ಯಾರು ಮಾಡಬೇಕು? ಈಗ ಹೇಳಿ, ದುಬೈನಲ್ಲಿ ಇರ್ತಿರೋ ಮನೇಲಿ ಇರ್ತಿರೋ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಹೆಚ್ಚಿನ ಸಮಯ ನೀವು ಅಲ್ಲಿ ಒಳಗಡೆ ಇದ್ದಾಗ ಸಾಧನಗಳು
ವ್ಯಕ್ತಿಗಳು, ವಿಷಯಗಳು ಸಹಜವಾಗಿ ನಿಮ್ಗೇನಾಗತ್ತೆ ಬಂದು ತಲುಪತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಹೆಚ್ಚಿನ ಸಮಯ ನಿಮಗೆ ಗೊತ್ತಾಗಬೇಕೇನಂತ, ಸದಾ ಸ್ನೇಹದ ಅನುಭವದ ಸಾಗರ ಅಂತ ಹೇಳ್ತಾರೆ ಬಾಬಾ. ನಿರಂತರವಾಗಿ ಅನುಭವ ಏನಾಗ್ತಾ ಇರಬೇಕು, ಆಗ್ತಾ ಇರಬೇಕು. ಯಾವ ಅನುಭವ? ಎಲ್ಲೇ ಹೋದ್ರೂ ಕೂಡ ನಿಮ್ಮ ಮೂಲಕ ಏನು ಹೋಗ್ತಾ ಇದೆ? ಶಾಂತಿ, ಸುಖ, ಶಕ್ತಿ ಹೊರಗಡೆ ಹೋಗ್ತಾ ಇದೆ ಇರುವಂಥ ಅನುಭವ ಆಗ್ತಾ ಇರಬೇಕು. ಮತ್ತು ಆ ಸಂಸಾರದಲ್ಲೇನೆ ಹೆಚ್ಚಿನ ಸಮಯವನ್ನ ಇಡಬೇಕು. ಅದು ಬಿಟ್ಟರೆ ಯಾವುದೇ ವ್ಯಕ್ತಿ ಮತ್ತು ವಸ್ತುಗಳು ಏನಾಗಬಾರ್ದು, ಕಂಡು ಬರಬಾರ್ದು. ಗೃಹಿಣಿ ಗ್ರಹ ಮುಚ್ಚತೆ ಅಂತ ಹೇಳ್ತಾರೆ. ಒಂದು ಮಹಿಳೆ ಮನೆ ಒಳ್ಳೆಯದಾಗಲಿಕ್ಕೆ ಕೆಟ್ಟದಾಗಲಿಕ್ಕೆ ಯಾರ ಕಾರಣ? ಯಾವಾಗ ಯಾವಾಗ ಮನೆಗೆ ಬಂದಿರುವಂತ ಆ ಗೃಹಿಣಿ ತನ್ನ ಪತಿ, ಅತ್ತೆ, ಮಾವ ಮತ್ತು ಆ ಸಂಸಾರಕ್ಕೋಸ್ಕರನೇ ಸದಾ ಕಾಲ ತನ್ನ ಜೀವನವನ್ನ ಸವಿಸ್ತಾಳೋ ಆ ಮನೆ ಚೆನ್ನಾಗಿರ್ತದೆ. ನಾನು ಮದುವೆ ಆಗ್ಬಿಟ್ಟು ಬಂದಿದ್ದೇನೆ ಪತಿ ಮನೆಗೆ, ದಿನವಿಡೀ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ತಾ ಇರೋದು, ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರೋದು, ಶಾಪಿಂಗಿಗೆ ಹೋಗೋದು, ಕಿಟ್ಟಿ ಪಾರ್ಟಿ ಮಾಡೋದು, ಊರು ಸುತ್ತಲಿಕ್ಕೆ ಹೋಗೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ನಿಮ್ಮ ಗ್ರಹ ಇಲ್ಲಿಂದ ಉದ್ಧಾರ ಆಗ್ತದೆ ಅಲ್ವಾ? ಅದಕ್ಕಾಗಿ ಸುಂದರವಾದ ಮಾತನ್ನು ಹೇಳ್ತಾರೆ. ಯಾವ ಸಂಸಾರ ಆತ್ಮದ ಸಂಸಾರದಲ್ಲಿ ಇದ್ದೀರಾ ಅಂತ ನನ್ನ ಮೇಲೆ, ಅಲ್ಲಿ ಅದರ ಬಗ್ಗೆ ಮಾತ್ರ ನಿಮಗೆ ಗಮನ ಇರಬೇಕೇ ಹೊರತು ಬೇರೆ ಯಾವುದೇ ವ್ಯಕ್ತಿ ಮತ್ತು ವಸ್ತುಗಳು ಕಂಡು ಬರಬಾರ್ದು. ಪಕ್ಕದ ಮನೇಲಿ ಏನು ಅಡಿಗೆ ಮಾಡ್ತಾರೆ ನಿಮಗೆ ಬೇಡ. ನಿಮ್ಮ ಮನೆಯವರಿಗೆ ಯಾರ್ಯಾರಿಗೆ ಏನೇನು ಬೇಕು ಆ ಅಡಿಗೆ ಮಾಡಾಕ್ಬಿಟ್ಟು ಮನೆ ಕ್ಲೀನ್ ಆಗಿ ಇಟ್ಕೊಡೋದು ಅಷ್ಟು ಮಾತ್ರ ನಿಮ್ಮ ಕೆಲಸ. ಯಾಕಂದ್ರೆ ನಿಮ್ಗೆ ಮದುವೆ ಮಾಡಿಕೊಟ್ಟಿರೋದು ಎಲ್ಲಿ ಒಬ್ಬ ವ್ಯಕ್ತಿ ಜೊತೆಗೆ. ಪತಿ ಪರಮೇಶ್ವರ, ಪತಿಗೇನು ಬೇಕು ಆ ರೀತಿ ಇರಬೇಕು ತಾನೇ. ಹಾಗಿದೆ ನಿಮ್ಮ ಪತಿ ಯಾರು? ಪರಮಾತ್ಮ ಬೇಕಾದಾಗ ನೀವು ಇರಬೇಕೇ ಹೊರತು ಪ್ರಪಂಚದಲ್ಲಿ 800 ಕೋಟಿ ಮನುಷ್ಯಾತ್ಮರಿದ್ದಾರೆ, ಅವರಿಗೆ ಬೇಕಾದಂಗೆ ನೀವು ಇರಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಸಂಸಾರವನ್ನು ಒಬ್ಬರ ಜೊತೆಗೆ ಅಂತ ಬಿಟ್ಟು ಯಾರೋ ಮದುವೆ ಆಗದಿರೋ ಮದುವೆ ಆಗ್ಲಿಕ್ಕೆ ಹೋಗ್ಬಿಟ್ಟಿದೆ ಇವಾಗ. ಸರಿನಾ? ಈಗ ಬಾಬಾ ಏನ್ ಹೇಳ್ತಾರೆ, ಮದುವೆ ಯಾರ ಜೊತೆಗೆ? ಪರಮಾತ್ಮನ ಜೊತೆಗೆ. ಜೀವನ ಯಾರ ಜೊತೆಗೆ? ಭಗವಂತನ ಜೊತೆಗೆ. ಇಸ್ ಆಕಾಶ और सागर के सिवाय और कोई आकर्षण न हो. ಬಾಬಾ ಹೇಳ್ತಾರೆ ಭಗವಂತ ಬೀಹದ್ದಾಗಿರುವಂತ ಕಾರಣದಿಂದ ನೀರಿನ ಒಳಗಡೆ ಹೋದೇನಾಗ್ತದೆ? ಸಾಗರದ ಒಳಗಡೆ ಹೋದ ನೀರೇ. ಮೇಲ್ಗಡೆ ನೋಡಿದ್ರೆ ಆಕಾಶ, ಕೆಳಗಡೆ ನೋಡಿದ್ರೆ ಸಾಗರ. ಹಾಗೆ ಸದಾಕಾಲ ಬಾಬಾ ಹೇಳ್ತಾರೆ ಅನುಭವ. ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಹೇಗೆ ಅನ್ಸ್ಬೇಕು ಅಂತಂದ್ರೆ, ಎಲ್ಲಿ ಹೋದ್ರೂ ಭಗವಂತ ನಿಮ್ಮನ್ನೇನು ಮಾಡ್ತಿದ್ದಾನೆ? ಉಪಯೋಗ ಮಾಡ್ತಾ ಇದ್ದಾನೆ. ಹೀಗೆ ಆಕಾಶದಲ್ಲಿ ನೀವು ಫ್ಲೈಟಿಂದ ಒಳಗಡೆ ಹೋಗ್ತಾ ಇದ್ದಾಗ ಎಷ್ಟು ಒಳಗಡೆ ಹೋದ್ರೂ ಕೂಡ ಏನಾಗ್ತದೆ? ಆಕಾಶನೇ ಆಕಾಶ. ಹಾಗೆ ಸಮುದ್ರದ ಒಳಗಡೆಗೆ ಹೋದಾಗ ಮುತ್ತು ರತ್ನಗಳು ಸಿಗ್ತವೆ. ಹಾಗೆ ಅನುಭವದ ಆಳದಲ್ಲಿ ಹೋಗ್ತಾ ಇದ್ದಾಗ ಏನಾಗ್ತದೆ? ಶಾಂತವಾಗಬೇಕು ಮನಸ್ಸು. ಹೇಗಾಗಬೇಕು? ಶಾಂತ ಏಕರಸ ಸ್ಥಿತಿ. ಹಾಗೆ ಅದರಲ್ಲಿ ಹೋದಾಗ ನಮಗೆ ಬೇರೆ ಯಾವುದರ ಆಕರ್ಷಣೆ ಆಗಬಾರ್ದು. ಅದು ಬಾಬಾ ಹೇಳ್ತಾರೆ, ಒಂದು ಫ್ಲೈಟಿಂದ ನೀವು ಮೇಲ್ಗಡೆ ಆಕಾಶಕ್ಕೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಸುತ್ತಮುತ್ತಲು ನೋಡೋದು ಏನು ಕಾಣ್ತದೆ ನಿಮಗೆ? ಏನೂ ಕಾಣೋದಿಲ್ಲ. ಆಕಾಶ ಬಿಟ್ಟು ಬೇರೆ ಏನೂ ಕಾಣೋದಿಲ್ವಲ್ಲ. ಬಿಲ್ಡಿಂಗೋ, ಇಂಡಿಯಾನೋ, ಕರ್ನಾಟಕನೋ, ಗುಜರಾತೋ, ರೋಡೋ, ಹೊಲನೋ ಏನಾದ್ರು ಕಾಣುತ್ತಾ? ಏನೂ ಕಾಣೋದು. ಏನು ಕಾಣುತ್ತೆ? ಆಕಾಶ ಮಾತ್ರ. ಸುತ್ತಲೂ ಆಕಾಶನೇ. ಹಾಗೆ ಸಮುದ್ರದ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದೀರಾ, ಏನು ಕಾಣ್ತದೆ? ನೀರು ಮಾತ್ರ, ಬೇರೆ ಯಾರೂ ಕಾಣೋದಿಲ್ಲ. ಹಾಗೆ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಕಳಿಸಿದಾಗ ಪರಮಾತ್ಮನ ಸುಖ ಅಷ್ಟೇ ಕಾಣಬೇಕು, ಬೇರೆ ಏನೂ ಇಲ್ಲ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಒಂದು ಸಣ್ಣ ಮಗುವನ್ನ ತಾಯಿ ಮಡಿಲಲ್ಲಿ ಇಟ್ಕೊಂಡಿದ್ದಾಳೆ. ಇಟ್ಕೊಂಡ ಮೇಲೆ ಆ ಮಗುವಿನ ಮುಖದ ಮೇಲೆ ತನ್ನ ಸೀರೆಯ ಸೆರಗನ್ನು ಹಾಕೊಂಡಿದ್ದಾರೆ. ಅವಾಗ ಕಣ್ಣು ಬಿಟ್ಟ ಆ ಮಗುಗೆ ಏನು ಕಾಣ್ತದೆ? ಏನೂ ಕಾಣಿಸೋದಿಲ್ಲ ಅಲ್ವಾ? ತಾಯಿಯ ಪ್ರೀತಿ ಮತ್ತು ಗಟ್ಟಿಯಾದಂಥ ಒಂದು ಅಪ್ಪುಗೆ ಅಷ್ಟೇ. ಬಿಟ್ಟರೆ ಎಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದ್ರೆ, ಅಮ್ಮ ಕೈ ಕಾಲೆರಡನ್ನು ಗಟ್ಟೆ ಕಟ್ಟಿಟ್ಟು ಬಿಟ್ಟಿದ್ದಾಳೆ. ಸರಿನಾ? ಆವಾಗ ಅಮ್ಮನ ಪ್ರೀತಿ ಬಿಟ್ಟರೆ ಬೇರೆ ಏನು ಅನುಭವ ಆಗ್ತಾ ಇಲ್ಲ. ಯಾರಿಗೆ ಅರ್ಥ ಆಗ್ತಿದೆ? ಯಾಕೆ ಅಮ್ಮ ಹಾಗೆ ಮಾಡಿದ್ದಾರೆ ಅಂತಂದ್ರೆ, ಕೆಳಗಡೆಗೆ ಬಿಟ್ಟರೆ ಮಣ್ಣಿದೆ, ಕಳ್ಳಿದೆ, ಧೂಳಿದೆ, ನೋವಿದೆ. ಅದಕ್ಕಾಗಿ ನನ್ನ ಮಗು ಆ ತೊಂದರೆ ಆಗಬಾರ್ದು ಅಂತ ಮಗುವನ್ನೇನು ಮಾಡಿದ್ದಾರೆ? ಅದು ಈ ಮಗುಗೆ ಬುದ್ಧಿನೇ ಇಲ್ಲ. ಈ ಮಗು ಏನು ಮಾಡ್ತಿದೆ? ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತಾ ಕೈಕಾಲನ್ನ ಜೋರಾಗಿ ಹೊಡ್ಕೊಳ್ತಾ ಇದೆ. ಏನಂತ? ಕೆಳಗಡೆ ಬಿಡು, ಕೆಳಗಡೆ ಹೋಗ್ತೇನೆ ಅಂತ ಅಲ್ವಾ? ಆ ಮಗು ಯಾರು?
ಹೀಗೆ ಹೇಳಿ ಸುಮ್ಮನೆ ತಾಯಿ ಮಡಿಯಲ್ಲಿ ಕುತ್ಕೊಳ್ತಿರೋ ಅಥವಾ ಕೈಕಾಲು ಹೊಡ್ಕೊಂಡ್ಬಿಟ್ಟು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಹಾಗಿದೆ ಮತ್ತೊಂದಿದೆ ಮಗುದೋದಿದೆ ಅಂತ ಬಿಟ್ಟು ಊರು ಸುತ್ತಲೂ ಮನಸ್ಸನ್ನ ಕಳಿಸ್ತೀರಾ ಚೆಕ್ ಮಾಡ್ಕೊಳ್ಳಿ. ऐसे अटूट स्नेह की सौगात ನಂಬರ್ವಾರ್ ವ್ಯಾಲ್ಯೂಯೇಬಲ್ ಥೀ. ಈ ರೀತಿ ನಿರಂತರವಾಗಿರುವಂಥ ಸ್ನೇಹದ ಉಡುಗೊರೆಯನ್ನ ನಂಬರ್ವಾರಾಗಿ ಮಕ್ಕಳು ಯಾರಿಗೆ ಕೊಟ್ಟಿದ್ರಂತೆ? ಭಗವಂತನಿಗೆ ಕೊಟ್ಟಿದ್ರು. ಅಂದ್ರೆ ನೀವೆಷ್ಟು ನಿರಂತರವಾಗಿ ಭಗವಂತನ ಜೊತೆಲಿ ಇಟ್ಕೊಳ್ತೀರೋ ಅಷ್ಟು ಭಗವಂತ ನಿಮಗೆ ಹೆಚ್ಚಿನ ಪ್ರೀತಿಯನ್ನ ಮಾಡ್ತಾರೆ. ಜಿತನೆ ವರ್ಷ ಬೀತೆ ಹೇ उतने वर्षों के स्नेह की वैल्यू ऑटोमेटिक जमा होती रहती है और उतनी वैल्यू की सौगात बाप दादा को सामने प्रत्यक्ष हुई. ನಿಮಗೆ ಭಗವಂತನ ಜೊತೆಗೆ ಎಷ್ಟು ವರ್ಷದಲ್ಲಿ ಈಶ್ವರ ಜೀವನ ನಡೆಸಿದಿರೋ ಅದರ ಆಧಾರದ ಮೇಲೆ ಭಗವಂತನ ಜೊತೆಗೆ ಏನಾಗಿದೆ? ಅಷ್ಟು ವರ್ಷದ ಸ್ನೇಹ ಹೇಳುವಂಥದ್ದು ಜಮಾ ಆಗಿದೆ. ಅದರ ಆಧಾರದಲ್ಲಿ ಬಾಬ್ದಾದಾರ ಎದುರುಗಡೆ ಏನಾಗ್ತಾ ಇದೆ? ಉಡುಗೊರೆ ಹೇಳುವಂಥದ್ದು ಪ್ರತ್ಯಕ್ಷ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ವಯಸ್ಸು ಹೆಚ್ಚಿಗೆ ಆಗ್ತಾ ಹೋದಾಗೆ ನಾವು ಭಗವಂತನ ಜೊತೆಗೆ ಹೆಚ್ಚಿಗೆ ಸಮಯ ಇರಬೇಕು, ಕಡಿಮೆ ಸಮಯ ಇರಬೇಕು? ಸರಿ. ವಯಸ್ಸು ಹೆಚ್ಚಿಗೆ ಆಗ್ತಾ ಹೋದಾಗ ನಾವು ಭಗವಂತನ ಎದುರುಗಡೆ ದೊಡ್ಡವರಾಗಬೇಕು, ಚಿಕ್ಕವರಾಗಬೇಕು? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಆರಂಭದಲ್ಲಿ ನಮ್ಮ ಜಾನಕಿ ದಾದಿಯವರು ಎಷ್ಟು ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು. ಇವತ್ತು ಜಾನಕಿ ದಾದಿಯವ್ರು ನೋಡಿದ್ರೆ ಮೇರಾ ಬಾಬಾ ಬಿಟ್ಟರೆ ಮತ್ತೆ ಬೇರೆ ಏನೂ ಇಲ್ವೇ ಇಲ್ಲ. ಓಂ ಶಾಂತಿ, ಮೇರಾ ಬಾಬಾ, ಮೀಠಾ ಬಾಬಾ ಅಷ್ಟೇ ಸಾಕು. ಅಷ್ಟು ಕೇಳಲಿಕ್ಕೆ ಆತ್ಮಗಳು ಸೇರಿಬಿಡ್ತಾರೆ. ಯಾಕೆ ಹೇಳಿ? ಅವರ ಮನಸ್ಸು ಎಷ್ಟು ಏನಾಗಿದೆ ಒಳಗಡೆ ಸೇರಿಕೊಂಡಿದೆ. ಅವರಾಗ್ಲಿ ನಾವು ಇವತ್ತು ಗುಲ್ಜಾರ್ ದಾದಿಯವ್ರನ್ನ ನೋಡಿದರೆ ಅಷ್ಟು ದೊಡ್ಡದು ಒಂದು ಸಂಸ್ಥೆಯ ಮುಖ್ಯ ಆಡಳಿತ ಅಧಿಕಾರಿಣಿ ಇಬ್ರು ಕೂಡ. ಆದ್ರೂ ಕೂಡ ಅದರ ಕಡೆಗೆ ಅವ್ರಿಗೆ ಗಮನನೇ ಇಲ್ಲ. ಅವ್ರಿಗೆ ಗಮನ ಯಾವ್ದ್ರ ಕಡೆಗೆ? ಬಾಬಾ ಅಷ್ಟೇ, ಬಾಬನ ಪ್ರೀತಿ ಮಾತ್ರ. ಅವರು ಒಂದೊಂದು ಶಬ್ದದಲ್ಲಿ ಅವರು ಶಬ್ದ ಹೇಳಿದ್ರೆ ಸಾಕು, ಅವರೇ ಜ್ಞಾನ ಹೇಳಬೇಕಂತ ಬಿಟ್ಟೇನಿಲ್ಲ. ಅವರ ಆ ಒಂದು ಪ್ರೆಸೆನ್ಸ್, ಅವನ ಮುಖದಿಂದ ಬರುವಂಥ ಶಬ್ದದ ಬಗ್ಗೆನೇ ಜನ ಏನ್ ಮಾಡ್ತಾ ಇರ್ತಾರೆ? ಕೇಳ್ತಾರೆ. ಅದ್ರ ಯಾರಿಗೆ ಗೊತ್ತಾಗತ್ತೆ? ಈಶ್ವರಿ ವಿಶ್ವವಿದ್ಯಾಲಯದ ಬ್ರಹ್ಮಕುಮಾರ ಕುಮಾರಿಯರಿಗೆ ಮಾತ್ರ ಗೊತ್ತಾಗತ್ತೆ ಹೊರತು ಬೇರೆಯವರಿಗೆ ಅದರ ಬೆಲೆ ಹೇಳೋದು ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಹಾಗೆ ಇಲ್ಲಿ ಬಾಬಾ ಹೇಳ್ತು, ಎಷ್ಟು ವರ್ಷ ಭಗವಂತನ ಜೊತೆಗೆ ನೀವು ಜೀವನವನ್ನ ಮಾಡಿದಿರೋ ಅದರ ಆಧಾರದ ಮೇಲೆ ಉಡುಗೊರೆ ಹೇಳೋದು ಕೂಡ ಏನಾಗ್ತಾ ಹೋಗ್ತದೆ? ಅಷ್ಟು ನಿರಂತರವಾಗಿ ಸ್ನೇಹ ಹೇಳುವಂಥದ್ದು ಭಗವಂತನ ಜೊತೆಗೆ ಇರ್ತದೆ. ಇನ್ನೊಂದೇನು ಅಂತಂದ್ರೆ ವರ್ಷ ಆದ್ರೆ ಆಗೋದಿಲ್ಲ, ಎಷ್ಟು ನಿರಂತರವಾದ ಸರ್ವ ಕರ್ಮದಲ್ಲಿ ಭಗವಂತನ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ ನೋಡಿ, ಒಂದು ಸಣ್ಣ ಮಗು ಸರ್ವ ಕರ್ಮಕ್ಕೂ ಕೂಡ ತಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಮಗುಗೆ ಸ್ನಾನ ಯಾರು ಮಾಡಿಸ್ಬೇಕು? ತಾಯಿ. ಬಟ್ಟೆ ಯಾರು ಹಾಕ್ಬೇಕು? ಪೌಡರ್ ಯಾರು ಹಚ್ಚಬೇಕು? ದೊಡ್ಡವರಾಗ್ತಾ ಹೋದಾಗ ನಿನ್ನ ಬಟ್ಟೆ ನನಗೆ ಇಷ್ಟ ಇಲ್ಲ, ನಂದು ಡಿಸೈನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನಾನು ಹಚ್ಕೊಳ್ಳುವಂಥ ಲಿಪ್ಸ್ಟಿಕ್ಕೇ ಬೇರೆ ಅಲ್ವಾ? ಚಿಕ್ಕವರಿದ್ದಾಗ ಅಮ್ಮ ಕಾಡಿಗೆ ಹಚ್ಕೊಡ್ತಾರೆ. ದೊಡ್ಡವರಾದ್ಮೇಲೆ ನಮ್ಗೇನ್ ಬೇಕು? ಅವಾಗ ಅಮ್ಮನ ಇದು ನಮ್ಗೆ ಇಷ್ಟ ಆಗೋದಿಲ್ಲ. ಆದ್ರೆ ಅಮ್ಮನೇ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿದ್ದಾರೆ ಹೇಳುವಂಥದ್ದು ನಮಗೆ ಅವಾಗ ಬುದ್ಧಿಯಲ್ಲಿ ಇರೋದಿಲ್ಲ. ಯಾಕೆ ಹೇಳಿ? ಆ ಮೋಸದ ಮಾಯಾ ಬಾಜಾರಿನ ಹಿಂದ್ಗಡೆ ಹೋಗಿರ್ತೀವಿ. ಅಮ್ಮನ ಪ್ರೀತಿ ಹಿಂದ್ಗಡೆಗೆ ಆ ಪ್ರೀತಿಯ ಬೆಲೆ ಹೇಳುವಂತ ನಮಗೆ ಗೊತ್ತಾಗೋದಿಲ್ಲ. ಅರ್ಥ ಆಗ್ತಿದೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ತಾಯಿಯಂದಿರು, ನಾನು ನನ್ನ ಶರೀರದ ಮಕ್ಕಳನ್ನ ದೊಡ್ಡದು ಮಾಡಿದ ಮೇಲೆ ನನ್ನ ಮಕ್ಕಳು ನನಗೆ ಗೌರವ ಕೊಡ್ತಾರೆ ಹೇಳೋದನ್ನು ಎತ್ತ ಪಕ್ಕದಲ್ಲಿಡಿ. ಅರ್ಥ ಆಗ್ತಿದೆಯಾ? ನಿಮ್ಗೆ ಗೌರವ ಕೊಡೋದು ಯಾರು? ಅವನೊಬ್ಬನೇ. ಮತ್ತೆ ಯಾರಿಂದ ಯಾವುದನ್ನೂ ಕೂಡ ನೀವು ನಿರೀಕ್ಷೆ ಮಾಡಬೇಡಿ. ಬೇರೆಯವರಿಗೆಲ್ಲ ಕೊಡೋದಷ್ಟೇ, ತೆಗೆದುಕೊಳ್ಳೋದು ಇದ್ರೆ ಯಾರಿತ್ರ? ಭಗವಂತನ ಹತ್ರ ಅಷ್ಟೇ. ನಿಮ್ಮ ತಿರೋದನ್ನ ತೆಗೆದುಕೊಳ್ಳಿಕ್ಕೆ ಜನ ಇದ್ದಾರೆ, ನಿಮ್ ಕೊಡ್ಲಿಕ್ಕೆ ಯಾರು ಇಲ್ಲ. ಅದಕ್ಕಾಗಿ ಯಾರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ನಾನು ಇವಾಗ ನನ್ನ ಮಕ್ಕಳಿಗೆ ಇಷ್ಟೆಲ್ಲ ಮಾಡಿದೆ, ನನಗೆ ವಯಸ್ಸಾದಾಗ ನನ್ನ ಮಕ್ಕಳು ಸಾಕ್ತಾರೆ ಹೇಳುವಂತ ಸಣ್ಣ ಸಂಕಲ್ಪನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಆದರೆ ಅದೇ ಜೀವನವನ್ನ ಈಶ್ವರೀಯ ಕಾರ್ಯದಲ್ಲಿ ಹಾಕಿದರೆ, ಇಟ್ಟಾಗ, ಕೊಟ್ಟಾಗ, ಅರ್ಪಣೆ ಮಾಡಿದಾಗ 100 ಅಲ್ಲ 1000% ನಿಮ್ಮನ್ನ ಭಗವಂತ ರಕ್ಷಣೆ ಮಾಡೇ ಮಾಡ್ತಾರೆ. ಕಂಡೀಷನ್ ಅಪ್ಲೈ.
ಇನ್ ಕಂಡೀಷನ್, ಹೆಸರು ಕೀರ್ತಿಗೋಸ್ಕರ ನೀವು ಸೇವೆಯನ್ನ ಮಾಡಿದ್ರೆ ನಿಮಗೆ ಭಗವಂತನ ಸಂಯೋಗ ಸಿಗೋದಿಲ್ಲ. ನಾನು ಇಷ್ಟು ಹಣವನ್ನ ಕೊಟ್ಟಿದ್ದೇನೆ, ಇಷ್ಟು ದಿನಸಿ ಕೊಟ್ಟಿದ್ದೇನೆ, ಇಷ್ಟು ಬಾಳೆಹಣ್ಣು ತಂದು ಕೊಟ್ಟಿದ್ದೇನೆ, ಸೇವಾ ಮನೋಭಾವ. ಏನ್ ಮಾಡಬೇಕು? ಸೇವಾ ನಾನು ಬಾಳೆಹಣ್ಣು ಕೊಟ್ಟಿಲ್ಲ, ಅವನದನ್ನೇ ತಂದ್ಬಿಟ್ಟು ಅವನಿಗೆ ಕೊಟ್ಟಿದ್ದೇನೆ ಅಷ್ಟೇ, ನನ್ನ ಹತ್ರ ಏನೂ ಇಲ್ಲ. ನೀವು ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನಿದೆ? ಆದರೆ ಏನು ಇಲ್ಲ ಅಂತಂದ್ರೂ ಕೂಡ ಇರೋದನ್ನು ಕೊಡುವಂತ ಮನೋಭಾವ ಬೇಕು. ಎಲ್ಲಿವರೆಗೆ ಕೊಡೋದಿಲ್ವೋ ಅಲ್ಲಿವರೆಗೆ ಸಿಗೋದಿಲ್ಲ. ಸಮಯದ ಅನುಸಾರ, ಸಂದರ್ಭದ ಅನುಸಾರ, ಅವಶ್ಯಕತೆ ಅನುಸಾರ ನಿಮ್ಮ ಹತ್ರ ಯಾವ ರೀತಿ ಕೊಡಲಿಕ್ಕಾಗತ್ತೋ, ತನು ಮನ ಧನ ಶ್ವಾಸ ಸಂಕಲ್ಪದ ಮೂಲಕ ಎಷ್ಟು ನೀವು ಭಗವಂತನಿಗೆ ಕೊಡ್ತಾ ಕೊಡ್ತಾ ಹೋಗ್ತಿರೋ ಅಷ್ಟು ನೀವು ಬ್ಯಾಂಕ್ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಅವಶ್ಯಕತೆ ಇದ್ದಾಗ ಏನಾಗ್ತದೆ? ಅವನೇ ಏನ್ ಮಾಡ್ತಾನೆ ಅದನ್ನ ಕೊಡ್ತಾನೆ. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನ ಒಂದು ಮುಲ್ಲೆಯಲ್ಲಿ ಹೇಳ್ತಾನೆ, ಮಕ್ಕಳೇ, ನಿಮ್ಮ ಕಷ್ಟ ದೂರ ಮಾಡಿ ನೀವು ಈಶ್ವರ್ಯ ಸೇವೆ ಮಾಡ್ತೀವಿ ಅಂತಂದ್ರೆ ಅದು ಆಗು ಹೋಗು ಕೆಲಸ ಅಲ್ಲ. ಒಂದು ಕಷ್ಟ ದೂರ ಆದ್ಮೇಲೆ ಇನ್ನೊಂದು ಬಂದಿದ್ದಿರ್ತದೆ, ಯಾವಾಗಲೂ ಆಗೋದಿಲ್ಲ, ಯಾವಾಗಲೂ ಇರೋದೇನೆ ಕರ್ಮದ ಲೆಕ್ಕಾಚಾರಗಳು. ಅದರ ನಡುವೆನೇ ನೀವು ಸಮಯವನ್ನು ತೆಗೆದು ಈಶ್ವರ್ಯ ಸೇವೆಯನ್ನು ಮಾಡಿದಾಗ ಆ ಸೇವೆಯ ಫಲ ನಿಮಗೆ ಮುಂದಿನ ದಿನಗಳು ಕಷ್ಟಗಳು ಬಂದಾಗ ಆ ಸೇವೆಯ ಫಲದಿಂದ ನಿಮ್ಮ ದುಃಖವನ್ನು ನಾನೇನು ಮಾಡ್ತೇನೆ? ದೂರ ಮಾಡ್ತೇನೆ. ಅರ್ಥ ಆಯ್ತು? ಅರ್ಥ ಆಗಿಲ್ವ? ಶ್ರೀಕೃಷ್ಣನಿಗೆ ಮೊದಲೇ ಗೊತ್ತಿತ್ತು ಹಸ್ತಿನಾವತಿಯಲ್ಲಿ ಒಂದು ದಿನ ದ್ರೌಪದಿಯ ವಸ್ತ್ರಾಭರಣ ಆಗತ್ತೆ ಅಂತ ಗೊತ್ತಿದ್ದು. ಮೊದಲು ಗೊತ್ತಿದ್ದು ಯಾರಿಗೆ? ಪಾಂಡವರು ಬಲೆ ಶ್ರೀಕೃಷ್ಣನಿಗೆ ಹೇಳದೆ ಹೋಗಿರಬಹುದು, ನಾವು ಕೌರವನ ಆಸ್ಥಾನಕ್ಕೆ ಊಟಕ್ಕೆ ಹೋಗ್ತೀವಿ ಅಂತ. ಆದರೆ ಮೊದಲು ಯಾರಿಗೆ ಗೊತ್ತಿತ್ತು? ಕೃಷ್ಣನಿಗೆ. ಅದಕ್ಕಾಗಿ ಎಷ್ಟೋ ದಿನ ಮೊದಲು ದ್ವಾರಕೆಯಲ್ಲಿ ಮಾವಿನನ್ನ ಕಟ್ ಮಾಡುವಂತ ನಾಟಕವನ್ನ ಮಾಡಿ ದ್ರೌಪದಿಯಿಂದ ಆ ಸಮಯದಲ್ಲಿ ಅವನೇನು ಮಾಡ್ತಾನೆ? ಸೀರೆಯ ತುಂಡನ್ನು ತೆಗೆದುಕೊಳ್ತಾನೆ. ಯಾಕೆ? ಮುಂದೆ ನನ್ನ ತಂಗಿಗೆ ನಾನು ರಕ್ಷಣೆಯನ್ನು ಮಾಡಬೇಕು ಅಂತ ಗೊತ್ತಿದೆ. ಯಾರಿಗೆ? ಅಂದ್ರೆ ದ್ರೌಪದಿ ಆವಾಗ ಶ್ರೀಕೃಷ್ಣನ ಕೈಗೆ ಸೀರೆ ತುಂಡನ್ನ ಕೊಟ್ಟಿಲ್ಲ, ಮುಂದಿನ ತನ್ನ ಮಾನ ರಕ್ಷಣೆಗೆ ಕೊಟ್ಟಿರುವಂತ ಇಲ್ಲಿ ಏನು ದಕ್ಷಿಣೆ ಅದು. ಇಲ್ಲಿ ಕೊಟ್ಟಿರೋದು ಸಣ್ಣ ಪೀಸು, ಅಲ್ಲಿ ತಗೊಂಡಿರೋದು ಕಿಲೋಮೀಟರ್ ಗಟ್ಟಲೆ ಸೀರೆ. ಅದಕ್ಕಾಗಿ ಈಶ್ವರ ಯಜ್ಞದಲ್ಲಿ ಯಾವ ಮನೋಭಾವನೆ, ಅದಕ್ಕೆ ಬಾಬಾ ಹೇಳ್ತಾರೆ 16,108 ಜನ ಪತ್ನಿಯರಿದ್ರೂ ಕೂಡ, ಅಷ್ಟೆಲ್ಲ ಜನ ಸೇವಕರಿದ್ರೂ ಕೂಡ ಆ ಸಮಯದಲ್ಲಿ ಸೀರೆ ಕೊಡುವಂತ ಸಂಕಲ್ಪ ಯಾರಿಗೆ ಬಂತು? ದ್ರೌಪದಿಗೆ. ಬೇಕಾದಷ್ಟು ಜನ ಇದ್ರು ತಾನೆ, ಸಂಕಲ್ಪ ಬರೋದ್ರ ಮೂಲಕ ಅವರು ಕೊಡೋದ್ರ ಮೂಲಕ ಅವರ ಭಾಗ್ಯವನ್ನು ಅವಳು ಮಾಡಿಕೊಂಡ್ಳು. ಹಾಗೆ ಇವತ್ತು ನೀವು ಈಶ್ವರ ಯಜ್ಞದಲ್ಲಿ ಕೊಡ್ತೀರಾ ಅಂತಂದ್ರೆ ದಯವಿಟ್ಟು ವ್ಯಕ್ತಿ ವಸ್ತು ವಿಷಯವನ್ನ ನೋಡಬೇಡಿ. ನೀವು ಕೊಟ್ಟಿದ್ದೀರಿ ಅಂತಂದ್ರೆ ಮುಂದಿನ ಕಷ್ಟಕ್ಕೆ ಇವಾಗಲೇ ನೀವೇನ್ ಮಾಡಿದ್ದೀರಿ? ಇನ್ಶೂರೆನ್ಸ್ ಪ್ರೀಮಿಯಂ ತುಂಬಿದ್ದೀರಿ ಅಂತ ಲೆಕ್ಕ. ಇನ್ಶೂರೆನ್ಸ್ ಪ್ರೀಮಿಯಂ 1,000 ರೂಪದಲ್ಲಿ ಇರ್ತದೆ, ಹಣ ಬರೋದು ಲಕ್ಷದ ರೂಪದಲ್ಲಿ ಇರ್ತದೆ. ಅದಕ್ಕಾಗಿ ನಾವೇನ್ ಮಾಡಬೇಕಾಗ್ತದೆ? ಎಷ್ಟು ಸಾಧ್ಯನೋ ನೀವು ಕೊಡ್ತಾ ಇರೋದು ಯಾರಿಗೆ? ಈಶ್ವರನಿಗೆ, ಈಶ್ವರ ಯಜ್ಞಕ್ಕೆ. ಅದರಲ್ಲೂ ವಿಶೇಷವಾಗಿ ಮನಸ್ಸು ಹೇಳುವಂಥದ್ದು. ಯಾಕೆಂದ್ರೆ ಮನಸ್ಸಿನಿಂದ ಏನಾಗ್ತದೆ? ಬೇಗ ದಿನ ಸೇವೆ ಆಗ್ತಾ ಹೋಗ್ತದೆ. ಎಷ್ಟು ನೀವು ಮಾಡ್ತಾ 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 ಹೋಗ್ತಿರೋ, ಎಷ್ಟೇ ದುಃಖದ ಸನ್ನಿವೇಶ ಇದ್ರೂ ಕೂಡ ನಿಮ್ಮ ಮನಸ್ಸೇನಾಗಿರ್ತದೆ? ಆರಾಮಾಗಿ ಖುಷಿಯಾಗಿರ್ತದೆ. ಯಾಕಂದ್ರೆ ಭಗವಂತನ ಶಕ್ತಿ, ಭಗವಂತನ ಪ್ರೀತಿ, ಭಗವಂತನ ನಿಮ್ಮ ಕರ್ಮದ ಫಲ, ಸೇವೆಯ ಫಲ ನಿಮ್ಗೇನು ಮಾಡ್ತಾ ಇರ್ತದೆ? ಆವಾಗ ರಕ್ಷಣೆ ಮಾಡ್ತಾ ಇರ್ತದೆ. ಅದಕ್ಕಾಗಿ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ, ಮಕ್ಕಳೇ, ಬೆಂಕಿ ಬಿದ್ದಾಗ ಬಾವಿ ತೋಡೋದಲ್ಲ, ಮೊದಲೇನು ಮಾಡಿರ್ಬೇಕು? ಬಾವಿ ತೋಡೋದಿಲ್ಲ, ಏನಿದು ಸಿಂಟ್ಯಾಕ್ಸ್ ಟ್ಯಾಂಕಲ್ಲಿ ನೀರಿದೆಯಲ್ಲ ನೋಡ್ಬೇಕು ಇವಾಗ ಅಷ್ಟೇ. ಬಾವಿ ಇಲ್ಲ ಇವಾಗೇನು ಎಲ್ಲಿವರೆಗೆ ಅಂತಂದ್ರೆ ಇವಾಗ ಸ್ವಿಚ್ ಆನ್ ಮಾಡೋ ಅವಶ್ಯಕತೆನೂ ಇಲ್ಲ. ಅಲ್ಲೊಂದು ಮಷಿನ್ ಇಟ್ಬಿಟ್ರೆ ಖಾಲಿ ಆದಾಗ ಅದೇನು ಮಾಡ್ತಾ ಇರ್ತದೆ? ತುಂಬ್ತಾ ಇರ್ತದೆ. ಯಾವಾಗಲೂ ನೀರಿರ್ಬೇಕು. ಹಾಗೆ ಸದಾ ಕಾಲ ಆತ್ಮೀಯರೇ ಸೇವೆಯ ಫಲವನ್ನ ಜಮಾ ಮಾಡ್ಕೊಳ್ತಾ ಹೋಗಿ. ಇವತ್ತು ಆಗಿಲ್ಲ ಅಂದರೆ ಮುಂದಿನ ದಿನಗಳೇನು ಬರ್ತಾವೆ, ನಿಮ್ಮ ಕೈಕಾಲು ಸರಿ ಇರೋದಿಲ್ಲ, ಕಾಯಿಲೆಗಳು ಬಂದಿರ್ತಾವೆ, ವಾತಾವರಣದಲ್ಲಿ ಭೂಕಂಪಗಳು, ಅತಿವೃಷ್ಟಿಗಳು, ಅನಾವೃಷ್ಟಿಗಳು ಬಂದಾಗ ಅವಾಗ ಎಂಥ ಪುರುಷಾರ್ಥ ಮಾಡ್ತೀರಿ ನೀವು? ಏನು ಸಂಪಾದನೆ ಮಾಡಿರ್ತೀರಾ? ಏನು ಉಳಿತಾಯ ಮಾಡಿರ್ತೀರಾ? ಅವಾಗ ಖರ್ಚು ಅಷ್ಟೇ ಬಿಟ್ಟರೆ ಎಲ್ಲೂ ಸಂಪಾದನೆ ಇಲ್ಲ. ಮನುಷ್ಯನ ಜೀವನದಲ್ಲಿ ದಿನದಿಂದ ದಿನಕ್ಕೆ ಖರ್ಚು ಹೆಚ್ಚಿಗೆ ಆಗತ್ತೆ ಹೊರತು ಎಂದೂ ಕೂಡ ಕಡಿಮೆ ಆಗೋದಿಲ್ಲ. ಅದಕ್ಕಾಗಿ ಜಮಾ ಹೆಚ್ಚಿಗೆ ಮಾಡ್ತಾ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಾವು ಗಮನ ಯಾವುದು ಕಡೆ ಕೊಡಬೇಕು? ಬಾಬಾ 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 ಬಾಬಾ. ಬಾಬನಿಗೆ ಒಂದು ಮಾತನ್ನು ಹೇಳಿ, ಬಾಬಾ
ಯಾವಾಗ ಬೇಕು ಅಲ್ಲಿ ಕೂತ್ಕೊಂಡ್ಬಿಟ್ಟು ಅಡುಗೆ ನೀನು ಇಲ್ಲೇ ಕೂತ್ಕೊಂಡು ಮಾಡಬೇಕು, ಬೇರೆ ಎಲ್ಲೂ ಯಾರ ಮನೆಗೆ ಹೋಗ್ಬಾರ್ದು. ಏನು ಮಾಡಬಾರ್ದು? ಯಾರ ಮನೆಗೆ ಹೋಗಬಾರ್ದು, ಇಲ್ಲೇ ಕೂತ್ಕೊಂಡ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಏನು ಮಾಡಬೇಕು? ಎಲ್ಲರಿಗೂ ಕೊಡಬೇಕು. ಅದಕ್ಕೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಸದಾ ನನಗೆ ಬೇಕಾದಾಗ ನೀನು ಕೊಡ್ತಾ ಹೋಗಿದ್ದಿದ್ರೆ ನಾನು ನಿನ್ನ ಮನಸ್ಸನ್ನೇ ತೆಗೆದುಕೊಳ್ತೇನೆ. ನಾನು ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರೂ ಕೂಡ ನೀನು ಕೊಡದೇ ಇದ್ರೆ ಏನಾಗ್ತದೆ? ಏನಾಗತ್ತೆ? ನಾನು ಬೇರೆಯವ್ರದನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ. ಸರಿ, ಅದಕ್ಕೆ ಬಾಬಾ ಕೊನೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾನೆ, ಕೇಳಿ. ನಿಮ್ಮ ಮನೇಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಯಾವ ಕಾರ್ಯಕ್ರಮ? ಯಾವುದೋ ಒಂದು ಕಾರ್ಯಕ್ರಮ ಇದೆ, ಸರಿನಾ? ಓಕೆ. ನಿಮ್ಮ ಊರಿನಲ್ಲಿ ಒಂದು ಟೆಂಟ್ ಹೌಸ್ ಇದೆ. ಟೆಂಟ್ ಹೌಸ್ ಅಂತ ಗೊತ್ತಾಯ್ತಲ್ಲ, ಬಾಡಿಗೆ ಕೊಡ್ತಾರಲ್ಲ, ಪಾತ್ರೆ ಟೆಂಟ್ಗಳೆಲ್ಲ ಕೊಡ್ತಾರಲ್ಲ, ಅವನು ಹೊಸದಾಗಿ ಓಪನ್ ಮಾಡಿದ್ದಾನೆ. ಅವನು ಯಾವಾಗಲೂ ಹೇಳ್ತಾನೆ, ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮ ಇದೆ, ನನಗೆ ಕೊಡಿ, ನನಗೆ ಅವಕಾಶ ಕೊಡಿ ಅಂತ. ಸರಿ, ನಿಮ್ಮಲ್ಲಿ ಕಾರ್ಯಕ್ರಮ ಇತ್ತು, ನೀವು ಹೇಳಿದ್ರೆ 2 ದಿನಕ್ಕೋಸ್ಕರ ಟೆಂಟು ಪಾತ್ರ ಎಲ್ಲ ಬೇಕು ಅಡುಗೆಗೆ ಬಡಿಸ್ಲಿಕ್ಕೆಲ್ಲ ಅಂತ ಹೇಳಿದ್ರಿ. ಸರಿ, ಓಕೆ. ಅವನು ಕೊಟ್ಟಿದ್ದಾನೆ, ತಂದುಬಿಟ್ಟು ಅಡುಗೆ ಎಲ್ಲ ಮಾಡಿದಿರಿ. ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಇದೆ, ಚಿಕ್ಕದು ಬಕೆಟ್ಗಳೆಲ್ಲ ಅಲ್ಲಿ ಇಟ್ಟಿದ್ದೀರಾ, ಸರಿನಾ? ಮಧ್ಯಾಹ್ನ 1 ಗಂಟೆ ಸಮಯ, ಮನೇಲಿ ನೆಂಟೆಲ್ಲ ಬಂದಿದ್ದಾನೆ. 1:30-2 ಗಂಟೆ ಅಷ್ಟೊತ್ತಿಗೆ ಅವ್ರಿಗೇನು ಮಾಡಬೇಕು? ಊಟಕ್ಕೆ ಬಡಿಸ್ಬೇಕು, ಸರಿನಾ? ಆವಾಗ 1 ಗಂಟೆ ಅಷ್ಟೊತ್ತಿಗೆ ಆ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾನೆ, ನನಗೆ ಈಗಿಂದೀಗಲೇ ನನ್ನ ಪಾತ್ರೆ ಟೆಂಟು ಎಲ್ಲ ವಾಪಸ್ ಬೇಕು ಅಂತ. ಏನು ಹೇಳ್ತಾರೆ? ಇವರು ಮಾತಾಡ ಬಂದಿದ್ದಿದೆ, ಇವತ್ತು ಸಾಯಂಕಾಲದವರೆಗೂ ಸಿಗೋದಿಲ್ಲ ಅಂತ, ಸರಿನಾ? ಟೆಂಟ್ ಯಾರ್ದು? ವ್ಯಕ್ತಿದು. ಪಾತ್ರೆಗಳು ಯಾರ್ದು? ವ್ಯಕ್ತಿ ಇದೆ. ಅವನು ಹೇಳ್ತಾನೆ, ನೀವು ಬಾಡಿಗೆ ಕೊಡ್ದಿದ್ರು ಪರವಾಗಿಲ್ಲ, ನನಗೆ ಈಗಿಂದೀಗಲೇ ಏನು ಮಾಡಬೇಕು? ಪಾತ್ರೆಗಳು ಮತ್ತು ಟೆಂಟು ಬೇಕು. ಏನು ಮಾಡ್ತೀರಾ ಅವಾಗ ಹೇಳಿ? ಬೇರೆ ಪಾತ್ರೆ ಇದ್ರೆ ನೀವು ಅವನ ಹತ್ರ ಬಾಡಿಗೆ ಯಾಕೆ ತರ್ತಾ ಇದ್ರಿ? ಏನು ಮಾಡ್ತೀರಾ? ಅವನು ಬಂದಿದ್ದ ಅಂತ ಬಂದ ಜನಗೆ ಈಗಲೇ ಊಟ ಮಾಡಿ ಅಂತ ಹೇಳಲಿಕ್ಕಾಗತ್ತಾ? ಏನು ಮಾಡ್ತೀರಾ ಹೇಳಿ? ಇವಾಗ ಅವನು ಏನು ಹೇಳಿದ್ರು ಕೇಳ್ತಾ ಇಲ್ಲ. ಅವನು ಇವಾಗ ಬೇಕೇ ಬೇಕು, ಅವಂದೇ ಮಾಲೀಕ, ಅವನ್ನೇ ಬೇಕೇ ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಅವನಿಗೆ ನಿಮ್ಗಿಂತ ಹೆಚ್ಚಿಗೆ ಬಾಡಿಗೆ ಕೊಡೋರು ಇನ್ನೊಬ್ಬರ ಬಂದ್ಬಿಟ್ಟಿದ್ದಾರೆ, ತಕ್ಷಣ ಬೇಕು ಅಂತ. ಇವಾಗ ಅವನ ಹತ್ರ ಜಗಳ ಮಾಡ್ತಾ ಇರ್ತಿರೋ, ಅಥವಾ ಬಂದದ್ದು ನೆಂಟರ ಹತ್ರ ಮಾತಾಡ್ತಿರೋ, ಅಥವಾ ಮುಂದಿನ ವ್ಯವಸ್ಥೆ ಮಾಡ್ತಿರೋ? ವ್ಯವಸ್ಥೆ ಏನು ಮಾಡಬೇಕು? ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಕಾಡಿ ಬೇಡಿ ಅವ್ರದ್ದೆಲ್ಲ ಪಾತ್ರೆ ತಂದುಬಿಟ್ಟು ಏನೋ ಒಂದೇನು ಮಾಡಬೇಕಾಗ್ತದೆ? ಅಡ್ಜಸ್ಟ್ ಮಾಡಬೇಕಾಗ್ತದೆ. ಹೌದಾ? ಸರಿ, ಈಗ ಇಷ್ಟೆಲ್ಲ ಮಾಡಿಬಿಟ್ಟು ಒಂದು ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮನೆ ಕಾರ್ಯಕ್ರಮ ಇದ್ದಾಗ ಅವನ ಹತ್ರ ಮತ್ತೆ ಪಾತ್ರೆ ತೆಗೆದುಕೊಳ್ಳಿಕ್ಕೆ ಹೋಗ್ತಿರೋ ಹೋಗಲ್ವೋ? ಪಕ್ಕ ಅರ್ಥ ಆಯ್ತಾ? ಇದು ಯಾರ ಕತೆ? ನೀವೇನು ಹೇಳ್ತೀರಿ ಭಗವಂತನಿಗೆ? ಭಗವಂತ ನನ್ನ ಮನಸ್ಸನ್ನೇ ಉಪಯೋಗ ಮಾಡು ಅಂತ ಬಿಟ್ಟು ಹೇಳ್ತೀರಿ, ಓಕೆನಾ? ಹೇಳಿದ ಮೇಲೆ ಯಾವಾಗ ಉಪಯೋಗ ಮಾಡಬೇಕು ಆವಾಗ ಮನಸ್ಸನ್ನು ಕೊಡೋದೇ ಇಲ್ಲ. ಏನು ಮಾಡ್ತೀವಿ? ಜಾತ್ರೆ ಅಂತೆ, ಹಬ್ಬ ಅಂತೆ, ತೀರ್ಥಯಾತ್ರೆ ಅಂತೆ, ಊರಂತೆ, ಮಕ್ಕಳಂತೆ, ಮೊಮ್ಮಕ್ಕಳಂತೆ ಅಂತ ಹೋಗ್ತೀರಿ. ಆವಾಗ ನೋಡ್ತಾನ ಅವನು ಕರೆಕ್ಟ್ ಆದ ಸಮಯದಲ್ಲಿ ಇವ್ರು ಕೈ ಕೊಟ್ಟರು ಅಂತಂದ್ರೆ ನೆಕ್ಸ್ಟ್ ನಿಂದು ಬೇಡ. ಯಾರು ಸಮಯಕ್ಕೆ ತಕ್ಕ ಹಾಗೆ ನಾನು ಹೇಳಿರುವಂಥ ಸಮಯದಲ್ಲಿ ಕೊಡ್ತಾರೋ ಅವರ ಮನಸ್ಸನ್ನು ಮಾತ್ರ ನಾನು ತೆಗೆದುಕೊಳ್ತೇನೆ ಹೊರತು ಬೇರೆಯವರ ಮನಸ್ಸು ನನಗೆ. ಅದನ್ನು ಇವತ್ತಿನ ವರದಾನದಲ್ಲಿ ಬಾಬಾ ಹೇಳಿರೋದು. ಈಶ್ವರಿಯ ಸೇವೆಯನ್ನ ಮಾಡಬೇಕು ಅಂತಂದ್ರೆ ನಾನು ಎಷ್ಟು ಸಮಯ ನಿನ್ನ ನಿರೀಕ್ಷೆಯನ್ನ ಮಾಡ್ತೇನೋ ಅಷ್ಟು ಸಮಯ ಆ ಮನಸ್ಸು ಯಾರ ಕೇಳಿರ್ಬೇಕು? ಯಾರಿಗೆ ಹೇಳ್ತಿದ್ದಾರೆ ಬಾಬಾ? ನಿಮಗಲ್ಲ, ನನಗೆ ಹೇಳ್ತಾ ಇರೋದು. 10 ಗಂಟೆಗೆ ಇಲ್ಲಿ ಕೂತ್ಕೊಂಡಿದೀಯಾ ಅಂತಂದ್ರೆ ಇಲ್ಲಿಂದ 7ವರೆಗೂ ಮನಸ್ಸು ಯಾರ್ದು? ನನ್ನ ಹತ್ರ. ನೀವು ತೆಗೆದುಕೊಳ್ಳುವಂಗಿಲ್ಲ. ತನು ನನ್ನದು, ಮನ ನನ್ನದು. ನಾನು ಬಂದ್ಬಿಟ್ಟು ಅದನ್ನು ಮಾಡ್ತೇನೆ, ಅಷ್ಟೆಲ್ಲ ರೆಡಿ ಮಾಡ್ತೇನೆ ಅಂತಂದ್ರೆ ಏನರ್ಥ? ಅಷ್ಟೊತ್ತು ನನ್ನ ಕೈಲೇ ಕೊಡಬೇಕು ಹೊರತು ಮಧ್ಯದಲ್ಲಿ ನೀನು ತೆಗೆದುಕೊಳ್ಳುವ ಹಾಗೆ ಇಲ್ಲ. ಅಷ್ಟಿದ್ರೆ ಮಾತ್ರ ಇನ್ನೊಂದು ಕಾರ್ಯಕ್ರಮಕ್ಕೆ ನಿನ್ನನ್ನು ಉಪಯೋಗ ಮಾಡ್ಕೊಳ್ತೇನೆ, ಇಲ್ಲಾಂದ್ರೆ ಉಪಯೋಗ ಮಾಡ್ಕೊಳ್ಳಲ್ಲ. ಅರ್ಥ ಆಗ್ತಿದೆ? ನನಗೆ ಅಷ್ಟೇ ಅಲ್ಲ, ನಿಮಗೂ ಅಷ್ಟೇನೆ. 11 ಗಂಟೆಗೆ ಬಂದ ಮೇಲೆ 2 ಗಂಟೆವರೆಗೆ ಮನಸ್ಸು ಯಾರಿಗೆ? ಅಂಗಡಿಲಿ ಏನು ನಡೀತಾ ಇದೆ, ಮಕ್ಕಳು ಏನು ಮಾಡ್ತಿದ್ದಾರೆ, ಪತಿ ಏನು ಮಾಡ್ತಿದ್ದಾರೆ, ಮಳೆ ಬರ್ತದೋ, ತಿಂಡಿ ಏನು ಮಾಡಿದ್ದಾರೆ, ಬ್ರಹ್ಮಭೋಜನ ಏನು, ಅದು ನಿಮ್ಮ ಕೆಲಸ ಅಲ್ಲ. ಯಾವ ದಿನ ಯಾವ ವರದಾನವನ್ನು ಹೇಳ್ತಾರೋ ಅದನ್ನು ಸ್ವಲ್ಪ ಚಿಂತನ ಮಂಥನವನ್ನು ಮಾಡಿಬಿಟ್ಟು ಅದನ್ನು ಆ ದಿನ ಕಾರ್ಯರೂಪದಲ್ಲಿ ತಂದಾಗ ಆ ವರದಾನ ಏನಾಗ್ತದೆ?
ನಮ್ಮದಾಗತ್ತೆ. ಅದಕ್ಕಾಗಿ ನಿರಂತರವಾಗಿ ನಾವು ಮನಸ್ಸನ್ನ ಅವನ ಕೈಲಿ ಕೊಟ್ಟಾಗ ಏನಾಗ್ತದೆ ಹೇಳಿ? ಇವಾಗ ಪಾತ್ರೆ ಏನೇನೋ ಕೊಟ್ಟಿದ್ದಾನೆ, ಟೆಂಟು ಕೂಡ ಕೊಟ್ಟಿದ್ದಾನೆ. ಇಂಪಾರ್ಟೆಂಟ್ ಇರುವಂತ ಸಮಯದಲ್ಲಿ ಆ ಪಾತ್ರೆಗಳು ಉಪಯೋಗ ಆಗಿಲ್ಲ ಅಂತಂದ್ರೆ ಏನು ಅವನಿಗೆ ಬಾಡಿಗೆ ಸಿಗಬೇಕು ಆ ಬಾಡಿಗೆ. ಹಾಗೇನೆ ನೀವು ಇಲ್ಲಿ ಬಂದ ಮೇಲೂ ಕೂಡ ನಿಮ್ಮ ತನು ಮಾತ್ರ ಇದೆ, ಮನಸ್ಸಿಲ್ಲಿ ಇಲ್ಲ ಅಂತಂದ್ರೆ ಈ ಕರ್ಮದ ತಪಸ್ಸಿನ ರಾಜಯೋಗದ ಸುಖದ ಆತ್ಮೀಯತೆಯ ಸರ್ವೋತ್ತಮ ಸ್ನೇಹದ ಸಂಬಂಧದ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ನಿರಂತರವಾಗಿ ನಾವು ಮನಸ್ಸನ್ನು ಏನು ಮಾಡಬೇಕು? ಈ ಕೆಲಸವನ್ನು ನೀವು ನಿಮ್ಮ ಮನೆಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಏನೇನು ಕೆಲಸಗಳು, ಕಾರ್ಯಗಳು, ಯೋಚನೆಗಳು, ಜವಾಬ್ದಾರಿಗಳು ಏನೇನೋ ಇರ್ತವೆ. ಇಲ್ಲಿ ನಿಮ್ಗಂತ ಜವಾಬ್ದಾರಿ ಏನಿಲ್ವಲ್ಲ. ಅದಕ್ಕಾಗಿ ಇಲ್ಲಿ ಪ್ರಯತ್ನವನ್ನ ಮಾಡಿ. ಸರಿ, ಹಾಗಾದ್ರೆ ಸಂಕಲ್ಪ ಮಾಡಿದ ತಕ್ಷಣದಲ್ಲಿ ಮನಸ್ಸು ಭಗವಂತನ ಕೊಡ್ಲಿಕ್ಕೆ ಆಗೋದಿಲ್ಲ. ಸುಸ್ತಾಗಿದ್ದಿರ್ತದೆ, ನಿದ್ರೆ ಬರ್ತಿರ್ತದೆ, ಏನೇನೋ ಯೋಚನೆಗಳಿರ್ತವೆ, ಕಾಯಿಲೆಗಳಿರ್ತವೆ, ಏನೇನೋ ಇರ್ತವೆ. ಪ್ರಯತ್ನ ಮಾಡಿ. ಏನ್ ಮಾಡಿ? ಪ್ರಯತ್ನ ಮಾಡ್ತಾ 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 ಹೋದಾಗ ಏನಾಗತ್ತೆ? ಹೆಚ್ಚಿನ ಸಮಯ ಮನಸ್ಸನ್ನು ಭಗವಂತನಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇರ್ತದೆ. ಅದಕ್ಕಾಗಿ ಏನಿರಬೇಕು? ಇಚ್ಛೆ ಇರಬೇಕು, ಆಸೆ ಇರಬೇಕು, ಪ್ರೀತಿ ಇರಬೇಕು, ಕೊಡಬೇಕು ಹೇಳುವಂತ ಮನೋಭಾವ ಇರಬೇಕು. ಇದ್ರೇನಾಗತ್ತೆ? ಕೊಡಲಿಕ್ಕೆ ಸಾಧ್ಯ ಇದೆ. ಆ ಇಚ್ಛೆ ಇಲ್ಲ ಅಂತ ಹೇಳಿದ್ರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಮಾತನ್ನ ಬಾಬಾ ನನಗೆ ಹೇಳಿದ್ದಾರೆ. ಏನು ಅಂತಂದ್ರೆ, ಮಗು ನೀನು ಸೇವೆಗೆ ಹೋದಾಗ ನಮಗೂ ಕೂಡ ಟೆಸ್ಟಿಂಗ್ ಪೀರಿಯಡ್ ಇರ್ತದೆ. ನಮಗೇನು ಸಾಧಾರಣ ಅಂತ ತಿಳ್ಕೊಳ್ಬೇಡಿ, ನಮಗೂ ಬೇಕಾದಷ್ಟು ಟೆಸ್ಟಿಂಗ್ ಪೀರಿಯಡ್ ಇರ್ತದೆ. ಏನು ಟೆಸ್ಟಿಂಗ್ ಪೀರಿಯಡ್ ಅಂತಂದ್ರೆ, ಏನಪ್ಪ ಈ ಸಲ ಆತ್ಮಗಳು ಕಡಿಮೆ ಬಂದಿದ್ದಾರೆ, ಯಾಕೆ ಅಂತ ಸಂಕಲ್ಪ ಮಾಡಿದ್ರಿ, ಎಷ್ಟು ಚೆನ್ನಾಗಿ ಜ್ಞಾನ ಯೋಗ ಬರಬೇಕು, ಬರೋದೇ ಇಲ್ಲ. ಬರೋದೇ ಇಲ್ಲ. ಯಾಕೆ ಹೇಳಿ? ಮೊದಲೇ ಏನಾಯ್ತು? ನೆಗೆಟಿವ್ ಹಾಕಿದ್ದಾಯ್ತಲ್ಲ. ಅಲ್ಲಿ ಏನ್ ಮಾಡಬೇಕು? ಎಷ್ಟು ಜನ ಬರ್ತಾರೆ, ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಏನು? ಅಲ್ಲಿ ಜಾಗ ಖಾಲಿ ಮಾಡೋದು, ಭಗವಂತನಿಗೆ ಬಿಡೋದು, ಅಷ್ಟು ಮಾತ್ರ ನನ್ನ ಕೆಲಸ. ಎದುರುಗಡೆ ಏನಾಗ್ತಿದೆ ನನ್ನ ವಿಷಯ ಅಲ್ವೇ ಅಲ್ಲ ಅದು. ಎಷ್ಟು ಜನ ಇದ್ದಾರೆ? 1000 ಇದ್ದಾರೋ, 100 ಇದ್ದಾರೋ, 2 ಇದ್ದಾರೋ, 1 ಇದ್ದಾರೋ, ಯಾರು ಇದ್ದಾರೋ ಇಲ್ವೋ, ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಏನು? ಬಾಬಾ ಇಲ್ಲಿದ್ದಾರ, ಜ್ಞಾನ ಯೋಗದಲ್ಲಿ ಭಗವಂತ ಉಪಯೋಗ ಮಾಡ್ತಾ ಇದ್ದಾರಾ, ನನಗೆ ಅದರಿಂದ ಲಾಭ ಆಗ್ತಾ ಇದೆಯಾ, ಸ್ಥಿತಿ ಇಂಪ್ರೂವ್ಮೆಂಟ್ಸ್, ಇದು ಒಳಗಡೆದು ಮಾತ್ರ ನನ್ನ ಕೆಲಸನೇ ಹೊರತು ಹೊರಗಡೆದು ನನ್ನ ಕೆಲಸ ಅಲ್ಲ. ಅವರು ದೃಷ್ಟಿ ತಗೊಳ್ತಾ ಇದ್ದಾರೋ, ಅನುಭವ ಮಾಡ್ತಾ ಇದ್ದಾರೋ, ಮಧ್ಯಾಹ್ನ ಆಗಿದೆಯೋ, ರಾತ್ರಿ, ಅದು ಯಾವುದು ಪರಿಸ್ಥಿತಿ ನನ್ನ ಕೆಲಸ ಅಲ್ಲ. ಯಾಕಂದ್ರೆ ಇಲ್ಲಿ ನಾವು ಮನಸ್ಸನ್ನ ಕೊಟ್ಟಾಗ ಎದೆಗಡೆಯವರಿಗೆ ಮಾತ್ರ ಬಾಬಾ ಸೇವೆ ಮಾಡ್ತಾ ಇಲ್ಲ. ಬಾಬಾ ಏನ್ ಮಾಡ್ತಿದ್ದಾರೆ? ಬೀಹದ್ದಿನಲ್ಲಿ ಮಾಡ್ತಾ ಇದ್ದಾರೆ ಅಂತಂದ ಮೇಲೆ ಎದುರುಗಡೆ ವಿಷಯನೂ ಕೂಡ ನಮ್ಮ ಸ್ಥಿತಿಗೆ, ನಮ್ಮ ಕರ್ಮಕ್ಕೆ, ನಮ್ಮ ಜ್ಞಾನಕ್ಕೆ ಡಿಫ್ರೆನ್ಸ್, ವ್ಯತ್ಯಾಸ ಆಗಬಾರದು. ಇದೆಲ್ಲ ನಮಗೇನು? ಟೆಸ್ಟಿಂಗ್ ಪೀರಿಯಡ್. ಎಲ್ಲೋ ಒಂದ್ ಕಡೆ ಸೇವೆ ಚೆನ್ನಾಗಿ ಸಿಕ್ಕಿದಾಗ, ಜನ ಹೆಚ್ಚಿಗೆ ಬಂದಾಗ ಜ್ಞಾನ ಚೆನ್ನಾಗಿ ಹೇಳೋದು, ಯಾರು ಇಲ್ದಿದ್ದಾಗ ಸುಮ್ಮನೆ ಇರೋದು, ಇದು ಅಲ್ಲ. ಹೇಗೇ ಆದ್ರೂ ಕೂಡ ನಮ್ಮ ಸ್ಥಿತಿಯಲ್ಲಿ, ಕರ್ಮದಲ್ಲಿ, ಕರ್ಮದ ಫಲದಲ್ಲಿ ವ್ಯತ್ಯಾಸ ಆಗಬಾರದು. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ನೀವು ಹೈಯರ್ ಲೆವೆಲಿಗೆ ಹೋಗ್ತಿರೋ, ಮಹಾರಥಿಗಳಾಗ್ತಿರೋ, ಹಾಗೆ ಮಾಯೇನು ಕೂಡ ಏನಾಗ್ತದಂತೆ? ಅದೇ ಲೆವೆಲಲ್ಲೇ ಬರ್ತದೆ. ಬಂದ್ಬಿಟ್ಟು ಏನ್ ಮಾಡ್ತದೆ? ನಿಮ್ಮನ್ನ ಟೆಸ್ಟ್ ಮಾಡ್ತದೆ. ಆ ಟೆಸ್ಟಲ್ಲಿ ಪಾಸ್ ಆಗ್ತಾ ಆಗ್ತಾ ಹೋದ್ರೆ ಏನ್ ಮಾಡ್ತದದು? ಮುಂದೆ ಮತ್ತೆ ಟೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ? ಏನು ಮಾಡಿದ್ರು ಇವರು ಫೇಲೇ ಆಗೋದಿಲ್ಲ, ಪಾಸ್ ಆಗ್ತಿದ್ದಾರೆ ಅಂತಂದ್ರೆ, ಯಾರು ಫೇಲ್ ಆಗ್ತಾರೋ ಅವ್ರ ಹತ್ರ ಹೋಗೋಣ ಅಂತ ಹೇಳುತ್ತೆ. ಆ ಮಾಯಿಗೆ ಏನು ಇಂಟ್ರೆಸ್ಟ್ ಇರ್ತದೆ ಅಂತಂದ್ರೆ ನಿಮ್ಮನ್ನು ಫೇಲ್ ಮಾಡೋದು. ಅದಕ್ಕೆ ಆಸಕ್ತಿ ಏನು? ಇವಾಗ ಒಬ್ಬನು ಬೌಲಿಂಗ್ ಹಾಕ್ತಾ ಇರ್ತಾನೆ, ಅವನ ಉದ್ದೇಶ ಏನು? ನಿಮ್ಗೆ ಔಟ್ ಮಾಡಬೇಕು ಅಂತ. ನೀವು 4, 6 ರನ್ ಹೊಡಿತಾ ಇದ್ರೆ ಅವನೇನು ಮಾಡ್ತಾನೆ? ಇನ್ಮೇಲೆ ನಾನು ಅವನಿಗೆ ಬೌಲಿಂಗ್ ಮಾಡಲ್ಲಪ್ಪ. ಯಾರು ಔಟ್ ಆಗ್ತಾರೋ ಅವನಿಗೆ ಏನು ಮಾಡ್ತಾನೆ? ಬೌಲಿಂಗ್ ಮಾಡ್ತಾನೆ. ಅದಕ್ಕೆ ನೀವು ಔಟ್ ಆಗಬಾರ್ದು ಅಂತಂದ್ರೆ ಏನ್ ಮಾಡಬೇಕು? ಅವನು ಯಾವ ಬಾಲ್ ಹಾಕಿದಾಗ ಹೇಗೆ ಅದನ್ನ ಬ್ಯಾಟ್ ಮಾಡಬೇಕು ಹೇಳುವಂತ ಜ್ಞಾನ ನಿಮ್ಮಲ್ಲಿ ಇರಬೇಕಾಗ್ತದೆ. ಹಾಗೆ ಆ ಎಲ್ಲ ಜ್ಞಾನವನ್ನ, ಶಿಕ್ಷಣವನ್ನ, ಶಕ್ತಿಯನ್ನ ಪ್ರತಿದಿನ ಭಗವಂತ ನಮ್ಗೇನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಹೋಗ್ತಾರೆ. ಅದಕ್ಕಾಗಿ ನೀವು ಎಲ್ಲೇ ಇದ್ರೂ ಕೂಡ ನಿಮಗೆ ಬೇಕಾಗಿರುವಂತಹ ಸಾಧನೆಯನ್ನ ನೀವು ಮಾಡಲಿಕ್ಕೆ ಸಾಧ್ಯ. ನನ್ನಿಂದ ಆಗೋದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಬೇಡಿ. ಯಾಕಂತಂದ್ರೆ ನನ್ನಿಂದ ಆಗೋದಿಲ್ಲ ಅಂತ ಹೇಳೋದಕ್ಕೆ ನೀವೇನೂ ಮಾಡೋದಿಲ್ವೇ ಇಲ್ಲ. ಅಲ್ಲಿ ಎಲ್ಲ ಮಾಡೋದು ಯಾರು? ಭಗವಂತ ಇದ್ದಾಗ ನಿಮ್ಮ ಹತ್ರ ಆಗೋದಿಲ್ಲ ಅಂತದೇನರ್ಥ? ಅವನೇನು ಹೇಳ್ತಾನೆ? ಇರು ಜಮೀನನ್ನು ಬಿಟ್ಕೊಡು ಅಷ್ಟೇ. ಅದು ಜಮೀನು ಹೆಂಗಾದ್ರೂ ಇದ್ಲಿ, ಅದು ಕ್ಲೀನ್ ಮಾಡಿಬಿಟ್ಟು ಸುಂದರವಾದ ಬಿಲ್ಡಿಂಗ್ ಅನ್ನ ಕಟ್ಟಿಕೊಡ್ತೇನೆ. ಅದು ಹೆಂಗಿದೆ ಅಂತ ಅದು ನಿನಗೆ ಬೇಡ.
ಅದಕ್ಕಾಗಿ ಆತ್ಮೀಯರೇ, ಹೆಚ್ಚಿನ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ, ಜೀವನವನ್ನ ಯಾರಿಗೆ ಕೊಡಿ? ಭಗವಂತನಿಗೆ ಕೊಡೋದರ ಮೂಲಕ 5000 ವರ್ಷದ ಸರ್ವರಲ್ಲಿ ಉತ್ತಮವಾಗಿರುವಂಥ ಆತ್ಮಿಕ ಸುಖವನ್ನ ಮತ್ತು ಸೇವೆಯ ಫಲವನ್ನ ಏನ್ ಮಾಡಿ? ಅನುಭವಿಸಿ. ಯಾವುದೇ ಮನುಷ್ಯಾತ್ಮರು ಕರ್ಮ ಮಾಡಿದ್ರೆ ಅದಕ್ಕೆ ಒಂದು ಕರ್ಮ ಅಂತ ಅನ್ಸ್ಕೊಳತ್ತೆ. ಆ ಮನುಷ್ಯಾತ್ಮ ಮಾಡಿರುವಂಥ ಕರ್ಮದ ಫಲವನ್ನು ಆ ವ್ಯಕ್ತಿನೇ ತೆಗೆದುಕೊಳ್ತಾನೆ. ಅದು ಪರಮಾತ್ಮ ಮಾಡುವಂಥ ಕರ್ಮ ಮಾತ್ರ ಅದು ಕರ್ಮ ಅಲ್ಲ, ಅದು ಸೇವೆ ಅಂತ ಅನ್ಸ್ಕೊಳತ್ತೆ. ಆ ಕರ್ಮದ ಫಲವನ್ನು ಪರಮಾತ್ಮ ತೆಗೆದುಕೊಳ್ಳೋದಿಲ್ಲ. ಯಾರು ತೆಗೆದುಕೊಳ್ತಾರೆ? ಯಾವ ಮಕ್ಕಳು ಕರ್ಮವನ್ನ ಮಾಡಲಿಕ್ಕೆ ಕರ್ಮೇಂದ್ರಿಯವನ್ನ ಕೊಟ್ಟಿದ್ದಾರೋ ಆ ಮಕ್ಕಳಿಗೆ ಆ ಸೇವೆಯ ಫಲ ಸಿಗ್ತದೆ. ಅರ್ಥ ಆಗ್ತಿದೆಯಾ? ನಿಮ್ಮ ಜೊತೆಲಿರುವಂಥ ಮನುಷ್ಯಾತ್ಮರು ಯಾವುದೇ ಏನೇ ಮಾಡಿದ್ರು ಕೂಡ ಅವರಿಗೋಸ್ಕರ ಅವರು ಮಾಡ್ತಿದ್ದಾರೆ ಹೊರತು ನಿಮಗೋಸ್ಕರ ಏನೂ ಮಾಡ್ತಾ ಇಲ್ಲ. ಅದು ಪ್ರಪಂಚದಲ್ಲಿರುವಂಥ ಒಂದೇ ಒಂದು ಆತ್ಮ ಹೀಗಿದ್ದಾನೆ, ಕರ್ಮವನ್ನು ಅವನು ಮಾಡ್ತಾನೆ, ಫಲ ನಿಮ್ಗೆ ಸಿಗ್ತದೆ. ಆ ಕರ್ಮ ಯಾವಾಗಲೂ ಕೂಡ ಫೇಲ್ಯೂರ್ ಆಗಲಿಕ್ಕೆ, ವಿಫಲ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಅದರಲ್ಲಿ ಅವನು ಯಾವುದೇ ರೀತಿ ಸ್ವಾರ್ಥ ಹೇಳುವಂಥದ್ದು ಇಲ್ಲ. ಈಗ ಹೇಳಿ, ನೀವು ಮನುಷ್ಯಾತ್ಮರಿಗೋಸ್ಕರ ಜೀವನ ಮಾಡ್ತಿರೋ, ಪರಮಾತ್ಮನಿಗೋಸ್ಕರ ಜೀವನ ಮಾಡ್ತಿರೋ? ನೀವು ನಿರ್ಣಯ ಮಾಡಿ. ವ್ಯತ್ಯಾಸ ಏನು ಅಂತಂದ್ರೆ, ಮನುಷ್ಯಾತ್ಮರು ಮತ್ತು ಮನುಷ್ಯಾತ್ಮರ ಕರ್ಮ ಮತ್ತು ಕರ್ಮದ ಫಲ ಕಣ್ಣಿಗೆ ಕಾಣುತ್ತೆ. ಪರಮಾತ್ಮ ಮತ್ತು ಪರಮಾತ್ಮನ ಕರ್ಮದ ಫಲ ಕಣ್ಣಿಗೆ ಕಾಣೋದಿಲ್ಲ. ಎರಡನೇದು, ನಿಮ್ಮ ಮತ್ತು ಪರಮಾತ್ಮ ನಡುವೆ ಏನಿದೆ ಏನಿಲ್ಲ ನಿಮ್ಗೆ ಗೊತ್ತು, ನಿಮ್ಮ ಅಪ್ಪನಿಗೆ ಗೊತ್ತು, ಮೂರನೇವರು ಯಾರಿಗೂ ಏನೂ ಗೊತ್ತಿಲ್ಲ. ಟೋಟಲಿ ಸೀಕ್ರೆಟ್. ಅರ್ಥ ಆಗ್ತಿದೆ? ಅದಕ್ಕಾಗಿ ಆದಷ್ಟು ನಾವು ನಿರಾಕಾರದಲ್ಲಿ ಹೋಗಬೇಕು, ಸಾಕಾರದಲ್ಲಿ ಹೋಗಬೇಕು. ಓಕೆನಾ? ಎಷ್ಟು ನೀವು ಹೋಗ್ತಾ ಇರ್ತೀರೋ ಅದರ ಒಂದು ವ್ಯತ್ಯಾಸ ಹೇಳುವಂಥದ್ದು, ಅನುಭವ ಹೇಳುವಂಥದ್ದು ಆಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಬಾಬಾ ಇವತ್ತಿನ ಮೊದಲೇ ಹೇಳ್ತಾರೆ, ಅನುಭವಿಗಳೇ ಆಗಿ ಹೆಚ್ಚಿಗೆ. ಹೇಳುವಂಥವ್ರು ಕೇಳುವಂಥವರಲ್ಲ. ಏನಾಗಬೇಕು? ನೀವು ಅನುಭವಿಗಳಾಗಬೇಕು, ಬೇರೆಯವರಿಗೂ ಅನುಭವವನ್ನ ಮಾಡಿಸುವಂಥವರಾಗಬೇಕು. ನಿಮಗೆ ಅನುಭವ ಆದರೆ ಮಾತ್ರ ಬೇರೆಯವರಿಗೂ ಅನುಭವ ಆಗತ್ತೆ. ಓಕೆನಾ? ಅಡಿಗೆ ಮಾಡಿದಾಗ ಫಸ್ಟ್ ಸ್ಮೆಲ್ ಯಾರಿಗೆ ಬರ್ತದೆ? ಒಂದು ಮಾಡೋರಿಗೆ, ಎರಡನೇದು ಪಾತ್ರೆಗೆ, ಮೂರನೇದು ಬೇರೆಯವರಿಗೆ. ಮಾಡೋನು ಯಾರು? ಪಾತ್ರೆ ಯಾರು? ಅಷ್ಟೇ. ಅರ್ಥ ಆಯ್ತಾ? ಅದಕ್ಕಾಗಿ ನೀವು ಕೇವಲ ಪಾತ್ರೆ ಅಷ್ಟೇ. ಆ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು, ರಸಂ ಮಾಡಬೇಕು, ಉಪ್ಪಿಟ್ಟು ಮಾಡಬೇಕು, ಪಾಯಸ ಮಾಡಬೇಕು. ಯಾರು ನಿರ್ಣಯ ಮಾಡ್ತಾರೆ? ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಆಹಾರ ಹಾಕ್ಬೇಕು, ಏನೇನು ಹಾಕ್ಬೇಕು ಎಲ್ಲ ನಿರ್ಣಯ ಮಾಡಿ, ಎಷ್ಟು ಬಿಸಿ ಮಾಡಬೇಕು, ಎಷ್ಟು ಬಡಿಸ್ಬೇಕು ಎಲ್ಲನೂ ಕೂಡ ಅವನೇ ಮಾಡ್ತಾನೆ. ಒಂದು ಐಟಮ್ ಆದ್ಮೇಲೆ ಅದನ್ನೇ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಐಟಮ್ ಅನ್ನು ಹಾಕ್ತಾನೆ. ಅದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಒಬ್ಬೊಬ್ಬೊಬ್ಬರಿಗೂ ದೃಷ್ಟಿ ಕೊಟ್ಟಾಗ ನಮ್ಗೆ ಆಗುವಂಥ ಅನುಭವನೇ ಬೇರೆ. ಆ ಅನುಭವದಲ್ಲಿ ಗೊತ್ತಾಗತ್ತೆ. ಏನಂತ? ಬೇರೆ ಬೇರೆ ಬಾಬಾ ಬೇರೆ ಬೇರೆ ಇದನ್ನು ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ಏನಂತ ಗೊತ್ತಿರೋದಿಲ್ಲ, ಅದು ವ್ಯತ್ಯಾಸ ಗೊತ್ತಾಗತ್ತೆ. ಯಾವಾಗ ಎದುರುಗಡೆಯವರು ಚೆನ್ನಾಗಿ ದೃಷ್ಟಿ ತಗೊಳ್ತಾ ಇದ್ರೆ ನಮ್ಗೆ ಗೊತ್ತಾಗತ್ತೆ. ಏನಂತ? ಇವ್ರಿಗೆ ಬಾಬಾ ಏನೋ ಕೊಡ್ತಾ ಇದ್ದಾರೆ ಅಂತ. ಅವ್ರು ದೃಷ್ಟಿ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ನೀವು ಬಕೆಟಲ್ಲಿ ಪಾಯಸ ಇಟ್ಕೊಂಡು ಹೋಗಿದ್ದೀರಿ, ಅವ್ನು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾನೆ, ಅಥವಾ ಏನೋ ತಿಂತಾ ಇದ್ದಾನೆ, ಪಕ್ಕದವ್ರ ಹತ್ರ ಮಾತಾಡ್ತಿದ್ದಾನೆ, ನೀವು ಅವನಿಗೆ ಊಟಕ್ಕೆ ಬಡಿಸ್ಲಿಕ್ಕೆ ಆಗತ್ತಾ? ಅವನು ತೆಗೆದುಕೊಳ್ಳೋದಿಲ್ಲ. ಅವಾಗ ನೀವು ಕೊಟ್ಟಿರೋದರ ನಿಮ್ಮತ್ತಿರುವಂಥ ಐಟಮಿನ ರುಚಿ ಅವನಿಗೆ ಗೊತ್ತಾಗೋದಿಲ್ಲ. ನೀವು ಬಡಿಸ್ಲಿಕ್ಕೆ ಹೋದಾಗ ಅವನು ಎಲೆ ಖಾಲಿ ಮಾಡ್ಕೊಂಡು ಅದನ್ನು ತಿಂದಾಗ ನಿಮ್ಗೆ ಏನು ಅನ್ಸುತ್ತೆ? 2ನೇ ಸಲನೂ ಕೇಳಲಿಕ್ಕೆ ಹೋಗ್ತೀರಿ, 3ನೇ ಸಲನೂ ಕೇಳಲಿಕ್ಕೆ ಹೋಗ್ತೀರಿ, 4ನೇ ಸಲನೂ ಕೇಳಲಿಕ್ಕೆ ಹೋಗ್ತೀರಿ. ಯಾಕೆ? ಪ್ರತಿ ಸಲ ಹೋದಾಗ ಅವನು ಎಲೆಯನ್ನ ಖಾಲಿ ಮಾಡಿಬಿಟ್ಟು ನಿಮ್ಮ ಬಕೆಟಲ್ಲಿರೋ ಪಾಯಸ ಏನು ಮಾಡ್ತಿದ್ದಾನೆ? ತಿಂತಾ ಇದ್ದಾನೆ. ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, 10 ಸಲ ಹೋದವನು ಕೂಡ ನಿಮ್ಮ ಕಡೆ ಗಮನನೇ ಕೊಡ್ತಾ ಇಲ್ಲ. ಅವಾಗ ಅವನಿಗೆ ಪಾಯಸ ಬಡಿಸ್ಬೇಕು ಅಂತ ಅನ್ಸುತ್ತಾ ನಿಮಗೆ? ಯಾಕೆ ಹೇಳಿ? ಅವ್ನು ತಗೊಳ್ತಾನೂ ಇಲ್ಲ, ಅನುಭವ ಮಾಡ್ತಾನೆ. ಅದಕ್ಕಾಗಿ ದೃಷ್ಟಿ ತೆಗೆದುಕೊಳ್ಳಿ ಅಂತ ಹೇಳೋದು ಯಾಕೆ ಅಂತಂದ್ರೆ, ದೃಷ್ಟಿ ತೆಗೆದುಕೊಂಡಾಗ ಭಗವಂತ ನಿಮಗೋಸ್ಕರ ಏನು ಅಡಿಗೆಯನ್ನ ಇವತ್ತು ಮಾಡಿಕೊಂಡು ಬಂದಿದ್ದಾರೋ ಅದರ ರುಚಿ ಏನು ಅಂತ ನಿಮ್ಗೇನಾಗತ್ತೆ? ಪಕ್ಕದವ್ರ ಹತ್ರ ಮಾತಾಡೋದು ಜೀವನ ಪೂರ್ತಿ ಇದ್ದೇ ಇದೆ. ಓಕೆನಾ? ನಾವು ಮದುವೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ದೇನೆ ಬಂದಿದ್ದ ರುಚಿ ಹೆಂಗೆ ಅಂತ ಗೊತ್ತಾಗತ್ತೆ. ಅಥವಾ ಊಟ ಮಾಡಬೇಕಾದ್ರೆ ಊಟದ ಕಡೆ ಗಮನ ಇದ್ರೆ ತಾನೇ ರುಚಿ ಗೊತ್ತಾಗತ್ತೆ. ಪಕ್ಕದವ್ರ ಹತ್ರ ಊರು ಸುದ್ದಿ ಮಾತಾಡ್ತಾ ಇದ್ದಿದ್ದು, ಯಾವ ಗೌರ್ಮೆಂಟ್ ಬರ್ತದೆ, ಯಾವಾಗ ವಿಶ್ವಾಸ ಮತ ಬರ್ತದೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಊಟದ ಟೇಸ್ಟ್ ಹೆಂಗೆ ಗೊತ್ತಾಗತ್ತೆ? ಯಾವ ಕರ್ಮಕ್ಕೆ ಯಾವ ಸಮಯದಲ್ಲಿ ಎಲ್ಲಿ ಬಂದಿದೆವೋ ಅದರ ಕಡೆನೇ ನಾವೇನು ಮಾಡಬೇಕಾಗತ್ತೆ? ಹೆಚ್ಚಿನ ಗಮನವನ್ನ ಕೊಡಬೇಕಾಗ್ತದೆ. ಅರ್ಥ ಆಗ್ತಿದೆ? ಅದಕ್ಕಾಗಿ ದೃಷ್ಟಿ ಸೇ ಸೃಷ್ಟಿ ಪರಿವರ್ತನ್.
ಇಷ್ಟು ದೃಷ್ಟಿ ತಗೊಳ್ತಾ ಹೋಗ್ತಿರೋ ಆ ದಿನ ಬಾಬಾ ನಿಮಗೆ ಏನು ಅಡಿಗೆ ಮಾಡಿಬಿಟ್ಟು ಕೊಡ್ತಾ ಇದ್ದಾರೆ. ಅಡಿಗೆ ಮಾಡಿದ ಬಾಬಾ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ತಾನೆ. ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಅಡಿಗೆ ಮಾಡಿದ ಮೇಲೆ ನಮ್ಮ ಮೂಲಕ ಬಾಬಾ ಅಡಿಗೆ ಮಾಡಿದ ಮೇಲೆ ನೀವು ತೆಗೆದುಕೊಂಡಿಲ್ಲ ಅಂದು ನನಗೇನು ನಷ್ಟ ಇಲ್ಲ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಒಂದು ಹೋಟೆಲ್ ಒಂದೊಂದಲ್ಲಿ ಓಪನ್ ಆಗಿರ್ತದೆ. ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ಅದು ಪಬ್ಲಿಸಿಟಿ ಆಗದಿದ್ದಾಗ ಎಲ್ಲ ಕಡೆ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ, ಬೋರ್ಡ್ ಹಾಕ್ತಾರೆ. ಸರಿನಾ? ಯಾಕೆ? ವ್ಯಾಪಾರ ಆಗ್ತಾ ಇರೋದಿಲ್ಲ. ದೊಡ್ಡದು ಆಗ್ತಾ ಆಗ್ತಾ ಹೋದಾಗ ಏನಾಗುತ್ತಲ್ಲ, ರೆಡಿ ಆಗಿದ್ದೆಲ್ಲ ಖಾಲಿ ಆಗ್ತಾ ಇರ್ತದೆ. ಊರಿನ ಜನ ತಿಂದೇ ಇದ್ರು ಕೂಡ ಪಾರ್ಸಲ್ ಆಗಿಬಿಟ್ಟು ಖಾಲಿ ಆಗ್ತಾ ಇರ್ತದೆ. ಅವಾಗ ಮಾಲೀಕ ಯೋಚನೆನೇ ಮಾಡೋದಿಲ್ಲ. ಏನು? ಊರಿನವ್ರು ತಿಂತಾ ಇದ್ದಾರೋ ಬಿಡ್ತಾ ಇದ್ದಾರೋ ಅವನು ಮಾಡಿದ್ದು ಖಾಲಿ ಆದರೆ ಆಯ್ತಷ್ಟೇ. ಓಕೆನಾ? ಅದಕ್ಕೆ ಇಲ್ಲಿ ನಾವು ಯೋಗ ಮಾಡಬೇಕು. ನನಗೆ ಯೋಗದ ಸ್ಥಿತಿ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ನೀವು ದೃಷ್ಟಿ ತಗೊಳ್ಳಿ, ನೀವು ಬಿಡಲಿ, ನನಗೇನು ಡಿಫರೆನ್ಸ್ ಆಗೋದಿಲ್ಲ. ನಷ್ಟ ಆಗೋದು ಯಾರಿಗೆ? ಅರ್ಥ ಮಾಡ್ಕೊಳ್ಳಿ. ನನಗೆ ಬಾಬಾ ಇಷ್ಟು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಒಂದು ದಿನದಲ್ಲಿ 18ರಿಂದ 20 ದಿವಸ ನಾವು ಬಟ್ಟೆಯಲ್ಲಿ ಇರ್ತೀವಿ. ನಿಮ್ಗೆ 2 ತಿಂಗಳಲ್ಲಿ 3 ತಿಂಗಳಲ್ಲಿ 1 ದಿವಸ ಬಟ್ಟೆ ಸಿಗ್ತದೆ. ಅದರಲ್ಲೂ ಕೆಲವರಿಗೆ 1 ದಿವಸ ಮಾತ್ರ ಸಿಗ್ತದೆ, 2 ದಿನ ಮಾತ್ರ ಸಿಗ್ತದೆ. ಆವಾಗ್ಲೂ ನೀವು ಊಟ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ನಷ್ಟ ನಿಮಗೋ ನನಗೂ? ನೀವು ನಷ್ಟ ಮಾಡ್ಕೊಳ್ತೀರೋ ಲಾಭ ಮಾಡ್ಕೊಳ್ತೀರೋ ನನಗೆ ಗೊತ್ತಿಲ್ಲ. ನಾನಂತೂ ಯಾವಾಗಲೂ ಲಾಭದಲ್ಲೇ ಇರ್ತೇನೆ. ಯಾವಾಗಲೂ ಲಾಭ. ನಾನು ಉಳಿದವ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಯಾರು ಎಷ್ಟು ತಗೊಂಡಿದ್ದಾರೆ ಬೇಡ ನನಗೆ ವಿಷಯ ಅಲ್ಲ. ನಾನು ಯಾವಾಗಲೂ ಈಗ ಡಿಸೈಡ್ ಮಾಡಿಬಿಟ್ಟಿದ್ದೇನೆ, ಎದುರುಗಡೆ ಏನಾದರೂ ಇಲ್ಲಿ ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಸ್ಥಿತಿ, ನನ್ನ ನೆಕ್ಸ್ಟ್ ಸ್ಟೇಜ್ ಇಂಪ್ರೂವ್ಮೆಂಟ್ಸ್ ಆಯ್ತಾ, ಅಲ್ಲಿ ಸೇವೆ ಚೆನ್ನಾಗಾಗಿದೆ ಅಷ್ಟೇ. ಇವಾಗ ಸೇವೆ ಆದ ಮೇಲೆ ಹೇಗಾಯಿತು ಅಂತ ಕೇಳೋದನ್ನು ನಿಲ್ಲಿಸಿಬಿಟ್ಟಿದ್ದೇನೆ. ಓಪನ್ ಆಗಿ ಕೇಳ್ತಾ ಇಲ್ಲ, ಪರ್ಸನಲ್ ಆಗು ಕೇಳ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ನನಗೆ ಗೊತ್ತಾಗ್ಬಿಟ್ಟಿದೆ, ನಿಮ್ಮಿಂದ ನನಗೆ ಏನು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಗೊತ್ತು, ನನ್ನ ಅಪ್ಪನಿಗೆ ಗೊತ್ತು. ಮೂರನೇರಿಗೆ ಕೇಳಿಬಿಟ್ಟು ನಾನೇನು ಮಾಡೋದಿದೆ? ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕಾಗಿ ಏನು ಮಾಡ್ತಿದ್ದೆ? ಹೊಸದಾಗಿ ಅಡಿಗೆ ಮಾಡೋರು ಕೇಳ್ತಾರೆ ಏನಂತ, ಜಾಮೂನ್ ಚೆನ್ನಾಗಿದೆ ಅಂದ್ರಿ, ಚೆನ್ನಾಗಿದೆ ಅಂದ್ರಿ, ಚೆನ್ನಾಗಿದೆ ಅಂದ್ರಿ. ಮುಂದೆ ಮಾಡ್ತಾ 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 ಹೋದಾಗ ಸೈಜಲ್ಲಿ ಕಲರಲ್ಲಿ ಮುಟ್ಟಿದರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ ಏನಾಗಿದೆ, ಹೆಂಗಿದೆ ಅಂತ. ಎದುರುಗಡೆ ಸರ್ಟಿಫಿಕೇಟ್ ಅವರಿಗೆ ಬೇಡ. ಅದಕ್ಕಾಗಿ ಸಮಯ ಸಿಕ್ಕಿದಾಗ, ಸಂದರ್ಭ ಸಿಕ್ಕಿದಾಗ ಏನು ಮಾಡಬೇಕು? ಸಂಪೂರ್ಣವಾದ ಲಾಭ ಉಟ್ಕೊಳ್ಬೇಕು, ಉಪಯೋಗ ಮಾಡ್ಕೊಳ್ಬೇಕು. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.